ಎದುರುಗಡೆ ಒಬ್ರು ಬರ್ತಾರೆ, ನಾವ್ ಹೇಳಿದ್ದು ಏನಾಯ್ತು ಕೇಳ್ತಾರೆ, ನಮ್ಮ ಅಪಾಯ ನಮ್ಮ ತೊಂದರೆ ಅರ್ಥ ಆಗಲ್ವಾ ಕೇಳ್ತಾರೆ, ನಮ್ಮ ಕಷ್ಟ ನೀವು ನೋಡಿದ್ದೀರಾ ಕೇಳ್ತಾರೆ. ಈ ಕೊಲ್ಲೂರು ಕಾರಿಡಾರ್ ಪ್ರಾಜೆಕ್ಟ್ ನೀವು ಹೇಳಿದ್ರಲ್ಲ, ಸೊ ಯಾವಾಗ ಟೇಕ್ ಆಫ್ ಆಗ್ಬೋದು ಅದು? ಅದ್ರ ನಂತರ ಕೈಗೆ ಸಿಗ್ಲಿಲ್ಲ ಅನ್ನೋಂತ ಬೇಜಾರು ಮಾಡ್ಕೊಂಡ್ರು. ಮಗ ನಿನ್ ಮೇಲೆ ಏನೋ ಒಂದು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದೆವು, ಯಾರು ಮಾಡಿ ಕೊಟ್ಟಿಲ್ಲ, ನೀನು ಹೀಗೆ ಮಾಡ್ತೀಯ ಅಂತ ಕೇಳ್ತಾರೆ. ಚಪ್ಪಲಿ ಹಾಕಲ್ಲ ಅಂತೇಳಿ ಕೆಲವರು ಡ್ರಾಮಾ ಮಾಡ್ತಿರ್ಬೋದು ಅಂತಾನೂ ಆರೋಪ ಮಾಡ್ತಾರೆ. ನಾವೇ ಅಂದ್ಕೋತೇವೆ ದಿನ ಎಷ್ಟು ಜನ ಬೈಬೋದು ಅಂತ. ವೀರೇಂದ್ರ ಸೆಹ್ವಾಗ್ ಅವರು ಟ್ವೀಟ್ ಮಾಡಿದಂತ ತ್ರಾಸಿ ಮರುವಂತೆ ಬೀಚ್ ನಮ್ಗೆ ಶಾಕ್ ಆಗುವಷ್ಟು ಬೈಂದೂರು ಬಗ್ಗೆ ಪ್ರಚಾರ ಆಯ್ತು. ಅಸಮಾಧಾನದ ಪ್ರಶ್ನೆನೇ ಇಲ್ಲ. ನಮಗೀಗ MLA ಕೊಟ್ಟಿರೋದೇ ದೊಡ್ಡದು. ನಮಸ್ಕಾರ, ನಿಮ್ಮೆಲ್ಲರಿಗೂ ದಿ ರಿಪೋರ್ಟರ್ಗೆ ಸ್ವಾಗತ. ನಾನು ರಕ್ಷಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ಬೈಂದೂರು ಕ್ಷೇತ್ರದ ಬಿಜೆಪಿ ಶಾಸಕರಾದಂತಹ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಓಕೆ, ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ? ಈಗ ಸ್ವಲ್ಪ ನಿಧಾನ ಅಂತ ಹೇಳ್ಬೋದು. ಸಂಘಟನಾತ್ಮಕ ಚಟುವಟಿಕೆಗಳು ಜನರಿಗೆ ಸಿಗುವುದು ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ನಡೀತದೆ. ಅಭಿವೃದ್ಧಿ, ಅನುದಾನ ಅದೆಲ್ಲ ಸ್ವಲ್ಪ ಮರೀಚಿಕೆ ಆಗಿದೆ. ಹಾಗೆ ಈಗ ಸಂಘಟನೆ ಜನರ ಜೊತೆಗೆ ಜಾಸ್ತಿ ವಿಷಯ ತಿಳ್ಕೊಳ್ಳೋದು, ಜನರನ್ನು ತಿಳ್ಕೊಳ್ಳೋದು, ಏನು ಮಾಡ್ಬೋದು ಅಂತ ಯೋಚನೆ ಮಾಡೋದು, ಇಷ್ಟು ಮಾತ್ರ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಓಕೆ, ನೀವು ಮೊದಲ ಬಾರಿ ಶಾಸಕರಾಗಿರುವಂಥವ್ರು. ಈ ಫಸ್ಟ್ ಟೈಮ್ MLAಗಳಿಗಿರುವಂತಹ ಸವಾಲುಗಳೇನು? ಈ MLAಗಳಿಗೆ ಟ್ರೈನಿಂಗ್ ಅಂತ ಇರಲ್ಲ, ಕೋರ್ಸ್ಗಳಂತ ಇರಲ್ಲ. ಕರೆಕ್ಟ್. ನನಗೆ ನನ್ನ ಸಂಘಟನೆ, ನನ್ನ ಪಕ್ಷ, ನಮ್ಮ ಬೈಂದೂರು ಕ್ಷೇತ್ರದ ಜನ ನನಗೆ ಅವಕಾಶ ಕೊಟ್ಟರು. ಒಂದಷ್ಟು ಜನ ಯಾವಾಗಲಾದರೂ ಒಂದು ದಿವಸ MLA ಆಗಬೇಕು ಅಂತ ಒಂದಷ್ಟು ಜನ MLAಗಳ ಜೊತೆಗೆ ವಿಧಾನಸೌಧಕ್ಕೆ ಬರೋದು, LHಗೆ ಬರೋದು, ಅವ್ರ ಆ್ಯಕ್ಟಿವಿಟಿಗೆ ಬೆನ್ನಿಗೆ ತಿರುಗೋದು ಒಂದಷ್ಟು ನೋಡ್ಕೊಂಡಿರ್ತಾರೆ. ನಾವು ಸಂಘಟನೆ ಚಟುವಟಿಕೆಯನ್ನು ಮಾಡಿದವರು ಎಲ್ಲರನ್ನೂ ನೋಡಿದ್ದೇವೆ ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಆದರೆ ಇದೊಂದು ವಿಷಯ ನಾವು ನೋಡಿರಲ್ಲ. ಬಂದ ತಕ್ಷಣ ಇದು ಪೂರ್ತಿ ಹೊಸ ವಿಷಯ. ಅದರ ಒಂದೇನು ಕೇಳಿದರೆ ತಕ್ಷಣ ಕೇಳಿ ತಿಳ್ಕೊಂಡು ಕಲ್ತ್ಕೊಳ್ಳುವಂಥ ಅಭ್ಯಾಸ ನಮ್ಮ ಸಂಘಟನೆಯಲ್ಲೇ ಬಂದಿರ್ತದೆ. ಎರಡು ವಿಷಯ. ಮೊದಲನೇದು, ನಾವೊಬ್ಬರು ಸಂಘಟಕರಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿದವರಾಗಿ ಜನರ ಜೊತೆ ಬೆರೆಯೋದು ಬೇರೆ. ಅವ್ರು ಹೇಳಿದ್ದನ್ನು ಕೇಳಿಕೊಂಡು ಅವರಿಗೇನೋ ಒಂದು ಪರಿಹಾರ ಹೇಳೋದು ಬೇರೆ. ಆಗ ಮಾಡಿದಷ್ಟು ಖುಷಿ ಪಡ್ತಾರೆ ಅಂತ ಅಂದ್ಕೋಬೋದು. ಆದರೆ ಜನಪ್ರತಿನಿಧಿ ಆದಾಗ ಮಾಡಲೇಬೇಕು, ನೀವು ಮಾಡಬೇಕಾದವರು ಅನ್ನುವ ರೀತಿಯಲ್ಲಿ ಅವ್ರು ಕೇಳಿದಾಗಲೂ ಅಷ್ಟೇ ಶಾಂತವಾಗಿ ಅವ್ರ ಜೊತೆಗಿದ್ದು ಅಷ್ಟೇ ಕೆಲಸ ಮಾಡಿಕೊಡುವಂಥ ಪ್ರಯತ್ನ ಮಾಡೋದು. ರಿಸಲ್ಟ್ ಒಂದಾಗಲೂ ಸಮಾಧಾನ ಆಗದೇ ಇರುವವರು, ಪ್ರಯತ್ನ ಮಾಡಿದ್ದಕ್ಕೆ ಖುಷಿ ಪಡುವವರು ಎಲ್ಲರನ್ನೂ ನೋಡಿಕೊಂಡು ಹೋಗ್ತಾ ಇದ್ದೇವೆ ಇದು ಕ್ಷೇತ್ರದಲ್ಲಿ. ಎರಡನೇದು, ಸೆಷನ್ನಲ್ಲಿ ಅದನ್ನು ಎದುರಿಸಬೇಕು. ಅಲ್ಲಿ ಕ್ಷೇತ್ರದ ವಿಷಯಗಳನ್ನು ಇಡಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ಅಲ್ಲಿ ವಿಷಯಗಳನ್ನು ಮಂಡಿಸಬೇಕು. ಇದ್ಯಾವುದು ನಾವು ಮಾಡಿದ ಲೋಕಲ್ಲ. ನಾವೇನೋ ಬಾರಿ ಭಾಷಣ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದು ಮಾಡ್ಕೊಂಡಿರಲಿಲ್ಲ. ಅದರ ವಿಷಯಗಳನ್ನು ಹೇಳಬೇಕು, ಅವಶ್ಯಕತೆ ಅಂತ ಬಂದಾಗ ಹೇಳಬೇಕು ಅಂತ ತಿಳ್ಕೊಂಡವ್ರು. ಈಗ ನಿಮಗೆ ಪ್ರಶ್ನೆ ಕೇಳಕ್ಕೆ ಸಮಯ ಸಿಗತ್ತಾ ಅಂತ ವಿಧಾನಸೌಧದಲ್ಲಿ? ಅಲ್ಲಿ ಪ್ರಶ್ನೆ ಅಂತೇಳಿ ಹೇಳಿದರೆ ನಿಮಗೆ ಸ್ಪೀಕರ್ ಮೇಲೆ ಡಿಪೆಂಡ್. ಓಕೆ. ಉದಾಹರಣೆಗೆ ಈಗ ಇರುವ ಸ್ಪೀಕರ್ UT ಖಾದರ್ ಏನಿದ್ದಾರೆ, ಅವ್ರದ್ದೊಂದು ಪಾಲಿಸಿ ಇದೆ, ಹೊಸಬರಿಗೊಂದು ಅವಕಾಶ ಕೊಡಬೇಕು ಅಂತೇಳಿ ಹೇಳಿ. ನಾವು ಫಸ್ಟ್ ಟೈಮ್ MLAಗಳಿಗೆ ಒಂದು 3 ದಿವಸ ಅಭ್ಯಾಸ ಟ್ರೈನಿಂಗ್ ಕೊಟ್ಟರು. ಹೇಗಿರ್ತದೆ ಅಂತೇಳಿ ಹೇಳಿ ನಮ್ಮ ಸೀನಿಯರ್ ಮಿನಿಸ್ಟರ್ಗಳು ಅಥವಾ ಯಾರು ಹಿರಿಯ ಪಾರ್ಲಿಮೆಂಟರಿ ಯಾರ್ಯಾರು ಇರ್ತಾರೆ ಅವರಿಂದೆಲ್ಲ ಕೊಡಿಸಿದರು. ಏನು ಅನುಭವ ಬರ್ತದೆ, ನೀವು ಹೇಗೆ ಓದಬೇಕು, ಹೇಗೆ ಬರಿಬೇಕು, ಹೇಗೆ ಪ್ರಶ್ನೆ ಕೇಳಬೇಕು ಅಂತ. ನನ್ನ ಕಾನ್ಫಿಡೆನ್ಸಲ್ಲಿ ಒಂದಷ್ಟು ಹಿರಿಯರಿದ್ದಾರೆ. ಅದು ನಿಮಗೆ ನಮ್ಮ ಪ್ರತಾಪ್ ಚಂದ್ರ ಶೆಟ್ಟರಿಂದ ಹಿಡಿದು ಶ್ರೀನಿವಾಸ್ ಪೂಜಾರಿಂದ ಹಿಡಿದು ಒಂದಷ್ಟು ಜನ ಇದ್ದಾರೆ. ನಾನು ಅವ್ರ ಹತ್ರನೂ ಹೋಗಿ ಒಂದಷ್ಟು ಮಾರ್ಗದರ್ಶನ ತಗೊಂಡಿದ್ದೆ. ಸೊ ನಾವು ಪ್ರಶ್ನೆಗಳನ್ನು ಕೇಳ್ತೇವೆ, ಅವಕಾಶ ಕೊಡೋದು ಅವ್ರಿಗೆ ಬಿಟ್ಟದ್ದು. ಅದರ ನೆನಪಲ್ಲಿ ಹೊಸಬರಿಗೆ ಒಂದು ಅವಕಾಶ ಕೊಡಿ ಅನ್ನುವಂಥ ಭಾವನೆಯಲ್ಲೇ ಇದ್ದರು ಅವರು. ಹಾಗಾಗಿ ಅವಕಾಶ ಸಿಕ್ತು. ಹಿಂದೆಲ್ಲ ಸೀನಿಯರ್ಸ್ ಮಾತ್ರ ಮಾತಾಡಬೇಕು, ಹೊಸರು ಸುಮ್ಮನಿರ್ರಿ ಅಂತೇಳಿ ಹೇಳುವಂಥ ಸ್ಪೀಕರ್ಗಳು ಇದ್ದರಂತೆ. ಹಾಗಿದ್ದಿದ್ರೆ ನಮ್ಗೆ ಅವಕಾಶ ಸಿಗ್ತಿರ್ಲಿಲ್ಲ. ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಹತ್ರ ಪ್ರಶ್ನೆಗಳು ಸ್ಟಾಕ್ ಇರ್ತದೆ ಎಷ್ಟೊತ್ತಿಗೂ. ಅದರಲ್ಲಿ ಚುಕ್ಕಿ ಪ್ರಶ್ನೆ ಅಂತೇಳಿ ಹೇಳಿದ್ರೆ ಎದ್ದು ನಿಂತು ಮಾತಾಡುವಂಥದ್ದು, ಚುಕ್ಕಿ ರಹಿತ ಅಂತೇಳಿ ಹೇಳಿದ್ರೆ ನಾವು ಪ್ರಶ್ನೆ ಕೇಳ್ತೇವೆ, ಅವರು ಉತ್ತರ ರೈಟಿಂಗಲ್ಲಿ ಕೊಡ್ತಾರೆ. ಇದು ಎರಡಕ್ಕೂ ನನ್ನ ಹತ್ರ ಯಾವತ್ತು ಕೊರತೆ ಅಂತೇಳಿ ಇಲ್ಲ. ಅಷ್ಟು ಪ್ರಶ್ನೆಗಳಿದೆ, ನನಗೆ ಸಾಕಾಗಲ್ಲ ಟೈಮು. ಇನ್ನೊಬ್ಬರ ಹೆಸರಲ್ಲಿ ಸಹಿತ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ. ಈ ರೀತಿ ನಡೀತಾ ಇದೆ. ಓಕೆ, ನಿಮ್ಮ ಡ್ರೀಮ್ ಪ್ರೊಫೆಷನ್ ಏನಿತ್ತು? ನೀವು ರಾಜಕಾರಣಿ ಆಗಲೇಬೇಕು ಅಂತ ಕನ್ಸ್ಕೊಂಡಿದ್ರಾ ಅಥವಾ ಹೇಗೆ ಬೇರೆ ಯಾವುದಾದ್ರೂ ಪ್ರೊಫೆಷನ್ ತಗೋಬೇಕು ಅಂತ ಇದ್ರಾ? ಡ್ರೀಮು 16 ಇತ್ತು. ಅದರಲ್ಲಿ ರಾಜಕಾರಣಿ ಅನ್ನುವಂಥದ್ದೊಂದು ಇರಲೇ ಇಲ್ಲ. ಓಕೆ. ಅದು ಆಗುವ ಯಾವ ಡ್ರೀಮು ಇರಲಿಲ್ಲ. ಮತ್ತದು ಈಗ ನಾನು ಹಾಗೆ ಹೇಳಬಾರ್ದು. ಆ್ಯಕ್ಚುಲಿ ನನ್ನ ನೆಚ್ಚಿನ ಆಯ್ಕೆ ಅಲ್ಲ ಅದು. ಓಕೆ. ನನ್ನಷ್ಟಕ್ಕೆ ಓದೋದು, ಬರೆಯುವುದು, ಸ್ನೇಹಿತರ ಜೊತೆಗಿರೋದು, ಹೊಸ ಸ್ಥಳಗಳಿಗೆ ಹೋಗೋದು, ಏನಾದರೂ ಒಂದಷ್ಟು ವಿಷಯ ತಿಳ್ಕೊಳ್ಳೋದು, ಇದು ನಮ್ಮ ಹವ್ಯಾಸ ಅಥವಾ ನಮ್ಮ ಸಂಘಟನೆ ಅಥವಾ ಕೆಲಸದಲ್ಲಿ ಸ್ವಭಾವ ಆಗಿತ್ತು. ಬಿಟ್ಟರೆ ನಾನೊಬ್ಬ ರಾಜಕಾರಣಿ ಆಗ್ತಾನೆ ಅಥವಾ ರಾಜಕಾರಣಿ ಆಗಬೇಕು ಅನ್ನೋದು ನನ್ನ ಕಾಲಮಲ್ಲೇ ಇರಲಿಲ್ಲ. ಮತ್ತು ಎಲ್ಲಿಯೋ ಒಂದು ಕಡೆ ಹೇಳ್ಬೋದಾದರೆ ಹೇಟ್ ಮಾಡುವ ಸಬ್ಜೆಕ್ಟ್ ಅದು. ರಾಜಕಾರಣಿಗಳಂದ್ರೆ ನಮ್ಗೆ ಇಷ್ಟ ಇಲ್ಲ ಅದು. ಆ ಸ್ವಭಾವನೂ ಖುಷಿ ಪಡಲ್ಲ. 16 ಕಾರಣಗಳಿತ್ತು. ಆದರೆ ನನ್ನ ಇಚ್ಛೆ ಬೇರೆ, ದೇವ್ರ ಇಚ್ಛೆ ಬೇರೆ. ಈಗ ನಾನು ಆ ಜಾಗದಲ್ಲಿ ಇದ್ದೇನೆ, ಅವ್ರು ಖುಷಿ ಪಡಲಿಲ್ಲ ಅನ್ನುವಂಥದ್ದು. ಆದರೆ ಇವತ್ತು ಅದನ್ನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೇನೆ. ಅದರ ಅವಕಾಶಗಳು ಗೊತ್ತಾಗಿದೆ. ನಾವು ಎಷ್ಟು ವಿಷಯಗಳನ್ನು ಎಲ್ಲೆಲ್ಲೋ ಕೇಳಿ ಬಿಡ್ತಿದ್ದೆವು, ಓದಿ ಬಿಡ್ತಿದ್ದೆವು, ನೋಡಿ ಬಿಡ್ತಿದ್ದೆವು. ಅದಕ್ಕೆ ನಾನು ಆನ್ಸರೇಬಲ್ ಆಗುವಾಗ ಮತ್ತೊಂದು ಊರಿನ ವಿಷಯ, ನನ್ನ ಕೆಲಸ ಎಷ್ಟು,
ನನ್ನ ವಿಷಯ ಎಷ್ಟು ಅನ್ನೋದು ಹೋಗಿ ಎಲ್ಲರ ವಿಷಯವು ಎಲ್ಲರ ಕೆಲಸವು ನನಗೆ ಸಂಬಂಧಪಟ್ಟದಂತ ಆಗುವ ಪ್ರೊಫೆಷನ್ ಅದೀಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿಬಿಟ್ಟಿದೆ. ಓಕೆ, ನಿಮ್ಗೆ ಇನ್ಸ್ಪೈರ್ ಮಾಡಿದ್ದು ಯಾರು ರಾಜಕಾರಣಕ್ಕೆ ಬರೋದಕ್ಕೆ? ಯಾರು ನಿಮ್ಮ ಇನ್ಸ್ಪಿರೇಷನ್ ಅಂತ? ನಾವು ಸಂಘಟನೆಗಳಲ್ಲಿ ಓಡಾಡ್ತಾ ಇರುವಾಗ ನಮಗೆ ಅಡ್ವಾಣಿ ವಾಜಪೇಯಿ ಅವರೇ ನಾವು ನೋಡಿದ್ದು. ಅವರು ಸಂಘಟನೆ ಸಿದ್ಧಾಂತ ವಿಚಾರಗಳನ್ನ ಇಟ್ಟುಕೊಂಡು ಅವರು ಜನರಿಗೆ ಮತ್ತು ಕಾರ್ಯಕರ್ತರಿಗೆ ಅಚ್ಚುಮೆಚ್ಚು ಆಗ್ತಾ ಇರುವಂಥ ವಿಷಯ ಅದು ನಮಗೆ ತುಂಬ ಇಷ್ಟ ಆದದ್ದು. ನಾವು ರಾಜಕೀಯ ಚಟುವಟಿಕೆಯಿಂದ ಹೊರಗಿರುವಾಗಲೂ ಅವರನ್ನು ಇಷ್ಟಪಡ್ತಿದ್ದೆವು. ಅದೇ ರೀತಿ ಯಡಿಯೂರಪ್ಪರನ್ನು ಇಷ್ಟಪಡ್ತಿದ್ದೆವು. ಆ ಹೋರಾಟ ಮಾಡಿ ಅವರೇ ಸಂಘಟನೆ ಪಕ್ಷಗಳನ್ನು ಕಟ್ಟಿ ಅವರಲ್ಲಿವರೆ ತಂದದ್ದು ಇದೆಲ್ಲ ನಾವು ಇಷ್ಟಪಡ್ತಿದ್ದಂಥ ವ್ಯಕ್ತಿಗಳು. ಓಕೆ ಸರ್, ಈಗ 1957ನಲ್ಲಿ ಮಂಜಯ್ಯ ಶೆಟ್ಟಿ ಅವರು ಅವಿರೋಧವಾಗಿ ಆಯ್ಕೆಯಾಗ್ತಾರೆ, ಮೊದಲ ಬಾರಿ ಶಾಸಕರಾಗಿ ಗೆಲ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಬೈಂದೂರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಅದೊಂಥರ ಮರೀಚಿಕೆಯಾಗಿ ಉಳಿದ್ಬಿಟ್ಟಿದೆ. ಯಾಕೆ ಅಂತ ನಿಮ್ಗನ್ಸುತ್ತೆ? ಏನು ಕಾರಣ ಇರಬಹುದು? ಅವತ್ತಿನ ವಾತಾವರಣದ್ದು ನಮ್ಗೆ ತುಂಬ ಅಂದಾಜಿಲ್ಲ. ಅವತ್ತು ಮಂಜಯ್ಯ ಶೆಟ್ಟರ್ ಆಗ್ತಾರೆ. ಮಂಜಯ್ಯ ಶೆಟ್ಟರ್ ಬಗ್ಗೆ ನಮ್ಮ ಊರಿನಲ್ಲಿ ತುಂಬ ಶ್ರದ್ಧೆ. ಅವರು ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನದ ಧರ್ಮದರ್ಶಿಗಳಾಗಿದ್ದರು, ತುಂಬ ಸಮಯ ಇದ್ದರು. ಅವತ್ತು ನೀವು ಹೇಳಿದಾಗೆ ಚುನಾವಣೆಗಿಂತ ಮುಂಚಿನಿಂದಲೂ ಅವರು ಮೊದಲನೇ ಇದರಲ್ಲಿ ಆಗಿದ್ದರು. ಬಟ್ ಈಗ ಇಲ್ಲಿವರೆಗೆ ಬರುವಾಗ ನಿಮಗೆ ನಿರಂತರ 3-4 ಸರ್ತಿ MLA ಆಗಿದ್ದಾರೆ ಅಂತೇಳಿ ಹೇಳುವವರು ಗೋಪಾಲ್ ಪೂಜಾರ್, ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದವರು. ಅದನ್ನು ಬಿಟ್ಟರೆ ಎಲ್ಲರೂ ಒಂದೊಂದೇ ಟರ್ಮ್ ಆದವರು. ಒಂದೊಂದು ಟರ್ಮ್ ಆದಾಗಲೂ ತುಂಬ ಪ್ರಭಾವಿಗಳಾಗಿದ್ದರು. BJPಯಿಂದ ಆದವರೆಲ್ಲರೂ ಒನ್ ಟೈಮ್ ಅಂತೇಳಿ ಹೇಳಿ ಲೆಕ್ಕ. ಬಟ್ ಆದವರೆಲ್ಲರೂ ಮಿನಿಸ್ಟರ್ ಆಗುವ ಎಲಿಜಿಬಿಲಿಟಿ ಇದ್ದವರೇ ಅನ್ನುವಂಥದ್ದು ನಮಗೆ ಕಾಣ್ತದೆ. ಬಟ್ ಯಾಕಾಗಲಿಲ್ಲ ಅನ್ನೋದು ಬಹುಶಃ ಅವತ್ತಿನ ರಾಜಕೀಯ ವಾತಾವರಣದಲ್ಲಿ ವ್ಯತ್ಯಾಸ ಇರ್ಬೋದು. ನಮ್ಮ ಕ್ಷೇತ್ರ ತುಂಬ ಹಿಂದುಳಿದಿದೆ, ಮಾಡಲಿಕ್ಕೆ ಅವಶ್ಯಕತೆ ಇರುವಂಥದ್ದು ತುಂಬ ಇದೆ ಅಂತ ಕಾಣುವಾಗ ಯಾರಾದರೂ ಒಬ್ಬರು ಆಗಿದ್ದಿದ್ರೆ ತುಂಬ ಚೆನ್ನಾಗಾಗ್ತಿತ್ತೇನೋ ಅನ್ನುವಂಥದ್ದು ನಮಗೂ ಕಾಣ್ತಾ ಇರ್ತದೆ. ಬಟ್ ಬೇಕಿತ್ತು ಬೈಂದೂರು ಕ್ಷೇತ್ರ ಒಂದಷ್ಟು ಅಭಿವೃದ್ಧಿ ಆಗಬೇಕಿದ್ರೆ, ಆದರೆ ಇಲ್ಲಿವರೆಗೆ ಆಗಲಿಲ್ಲ ಅನ್ನೋದು ಸತ್ಯವೇ. ನಿಮಗೆ ಎಷ್ಟು ಅಸಮಾಧಾನ ಇದೆ ಈ ವಿಚಾರದ ಬಗ್ಗೆ? ಅಸಮಾಧಾನದ ಪ್ರಶ್ನೆನೇ ಇಲ್ಲ. ನಮಗೀಗ MLA ಕೊಟ್ಟಿರೋದೇ ದೊಡ್ಡದು. ಮತ್ತು ನನ್ನಂಥವನೊಬ್ಬನ ಆಯ್ಕೆ ಮಾಡ್ತದೆ ಅಂತ ಹೇಳಿದ್ರೆ ಅದು ನನ್ನ ಪಕ್ಷ, ನನ್ನ ಸಂಘಟನೆಯಲ್ಲಿ ಮಾತ್ರ ಸಾಧ್ಯ. ಮತ್ತು ಕೊಟ್ಟ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಅನ್ನೋದು ಮಾತ್ರ ನಮಗೆ ಕಲಿಸಿಕೊಟ್ಟಿರೋದು. ನಾವು ಸಂಘಟನೆಯಲ್ಲಿರುವಾಗ ಯಾವುದೋ ಒಂದು ಜಿಲ್ಲೆಗೆ ಹಾಕ್ತಾರೆ, ಆ ಜಿಲ್ಲೆಯಲ್ಲಿ ಒಂದಷ್ಟು ಕೆಲಸ ಮಾಡ್ತಾರೆ. ಯಾವತ್ತೊಂದು ದಿವಸ ಸಂಘಟನೆ ದಿಢೀರಾಗಿ ಹೇಳಿಬಿಡ್ತದೆ ನಾಳೆಯಿಂದ ಇಂಥ ಜಿಲ್ಲೆ ಅಂತೇಳಿ ಹೇಳಿ, ಮನಸ್ಪೂರ್ವಕವಾಗಿ ಆ ಜಿಲ್ಲೆಯಲ್ಲಿ ಹೋಗಿ ಕೆಲಸ ಮಾಡ್ತೇವೆ. ಇಲ್ಲಿ ಏನಾಯ್ತು, ಏನ್ ಕತೆ ಆಯ್ತು, ನಾನು ಇಲ್ದಿದ್ರೆ ಏನು, ಅದು ನಮ್ಗೆ ಹೇಳಿಕೊಟ್ಟೇ ಇಲ್ಲ. ಸೊ ಯಾವ ಜಾಗದಲ್ಲಿದ್ದೇವೆ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳಿಕೊಟ್ಟದ್ರಿಂದ ಇದನ್ನು ತುಂಬಾ ಚೆನ್ನಾಗಿ ಮಾಡ್ತೇವೆ. ಇದಕ್ಕಿಂತ ಹೆಚ್ಚಿನದೇನೂ ಇಲ್ಲ ವಿಷಯ. ಓಕೆ, ಈಗ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಪಕ್ಷ, ನೀವು BJPಯ ಶಾಸಕರು. ಅವರೇ ಫಂಡ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಡೆವಲಪ್ಮೆಂಟ್ ಮಾಡೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಅಂತ. ನಿಮಗೆ ಫಂಡ್ ಸಿಗ್ತಾ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಮುಗಿದಿರೋದ್ರಿಂದ ಮತ್ತೆ ಅವಶ್ಯಕತೆ ಕಾಣೋದಿಲ್ಲ. ಆದರೂ ಸಹಿತ ಬಹುಶಃ ಈ ರೀತಿಯ ಅನುದಾನದ ಕೊರತೆ ಯಾರು ಕಂಡಿಲ್ಲ ಅಂತ. ಯಾಕಂದ್ರೆ ನಾನು ತುಂಬ ವರ್ಷ MLA ಆದವ್ರ ಹತ್ರ ಎಲ್ಲ ಹೋಗಿ ಮಾತಾಡ್ತಾನೆ, ಹೇಗಿದೆ ಅಂತೇಳಿ ಹೇಳಿ. ಅವ್ರು ಈ ರೀತಿ ಯಾವತ್ತೂ ಆಗಲಿಲ್ಲ ಅಂತೇಳಿ ಹೇಳ್ತಾರೆ. ನಮಗೆ ಹಿಂದಿನ ಸರ್ತಿ BJP ಸರ್ಕಾರ ಇತ್ತು, ನಮ್ಮ ಕ್ಷೇತ್ರದಲ್ಲಿ ಹಿಂದಿನ ಶಾಸಕರಾಗಿದ್ದಂಥ ಸುಕುಮಾರ್ ಶೆಟ್ಟರ್ ಇದ್ರು, 3,500 ಕೋಟಿ ಅನುದಾನ ಬಂದಿದೆ. ಹಾಗೆ ಹೀಗೆ ಲೆಕ್ಕ ಮಾಡಿದರೆ ತಿಂಗಳಿಗೆ ಒಂದು 50 ಕೋಟಿ ಆದರೂ ಇತ್ತು. ಆ ಕೆಲಸ, ಈ ಕೆಲಸ, ಆ ರಸ್ತೆ, ಈ ರಸ್ತೆ, ಅಲ್ಲಿ ಅವಶ್ಯಕತೆ, ಇಲ್ಲಿ ಅವಶ್ಯಕತೆ, ಆ ಸ್ಟೈಲ್ ಇತ್ತು. ಈಗ ನನಗೆ ಇದುವರೆಗೆ ವರ್ಷಕ್ಕೆ 2 ಕೋಟಿ MLA ಅನುದಾನ ಸೇರಿದರೆ ಇಲ್ಲಿವರೆಗೆ 6 ಕೋಟಿ ಬಂದಿದೆ. ಒಂದಷ್ಟು ದಾನಿಗಳು ಅವರಿಂದ ಇವರಿಂದ ನಾನು CSR ಅಂತ ನನ್ನ ಕಾನ್ಸ್ಟಿಟ್ಯೂನ್ಸಿ ತಗೊಂಡು ಬಂದು ಕಾಲ್ಸಂಕ ಶಾಲೆಗಳು ಅಂತೇಳಿ ತಂದದ್ದು ನಾನು ಒಂದು 15 ಕೋಟಿ ತಂದಿದ್ದೇನೆ. ಸೊ ಇದು ಆಗಿ ಸರ್ಕಾರದ ಎಲ್ಲ ಸೇರಿಸಿದ್ರು ಆ ಒಂದು ತಿಂಗಳಿದ 50 ಕೋಟಿ ಏನಂತ ಹೇಳಿದೆಲ್ಲ ಹಿಂದಿನದ್ದು, ಇದೀಗ ಈಗ 50, ಈಗ ನನ್ನ 5 ವರ್ಷ ಮುಗಿಯೋವರೆಗೂ ಅದು ಬರ್ತದಾ ಇಲ್ವಾ ಅನ್ನೋದು ನಾವು ಆತಂಕದಲ್ಲೇ ಇದ್ದೇವೆ. ಸೊ ಇದು ನನ್ನ ಪರಿಸ್ಥಿತಿ. ಆದರೆ ಎಲ್ಲ MLAಗಳದ್ದು ಹೀಗೆ ಪರಿಸ್ಥಿತಿ ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಒಂದು ರೀತಿಯಲ್ಲಿ ಅಪಾಯದ ಪರಿಸ್ಥಿತಿಯಲ್ಲಿದ್ದೇವೆ. ಎದುರುಗಡೆ ಒಬ್ರು ಬರ್ತಾರೆ, ನಾವು ಹೇಳಿದ್ದು ಏನಾಯ್ತು ಕೇಳ್ತಾರೆ, ನಮ್ಮ ಅಪಾಯ, ನಮ್ಮ ತೊಂದರೆ ಅರ್ಥ ಆಗಲ್ವಾ ಕೇಳ್ತಾರೆ, ನಮ್ಮ ಕಷ್ಟ ನೀವು ನೋಡಿದ್ದೀರಾ ಕೇಳ್ತಾರೆ, ನಮ್ಮ ರಸ್ತೆಯಲ್ಲಿ ಬನ್ನಿ ಒಮ್ಮೆ ಅಂತಾರೆ. ಯಾವುದಕ್ಕೂ ಉತ್ತರಗಳು ಕೊಡಲಾಗದ ಪರಿಸ್ಥಿತಿ ನಮ್ದು. ಬಹುಶಃ ಇದೇ ಭಯಂಕರ ದುಸ್ಥಿತಿ ಅಂತ ಅಂದ್ಕೊಂಡಿದ್ದೇವೆ. ಓಕೆ, ನೀವು ಇವಾಗ ರಸ್ತೆ ಅನ್ನೋ ವಿಚಾರನ ತೆಗೆದ್ರಿ. ಸೊ ಇದ್ರ ಬಗ್ಗೆ ನಂದೊಂದು ಪ್ರಶ್ನೆ ಇದೆ. ಈಗ ಕರ್ನಾಟಕದಲ್ಲಿ ಬೇರೆ ಭಾಗದ ಶಾಸಕರಿಗೆ ಹೋಲಿಸಿದ್ರೆ ಈ ಕರಾವಳಿ ಭಾಗದ ಶಾಸಕರು, ದಕ್ಷಿಣ ಕನ್ನಡದ ಶಾಸಕರಿಗೆ ಒಂದು ದೊಡ್ಡ ಚಾಲೆಂಜ್ ಅಂತ ಏನೇ ಹೇಳಿದ್ರೆ ರಸ್ತೆ ರಿಪೇರಿ ಮಾಡುವಂಥದ್ದು. ಪ್ರತಿ ಸಲ ಮಳೆ ಬಂದಾಗ ಸಾಕಷ್ಟು ಸಮಸ್ಯೆ ಆಗುತ್ತೆ, ಗುಡ್ಡ ಕುಸಿಯುತ್ತೆ, ಘಾಟಿಗಳ ಸಮಸ್ಯೆ ಅಷ್ಟೇ ಅಲ್ಲ. ನೀವು ಹೇಳ್ತಾ ಇದ್ರಿ ವಿಲೇಜ್ ರೋಡ್ಗಳು ಎಷ್ಟು ಹಾಳಾಗಿದೆ ಇವತ್ತು ಅಂತ. ಸೊ ಅದು ಎಷ್ಟು ದೊಡ್ಡ ಚಾಲೆಂಜ್ ಅನ್ಸುತ್ತೆ, ನೀವು ಅದನ್ನು ಹೆಂಗೆ ಸ್ವೀಕಾರ ಮಾಡ್ತೀರಾ ಅಂತ? ನಾವು ಯಾವಾಗಲೂ ಕರಾವಳಿಯವರೊಮ್ಮೆ ಹೇಳಲಿಕ್ಕಿದೆ, VS ಆಚಾರ ಕಾಲದಿಂದ ಪ್ರತಿಯೊಂದು ಯೋಜನೆ, ಪ್ರತಿಯೊಂದು ವಿಷಯವು ಕರಾವಳಿಯನ್ನು ಹೊರತುಪಡಿಸಿ ಅಥವಾ ಕರಾವಳಿಯನ್ನು ಬೇರೆ ಗಮನಿಸಿ ಅಂತ ಒಂದು ಆರ್ಡರ್ ಕೊಡ್ತಿದ್ರು. ಯಾಕಂದರೆ ನಮ್ಮ ಸ್ಟ್ರಕ್ಚರ್ ಬೇರೆ, ನಮ್ಮಲ್ಲಿ ತುಂಡು ಭೂಮಿಯ ಆಸ್ವಭಾವದಿಂದ ಹಿಡಿದು ಹೆಚ್ಚು ಮಳೆಯವರೆಗೂ ಎಲ್ಲವೂ ಡಿಫ್ರೆಂಟ್ ಆಗಿರ್ತದೆ. ಇಲ್ಲಿ ವಿಲೇಜ್ ರೋಡ್ಗಳು ಅಂತೇಳಿ ಹೇಳೋದು
ಅಥವಾ ಡಿಸ್ಟಿಕ್ ರೋಡ್ಗಳು ಯಾವುದು ಬೇಕಿದ್ರೆ ಇರಲಿ, ಪ್ರತಿ ಸರ್ತಿ ಮಳೆ ಬಂದಾಗೊಮ್ಮೆ ಲಗಾಡಿಯಾಗಿ ಬಿಡ್ತದೆ. ಅದಕ್ಕೆ ಸರಿಯಾಗಿ ನಮಗೆ ವಿಶೇಷ ಅನುದಾನ ಅಂತ ಕೊಡ್ತಿದ್ರು. ಅದು ಮಳೆಗಾಲದ ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ. ದೇವ್ರ ದಯೆಯಿಂದ ಈ 3ನೇ ವರ್ಷ 3 ಮಳೆಗಾಲ ಕಂಡು ನೋಡಿದೆವು MLA ಆದ ವರ್ಷ. ಅದರ ನಂತರ ಈ ವರ್ಷ ಯಾವತ್ತೂ ಸಹಿತ ಅದರದ್ದು ಪರಿಹಾರ ಬರ್ತಾ ಇಲ್ಲ. ಜನರೇನ ಮಾಡ್ತಾರೆ, ಒಂದು ಹಂತಕ್ಕೆ ಅರ್ಥ ಮಾಡ್ಕೋತಾರೆ ನಮ್ಮಲ್ಲಿ ಜನ, ಸರ್ಕಾರ ಇಲ್ಲ, ಅನುದಾನ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಇನ್ನೊಂದು ಹಂತಕ್ಕೆ ಅವರ ಫ್ರಸ್ಟ್ರೇಷನ್, ಆ ರಸ್ತೆಯಲ್ಲಿ ದಿನ ಹೊಂಡಕ್ಕೆ ಗಾಡಿ ಹಾರಿ ಹೋಗ್ತಾ ಇರುವಾಗ, ಕೆಸರು ಹಾರ್ತಾ ಇರುವಾಗ ಅವರ ಫ್ರಸ್ಟ್ರೇಷನ್ ಅವ್ರು ಹೇಳ್ತಾರೆ. ಏನು ಉಪಯೋಗ ಆಯ್ತು ಅಂತೇಳಿ ಹೇಳಿ ಅವ್ರು ನೊಂದ್ಕೋತಾರೆ. ನಾವಿದನ್ನ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಹೇಳಲಿಕ್ಕೆ ಆಗ್ತಾ ಇಲ್ಲ, ಅರ್ಥ ಮಾಡಿಕೊಳ್ಳೋರಿಲ್ಲ. ಈ ಪರಿಸ್ಥಿತಿ ನಮ್ದು ಇದೆ ಸದ್ಯಕ್ಕೆ. ನೀವು ಹೇಳಿದಾಗೆ ನಮ್ಮ ರಸ್ತೆಗಳು ಸತ್ಯನಾಶ ಆಗಿದೆ ಅಂತ ಹೇಳ್ತೇವೆ ನಮ್ಮಲ್ಲಿ, ಅದನ್ನ ಸರಿ ಮಾಡ್ತೇವೆ, ಮಾಡಿ ಕೊಡ್ತೇವೆ, ಎರಡೂ ಹೇಳಲಿಕ್ಕೆ ಆಗದ ಸ್ಥಿತಿ ನಮ್ದು. ಓಕೆ, ಅಂದ್ರೆ ಅದಕ್ಕೆ ಇವಾಗ ಎಷ್ಟು ಎಫರ್ಟ್ ಹಾಕಬೇಕು, ನೀವು ಅದನ್ನ ಸರಿ ಮಾಡಿಸ್ಬೇಕು ಅಂದ್ರೆ ಎಷ್ಟು ಸಮಯ ತಗೊಳುತ್ತೆ, ಏನ್ ಪ್ರೋಸೆಸ್ ಇದೆ ಅದ್ರದ್ದು? ನಿಮ್ಗೆ ವೆರಿ ಸಿಂಪಲ್, ಅನುದಾನ ಕೊಟ್ಟು ಬಿಟ್ರೆ ಉಳಿದೆಲ್ಲವೂ ರೆಡಿ ಇರ್ತದೆ. ನಮ್ಮ ಕರಾವಳಿಯವರು ಅಂತೇಳಿ ಹೇಳಿದ್ರೆ ನಮ್ಮಲ್ಲಿ ಕಾಂಟ್ರಾಕ್ಟರ್ ಹೆಚ್ಚು, ಅದು ಕುಂದಾಪುರ ಬೈಂದೂರು ಅಂದ್ರೆ ಇನ್ನೂ ಹೆಚ್ಚು. ಹಿಂದಿನಿಂದ ಅದು ಕಾಂಟ್ರಾಕ್ಟರ್ ಹುಬ್ಬಳ್ಳಿಯಲ್ಲಿ, ಬೆಂಗಳೂರಿನಲ್ಲಿ ಎಲ್ಲೆಲ್ಲೋ ಇದ್ದವರು ಇಲ್ಲಿ ಕಾಂಟ್ರಾಕ್ಟ್ ಫೀಲ್ಡಿಗೆ ಹೋಗಿರ್ತಾರೆ, ಅಥವಾ ಒಬ್ಬರನ್ನ ನೋಡಿ ಒಬ್ರು ಬಂದಿರ್ತಾರೆ. ದೊಡ್ಡ ಕಾಂಟ್ರಾಕ್ಟ್ ಇಂದ ಹಿಡಿದು ಸಣ್ಣ ಸಣ್ಣವರು ಕಾಂಟ್ರಾಕ್ಟ್ ಇರ್ತಾರೆ. ಅವರು ಅದನ್ನ ಉದ್ಯೋಗವಾಗಿಯೂ ಮಾಡುವವರು. ಆದರೆ ಎಲ್ಲರೂ ಸಹಿತ ಕಾಲಿಕೈ ಅನ್ನೋದ್ರ ಜೊತೆಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ ಇದೆ. ಇದರಲ್ಲಿ ನನ್ನ ಎಫರ್ಟ್ ಏನೂ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ ಅನ್ನೋದೊಂದೇ ನಮ್ಮ ಎಲ್ಲರದ್ದು, ಕರಾವಳಿ ಅಷ್ಟೂ ಜನ MLAಗಳದ್ದು ನಮ್ಮ ಸಮಸ್ಯೆ. ಓಕೆ, ಈಗ ಬದುಕಿಗೂ ಬೈಂದೂರು, ದುಡಿಮೆಗೂ ಬೈಂದೂರು ಅಂತ ನೀವು ಹೇಳ್ತಾ ಇದ್ರಿ. 30,000 ಜನ ವೋಟರ್ಸ್ ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಅಂದ್ರೆ ಬದುಕಿಗೆ ಮಾತ್ರ ಬೈಂದೂರು, ದುಡಿಮೆಗೆ ಎಲ್ಲರೂ ಸಿಟಿಗೆ ಬರ್ತಾ ಇದ್ದಾರೆ. ಸೊ ಬೈಂದೂರಲ್ಲೇ ಆ ದುಡಿಮೆನ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕಾಗತ್ತೆ ಅಂತ, ಎಷ್ಟು ಸಮಯ ಬೇಕಾಗತ್ತೆ, ಅಷ್ಟು ಸುಲಭ ಇದೆಯಾ ಅದು ಅಂತ? ಚುನಾವಣೆ ಸಂದರ್ಭದಲ್ಲಿ ಬೈಂದೂರಿನ ಅಭಿವೃದ್ಧಿಯ ಒಂದಷ್ಟು ಮಾತುಗಳನ್ನ ನಾವು ಹೇಳ್ತಾ ಹೋದೆವು, ಇನ್ನೊಂದಷ್ಟು ಜನ ನಮಗೆ ಸಜೆಷನ್ ಕೊಡ್ತಾ ಹೋದ್ರು, ಮಾಧ್ಯಮದಲ್ಲಿ ಮತ್ತೊಂದಷ್ಟರಲ್ಲಿ ಚರ್ಚೆ ಆಯ್ತು. ಆದ ತಕ್ಷಣ ನಾವು ಒಂದಷ್ಟು ಎಲ್ಲರನ್ನು ಬೈಂದೂರಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಇಟ್ಕೊಂಡವ್ರನ್ನೆಲ್ಲ ಸೇರಿಸಿ ಸಮೃದ್ಧ ಬೈಂದೂರು ಅಂತೇಳಿ ಒಂದು ತಂಡದ ಕಲ್ಪನೆ ಇಟ್ಟೆವು, ಸಮೃದ್ಧ ಬೈಂದೂರು ಅಂತ ಇಟ್ಟೆವು. ಅದರಲ್ಲಿ ನೀವು ಹೇಳಿದ ರೀತಿಯಲ್ಲಿ ಬದುಕಿಗೂ ಬೈಂದೂರು, ದುಡಿಮೆಗೂ ಬೈಂದೂರು ಅಂತ. ನಮ್ಮಲ್ಲಿ ಹೆಚ್ಚು ಬದುಕಿಯಲ್ಲಿ ಕೇಳಿದ್ರೆ ಮುಂಬೈ ಒಂದು ಕಾಲದಲ್ಲಿ, ಈಗ ಹೆಚ್ಚು ಬೆಂಗಳೂರು. ಮತ್ತು ನೀವು ಪ್ರತಿ ಜಿಲ್ಲೆ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೋದ್ರು, ಅಲ್ಲಿ ಆದ್ರೂ ನಿಮಗೆ ಬ್ರಹ್ಮಲಿಂಗೇಶ್ವರ ಕಾಂಡಿಮೆಂಟ್ಸ್ ಅಥವಾ ಉಡುಪಿ ಹೋಟೆಲ್ ಅಂತ ಕಂಡ್ರೆ ಅದು ಕರಾವಳಿ, ಕೊನೆಗೆ ಕುಂದಾಪುರ ಬೈಂದೂರು ಉಡುಪಿಯವರೇ ಆಗಿರ್ತಾರೆ. ಸೊ ಅವರು ದುಡಿದು ನಮ್ಮ ಊರಿನ ಜೀವನಗಳು ನಡೆಯುವುದು ಅನ್ನೋದು ಹೆಚ್ಚು ಪ್ರಮಾಣದಲ್ಲಿದೆ. ಇನ್ಫ್ಯಾಕ್ಟ್ ಅರಬ್ ರಾಷ್ಟ್ರಗಳಲ್ಲೂ ಹೆಚ್ಚು ಜನ ಇದ್ದಾರೆ, ಅಬ್ರಾಡ್ ಅಲ್ಲೂ ತುಂಬಾ ಜನ, ಎಲ್ಲ ದೇಶಗಳಲ್ಲೂ. ಈಗ ನಾವು ಇಸ್ರೇಲ್ ನಲ್ಲಿ ತುಂಬಾ ಹೆಚ್ಚು ಸಂಖ್ಯೆಯಲ್ಲಿ ಬೈಂದೂರಿನವರು, ಪಡುವರಿ ಅನ್ನೋ ಒಂದೇ ವಿಲೇಜ್ನವರೇ ತುಂಬಾ ಜನ ಇದ್ದಾರೆ. ಹಿಂದೆ ಯುದ್ಧ ಇದೆಲ್ಲ ಆರಂಭ ಆಗುವಾಗ ಅವ್ರ ಜೊತೆ ನೇರ ಮಾತಾಡಿದ್ದು, ಸಮಸ್ಯೆಗಳನ್ನು ಕೇಳ್ಕೊಳ್ಳೋದು ಅದೆಲ್ಲವೂ ಇದೆ. ಸೊ ಹೊರಗಿನ ದುಡಿಮೆ ನಮ್ಮ ಆದಾಯ. ನಮ್ಮ ಪ್ರಶ್ನೆ ಇರೋದು, ನಮಗೂ ಸಹಿತ ಈಗ ಎಜುಕೇಶನ್ ಸ್ಟಾರ್ಟ್ ಆಯ್ತು, ಎಲ್ಲರೂ ವಿದ್ಯಾವಂತರಾದ್ರು, ಎಲ್ಲರೂ ಜಾಬಿಗೆ ಪುನಃ ಬೆಂಗಳೂರು. ಊರಿನಲ್ಲಿ ಅಂತಿಲ್ಲ, ಏನು ವರ್ಕ್ ಫ್ರಮ್ ಹೋಮ್ ಒಂದು ಸಣ್ಣ ಕಾನ್ಸೆಪ್ಟ್ ಬಿಟ್ರೆ ಉಳಿದದ್ದಿಲ್ಲ. ಸೊ ಇಷ್ಟೆಲ್ಲ ಇರುವಾಗ ನಾವು ಹೇಳಿದಾಗೆ ನಮ್ಮ ವೋಟರ್ಸೇ ಡೈರೆಕ್ಟ್ 30,000 ಜನ ಹೊರಗಡೆ ಇದ್ದಾರೆ. ಯಾಕೆ ಅಂತೇಳಿ ಕೇಳಿದ್ರೆ ದುಡಿಲಿಕ್ಕೆ ಅವಕಾಶ ನಮ್ಮಲ್ಲಿಲ್ಲ. ಊರಿನ ಬಗ್ಗೆ ಪ್ರೀತಿ ಕಮ್ಮಿ ಆಗ್ಲಿಲ್ಲ, ಅಭಿಮಾನ ಕಮ್ಮಿ ಆಗ್ಲಿಲ್ಲ, ಊರಿನ ಬಗ್ಗೆ ಹೋರಾಟವೂ ಕಮ್ಮಿ ಆಗ್ಲಿಲ್ಲ, ದುಡಿಲಿಕ್ಕೆ ಅವಕಾಶ ಇಲ್ಲ. ಸೊ ನಾವು ಸಮೃದ್ಧ ಬೈಂದೂರಿನಲ್ಲಿ ಯೋಚನೆ ಮಾಡಿದೆ ಅಂತ ಕೇಳಿದ್ರೆ, ತಂದೆ ತಾಯಿ ಮಕ್ಕಳು ಮನೆಯಲ್ಲಿ ಒಟ್ಟಿಗೆ ಊಟ ಮಾಡ್ಬೇಕಂತ ಹೇಳಿದ್ರೆ ದುಡಿಮೆ ಮನೆ ಹತ್ರ ಇರಬೇಕು. ಸಣ್ಣ ಉದ್ಯಮ, ಸಣ್ಣ ಉದ್ಯೋಗ ಇದ್ರೂ ಸರಿ, ಊಟ ತಂದೆ ತಾಯಿ ಜೊತೆ ಮನೆಯಲ್ಲಿ ಮಾಡ್ಬೇಕು, ಈ ಭಾಗ್ಯ ಸಿಗಬೇಕು. ಇದಾಗಬೇಕಂತ ಹೇಳಿದ್ರೆ ಊರಲ್ಲಿ ದುಡಿಮೆ ಸ್ಟಾರ್ಟ್ ಆಗಬೇಕು. ಆ ಕಲ್ಪನೆ ಇಟ್ಕೊಂಡು ಸಮೃದ್ಧ ಬೈಂದೂರು ಅಂತ ಹೇಳಿದೆವು. ಬೇರೆ ಬೇರೆ ಅವಕಾಶಗಳನ್ನು ನೋಡ್ತಾ ಇದ್ದೇವೆ, ಅದರಲ್ಲಿ ಹೆಚ್ಚು ಟೂರಿಸಮ್. ಸೊ ಆ ಅವಕಾಶಗಳು ಹೆಚ್ಚು. ಅದರ ನಂತರ ಉಳಿದದ್ದು ಕೃಷಿ, ಮತ್ತೊಂದು ಎಲ್ಲವೂ ಸಣ್ಣ ಉದ್ಯೋಗ, ಸಣ್ಣ ಉದ್ಯಮ ಎಲ್ಲ ಇಂಥದ್ದು ಮಾಡಿದ್ರೆ ನಮ್ಮಲ್ಲಿ ಮಾಡಬಹುದು. ಅದಕ್ಕೆ ಬೇಕಾದ ಅವಕಾಶಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಆ ವಾಕ್ಯವನ್ನು ಇಟ್ಕೊಂಡು ನಾವು ಶುರು ಮಾಡಿದ್ದು, ಒಂದಷ್ಟು ಸಣ್ಣ ಪ್ರಯತ್ನದಲ್ಲಿದೆ. ಓಕೆ, ಈಗ ಟೂರಿಸಂ ವಿಚಾರ ನೀವು ಹೇಳಿದ್ರಿ, ಸಾಕಷ್ಟು ಟೂರಿಸ್ಟ್ ಪ್ಲೇಸಸ್ಗಳು, ಆಕರ್ಷಣೀಯ ಸ್ಥಳಗಳಿದೆ ನಿಮ್ಮ ಕ್ಷೇತ್ರದಲ್ಲಿ. ರೀಸೆಂಟಾಗಿ ನೀವು ಟ್ವಿಟರಲ್ಲಿ ಟ್ವೀಟ್ ಕೂಡ ಮಾಡಿದ್ರಿ, ವೀರೇಂದ್ರ ಸೆಹ್ವಾಗ್ ಕ್ರಿಕೆಟರ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಅದನ್ನು ರೀಟ್ವೀಟ್ ಮಾಡಿ ನೀವು ಅವ್ರನ್ನ ಟ್ಯಾಗ್ ಮಾಡಿ ಹೇಳ್ತೀರಾ, ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ, ನೀವು ವಿಸಿಟ್ ಮಾಡಿ ಅಂತ. ಸೊ ನೀವು ಟೂರಿಸಂನ ಡೆವಲಪ್ ಮಾಡಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಏನೆಲ್ಲ ಯೋಜನೆಗಳಿದೆ ನಿಮಗೆ ಟೂರಿಸಂ ಇಂಪ್ರೂವ್ ಮಾಡೋದಕ್ಕೆ? ಅದೇ ನೀವು ಕೇಳಿದ ಸರಿ ಇದೆ, ಯೋಜನೆಗಳೇನಂತ ಅವಕಾಶಗಳು ಸಾಕಷ್ಟಿದೆ ನಮ್ಮಲ್ಲಿ. ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಆನ್ ಆ್ಯಂಡ್ ಆವರೇಜ್ 10,000 ವಿಸಿಟರ್ಸ್ ಪರ್ ಡೇ, 10,000 ವಿಸಿಟರ್ಸ್ ಪರ್ ಡೇ ಇವತ್ತಿಗೂ ಇದೆ. ಅತಿ ಹೆಚ್ಚು ಕೇರಳದ ಎವ್ರಿ ಡೇ ಅಷ್ಟಿದೆ. ಅಷ್ಟು ದೊಡ್ಡ ಪ್ರಸಿದ್ಧ ದೇವಸ್ಥಾನ. ಅದರ ಜೊತೆಗೆ ಟೆಂಪಲ್ ಟೂರಿಸಂ ಅಂತ ಕಾನ್ಸೆಪ್ಟ್ ಇಟ್ಕೊಂಡ್ರು 10 ದೇವಸ್ಥಾನಗಳು. ನಿಮಗೆ 1000 ವರ್ಷದ ಇತಿಹಾಸ ಇರುವಂಥ ಬೈಂದೂರು ಸೇನೇಶ್ವರ, ಗುಹೇಶ್ವರದಿಂದ ಹಿಡಿದು ಕಮಲಶಿಲೆ ದುರ್ಗಾ ಪರಮೇಶ್ವರಿ, ಸೌಕೂರು ದುರ್ಗಾ ಪರಮೇಶ್ವರಿ, ಈ ರೀತಿ 10 ದೇವಸ್ಥಾನಗಳಿದೆ. ಅದ್ರ ಜೊತೆಗೆ
ವೀರೇಂದ್ರ ಸೆಹ್ವಾಗ್ ಅವರು ಟ್ವೀಟ್ ಮಾಡಿದಂಥ ತ್ರಾಸಿ ಮರುವಂತೆ ಬೀಚ್, ಆ ಬೀಚ್ ಅನ್ನೋದು ಒಂದು ಯೂನಿಕ್ ಬೀಚ್, ಅದು ಒಂದು ಐಕಾನ್, ಅದು ಅಂಥದ್ದೊಂದು ಬೀಚ್ ಇನ್ನೊಂದು ಕಡೆಯಲ್ಲಿಲ್ಲ. ಸೋಮೇಶ್ವರ ದೇವಸ್ಥಾನ ಇದೆ, ಸೋಮೇಶ್ವರ ಬೀಚ್ ಇದೆ, ಗಂಗೊಳ್ಳಿ ಇದೆ, ಮರವಂತೆ ಕೊಡೇರಿ, ಎಲ್ಲವೂ ಅವಕಾಶಗಳು ನಮ್ಮ ಹತ್ರ ಇದೆ. ಆದರೆ ನಮ್ಗೆ ಎಲ್ಲಿಯೋ ಒಂದು ಕಡೆ ಇದೆಲ್ಲವನ್ನು ಕೋಆರ್ಡಿನೇಟ್ ಮಾಡಿ ಒಂದು ಲೈನ್ ತರಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರಯತ್ನ ಅಂತೇಳಿ ಹೇಳೋದು ನಮ್ಮ MP ಅವರು BY ರಾಘವೇಂದ್ರ ನಮ್ಮ ಸಂಸದರು. ಸೊ ಅದೊಂದು ನಮ್ಮ ಲಕ್ ಪಾರ್ಟ್ ಅದು. ಯಾಕಂತೇಳಿ ಹೇಳಿದರೆ ವರ್ಕ್ ಎಕ್ಸಿಕ್ಯೂಷನಿಗೆ ಅವರೇ ಫೇಮಸ್. ಅವ್ರು ಮಾಡಿದಂಥ ಪ್ರಾಜೆಕ್ಟ್ಗಳು, ಅದು ಏರ್ಪೋರ್ಟ್ ಇರ್ಬೋದು, ಸಿಗಂದೂರು ದೇವಸ್ಥಾನ ಬ್ರಿಡ್ಜ್ ಇರ್ಬೋದು, ಅಲ್ಲೆಲ್ಲವೂ ಫೇಮಸ್ ಅದು. ಸೊ ಅವರು ಆ ಕಲ್ಪನೆಗಳಿಗೆ ಒಂದಷ್ಟು ದಾರಿ ಮಾಡಿ ಕೊಡ್ತಾ ಇದ್ದಾರೆ, ಒಂದಷ್ಟು ಆಗ್ತಾ ಇದೆ. ಟೂರಿಸಂ ಕನೆಕ್ಟ್ ಆಗ್ಲಿಕ್ಕೋಸ್ಕರ ನಾವು ಕೊಲ್ಲೂರು ಕಾರಿಡಾರ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಟೆವು. ಕೊಲ್ಲೂರು ಕಾರಿಡಾರ್ ಅಂತೇಳಿ ಹೇಳೋದು ಕೊಲ್ಲೂರು ದೇವಸ್ಥಾನ ಕೇಂದ್ರಿತವಾಗಿ ಇಡೀ ಕ್ಷೇತ್ರ ಮತ್ತೆ ಸುತ್ತಮುತ್ತ ಮುರುಡೇಶ್ವರ, ಮಂದರ್ತಿ, ಶೃಂಗೇರಿ, ಹೊರನಾಡಿಗೆ ಎಲ್ಲದಕ್ಕೂ ಕನೆಕ್ಟ್ ಆಗೋ ರೀತಿಯಲ್ಲಿ, ಉಡುಪಿ ಎಲ್ಲವೂ ಕನೆಕ್ಟ್ ಆಗೋ ರೀತಿಯಲ್ಲಿ ನಾವೊಂದು ಕಾರಿಡಾರ್ ಕಾನ್ಸೆಪ್ಟ್ ಇಟ್ಟೆವು. ಸೊ ಅದಕ್ಕೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್, ಆಮೇಲೆ ಟೂರಿಸಂ ಮಿನಿಸ್ಟರ್ ಶೇಖಾವತ್ ಸರ್, ಎಲ್ಲರ ಹತ್ರನೂ ರಾಘವೇಂದ್ರ ಸರ್ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅವರು ಆ ಕಲ್ಪನೆಗಳನ್ನು ಚರ್ಚೆ ಮಾಡಿ ಮಾಡಬಹುದು, ಆದರೂ ಸಹಿತ ತಕ್ಷಣಕ್ಕೆ ಕೊಲ್ಲೂರು ಮೂಕಾಂಬಿಕಾ ಸರ್ಕ್ಯೂಟ್ ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ರು. ಕೊಲ್ಲೂರಿಗೆ ಬಂದವರು ತ್ರಾಸಿ ಮರವಂತೆ ಬೀಚಿಗೆ, ಅದಾದ್ಮೇಲೆ ಸೋಮೇಶ್ವರ ದೇವಸ್ಥಾನ, ಬೈಂದೂರಿನ ಒಂದಷ್ಟು ಟೂರಿಸಂ ಪ್ಲೇಸ್ಗಳಿಗೆ ಸ್ಟಾರ್ಟ್ ಮಾಡೋಣ ತಕ್ಷಣಕ್ಕೆ ಅಂತೇಳಿ ಹೇಳಿ. ಸೊ ಅದು ಸ್ವಲ್ಪ ಸ್ಪೀಡಲ್ಲಿದೆ. ಅದು ಒಂದಷ್ಟು ಆದರೆ ಕೊಲ್ಲೂರು ಕಾರಿಡಾರ್ನ ಒಂದು ಪಾರ್ಟ್ ಆದಾಗ ಆಗ್ತದೆ. ಒಂದೇ ಸರ್ತಿ ಆಗೋದಕ್ಕಿಂತ ಒಂದೊಂದು ಆಗಲಿ ಅಂತ. ಆಗ ಕೊಲ್ಲೂರಿಗೆ ಬಂದ ಭಕ್ತರು ಬೈಂದೂರಿನ ಇತರ ಕ್ಷೇತ್ರಗಳನ್ನು ನೋಡ್ಕೊಂಡು ಹೋದರೆ ನಮಗೊಂದಷ್ಟು ಕೆಲಸ ಉದ್ಯೋಗದ ಜೊತೆಗೆ ನಮ್ಮ ಬೈಂದೂರು ಅನ್ನೋದು ಒಂದಷ್ಟು ಎಕ್ಸ್ಪ್ಲೋರ್ ಆಗ್ತದೆ ಅನ್ನೋದು ನಮಗೆ ಮನಸ್ಸಿನಲ್ಲಿ ಇರುವಂಥ. ಸರ್, ಈ ಪ್ರಾಜೆಕ್ಟ್ ಯಾವಾಗ ಟೇಕ್ ಆಫ್ ಆಗ್ಬೋದು ಅಂತ? ಈ ಕೊಲ್ಲೂರು ಕಾರಿಡಾರ್ ಪ್ರಾಜೆಕ್ಟ್ ನೀವು ಹೇಳಿದ್ರಲ್ಲ, ಸೊ ಯಾವಾಗ ಟೇಕ್ ಆಫ್ ಆಗ್ಬೋದು? ಅದು ಯಾಕೆ ಸಮಯ ತಗೋತಾ ಇದೆ? ಯಾವ ಹಂತದಲ್ಲಿದೆ? ನಮ್ಮ ಪ್ರಕಾರ ನಾವು ಕಾಶಿ ಕಾರಿಡಾರ್ ಕಾನ್ಸೆಪ್ಟ್ ಏನು ಹತ್ರ 1,000 ಕೋಟಿ ಪ್ರಾಜೆಕ್ಟ್ ನೋಡಿದ್ದೆವು. ಆಗ ನಮ್ಮ ಮನಸ್ಸಿಗೆ ಬಂದದ್ದು ಇದಾಗಿತ್ತು. ಎಲ್ಲದಕ್ಕೂ ಪಾಸಿಟಿವ್ ಸಪೋರ್ಟಿವ್ ಆಗಿ ಇರುವಂಥವ್ರು ನಮ್ಮ ರಾಘಣ್ಣ. ಆದ್ದರಿಂದ ಅವರಿದ್ದರೆ ಮಾತ್ರ ಇದು ಪಾಸಿಬಲ್, ಅದು ಎಲ್ಲಿವರೆಗೆ ಬೇಕಿದ್ರು ತಗೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿಂದ ಶುರುವಾದಂಥ ಚರ್ಚೆ ಈಗ ಒಂದು ಹಂತಕ್ಕೆ ಫೈಲ್ ಡೆವಲಪ್ ಆಗಿದೆ. ಅದಾದಮೇಲೆ ಈ ಸರ್ತಿ ಬಜೆಟ್ನಲ್ಲೇ ಒಂದು ಸಣ್ಣ ಕಾನ್ಸೆಪ್ಟ್ ಒಂದು ಹಂತಕ್ಕೆ ತರ್ತೇನೆ ಅಂತ ಹೇಳಿದ್ದಾರೆ. ನಾವು ಪೂರ್ತಿ ಡಿಪೆಂಡ್ ರಾಘಣ್ಣ ನಮ್ಮ ಸಂಸದರು, ಅವ್ರು ತುಂಬ ಎಫರ್ಟ್ ಹಾಕ್ತಾರೆ. ಆದ್ದರಿಂದ ಅವ್ರು ಪೂರ್ತಿ ಪ್ರಯತ್ನದಲ್ಲಿ ಇದ್ದಾರೆ. ಈ ವರ್ಷ ಒಂದು ಹಂತಕ್ಕೆ ಶುರುವಾಗಬೇಕು ಅನ್ನೋದು ಅವ್ರ ಕಲ್ಪನೆಯಲ್ಲಿದೆ, ಆಗ್ತದೆ ಅನ್ನುವಂಥ ವಿಶ್ವಾಸ ಹೇಳಿದ್ದಾರೆ. ಓಕೆ, ಇನ್ನು ಗಂಟಿಹೊಳಿಯವರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ನನ್ನ ಪ್ರಕಾರ ಆ ರೀತಿಯ ಪದಗಳು ಕಮ್ಮಿ, ಇನ್ನು ನಮ್ಮನ್ನ ವಿಶ್ವಾಸ ಕಳ್ಕೊಂಡಿಲ್ಲ. ಬಟ್ ಒಂದಂತಲ್ಲಿ ಹೇಳಿದರೆ, ಒಂದು ಕಾನ್ಸೆಪ್ಟ್ ಹೇಗಾಯ್ತು ಕೇಳಿದರೆ, ನಮ್ಮ ಎದುರುಗಡೆ ಕ್ಯಾಂಡಿಡೇಟ್ ಗೋಪಾಲ್ ಪೂಜಾರಿ ಅವರು ಅಂತ 4 ಸರ್ತಿ MLA ಆಗಿದ್ದವರು. ಸೊ ಅವ್ರ ಬಗ್ಗೆ ನನಗೂ ಒಂದು ಗೌರವ ಇರೋದು ಹೌದು. ಮತ್ತು ನಮ್ಮೂರಿನಲ್ಲಿ ಉದ್ಯೋಗ ವ್ಯವಹಾರಕ್ಕೋಸ್ಕರ ಬೈಂದೂರಿನ ಅಭಿವೃದ್ಧಿ ಆಗಬೇಕಂತ ಆದದ್ರಿಂದ, ಅಧಿಕಾರ ಅವ್ರ ಹತ್ರ ಇದ್ದರಿಂದ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ಕಾಂಗ್ರೆಸ್ಸಿನ ಮುಖಂಡರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ನೀವು ನಿಮ್ಮ ಸರ್ಕಾರ ಇದ್ದಾಗ ಅನುದಾನ ತಂದರೆ ಕ್ಷೇತ್ರ ಅಭಿವೃದ್ಧಿಗೆ ಸಹಾಯ ಆಗ್ತದೆ. ನಾನೀಗ ಟಫ್ ಫೈಟ್ ಮಾಡಿ ನೀವು ತಂದ್ರೆ ನಾನು ಬಿಡಲ್ಲ ಅಂಥೇಳಿ, ಅವರು MLAಗೆ ಬಿಡಲ್ಲ ಅಂತ ಫೈಟ್ ಮಾಡಿಕೊಂಡ್ರೆ ನಷ್ಟ ಆಗೋದು ಬೈಂದೂರಿಗೆ. ಆದ್ದರಿಂದ ಓಪನ್ ಆಗಿ ಗೌರವಯುತವಾಗಿ ಕೇಳ್ಕೊಂಡಿದ್ದೇನೆ. ದುರಾದೃಷ್ಟ ಏನು ಕೇಳಿದ್ರೆ ಅವ್ರ ಹತ್ರ ₹1 ತರ್ಲಿಕ್ಕಾಗಲಿಲ್ಲ. ಏನು ಮಾಡ್ತಾರೆ, ಅವರಿಗೂ ಬೇಜಾರು ಇರ್ಬೋದು ಅದ್ರ ಬಗ್ಗೆ. ಸೊ ಅನುದಾನಕ್ಕೋಸ್ಕರ ನಾನು ಅವ್ರಿಗೆ ಗೌರವ ಕೊಟ್ಟದ್ದು ಹೌದು. ಬೈಂದೂರು ಉತ್ಸವ ಅಂತೇಳಿ ಒಂದು ಗ್ರೇಟ್ ಕಾನ್ಸೆಪ್ಟ್, ನಮ್ಮ ಬೈಂದೂರಲ್ಲಿ ಅಂಥದ್ದೊಂದು ಉತ್ಸವ ಮಾಡಿ ನಾವು ಒಂದು ಮಾರ್ಕೆಟ್ ನಮ್ಮಲ್ಲೂ ಸಹಿತ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಬೈಂದೂರು ಅಂದ್ರೆ ಒಂದು ಹಳ್ಳಿ ಪ್ರದೇಶ ಅನ್ನುವಂಥದ್ದು ಒಂದು ಇತ್ತು. ಮಾಡುವ ಅಂತೇಳಿ ಬೈಂದೂರು ಉತ್ಸವ ಅಂತ ಯೋಚನೆ ಇಟ್ಟೆವು. 3.5 ರಿಂದ 4 ಲಕ್ಷ ಜನ ಸೇರಿದ್ರು. ನಮಗೆ ಶಾಕ್ ಆಗುವಷ್ಟು ಬೈಂದೂರು ಬಗ್ಗೆ ಪ್ರಚಾರ ಆಯ್ತು. ಸುತ್ತಮುತ್ತ 2-3 ಜಿಲ್ಲೆಯಿಂದ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಆಚೆ ಬೇರೆ ಬೇರೆ ಕಡೆಯಿಂದ ಜನ ಬಂದ್ರು. ನಮಗಾಗ ಒಟ್ಟು ಬೈಂದೂರಿನ ಬಗ್ಗೆ ನಮಗಿದ್ದ ಕಾನ್ಫಿಡೆನ್ಸೇ ಹೆಚ್ಚಾಗಿತ್ತು. ಸೊ ಇಷ್ಟು ದೊಡ್ಡ ಉತ್ಸವ ಆಗುವಾಗ ನಾನೊಬ್ಬ MLA, ಅವರೊಬ್ಬರು ex-MLA ಅನ್ನುವ ಕಾನ್ಸೆಪ್ಟ್ ಇಟ್ಟುಕೊಳ್ಳದೆ ನಾವೆಲ್ಲರೂ ಆ ತಂಡದವರು ಅವ್ರ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟೆವು. ಬೈಂದೂರು ಉತ್ಸವಕ್ಕೆ ನಿಮ್ಮ ಸಹಕಾರ ಇರಲಿ, ನೀವು ಹಿರಿಯರು ಅಂತೇಳಿ ಹೇಳಿ. ಆಗ ಈ ಕಾನ್ಸೆಪ್ಟ್ ಬಂತು, ಒಯ್ದು ಅಡ್ಜಸ್ಟ್ಮೆಂಟ್, ex-MLA ಒಬ್ಬರು MLA ಒಬ್ಬರು ex-MLA ಮನೆ ಹೋಗುದಾ ಅಂತೇಳಿ ಹೇಳಿ. ಬಟ್ ನನ್ನ ಕಾನ್ಸೆಪ್ಟ್ ವೆರಿ ಕ್ಲಿಯರ್, ಹಿರಿಯರಿಗೆ ಗೌರವ ಕೊಡ್ತೇನೆ. ನನ್ನ ಸಿದ್ಧಾಂತದಲ್ಲಿ ಮತ್ತೊಂದ್ರಲ್ಲಿ ನಾವು ರಾಜಿ ಆಗೋದಿಲ್ಲ, ಇವತ್ತಲ್ಲ ನಾಳೆಗೂ ಆಗೋದಿಲ್ಲ. ಇನ್ನು ಅವ್ರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಒಂದು ಸ್ವೀಕಾರ ಮಾಡುವಂಥ ಒಂದು ಮಾನಸಿಕತೆ ಇದೆ. ಬಿಟ್ಟರೆ ನನ್ನ ಪಕ್ಷದ ಕಾರ್ಯಕರ್ತನಾಗಲಿ ನಮ್ಮ ವಿಷಯದಲ್ಲಾಗಲಿ ನಾವು ರಾಜಿ ಇರಲ್ಲ, ನಾವು ಅಷ್ಟೇ ಗಟ್ಟಿ ಇರ್ತೇವೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ. ಸೊ ಇದರಲ್ಲಿ ಒಂದು ಸಣ್ಣ ತಿನ್ನ ಲೈನ್ ಇರ್ತದೆ, ನಾವೇ
ಅವರೇ ಅಂತೇಳಿ ಹೇಳಿ. ಇದನ್ನು ಬಿಟ್ಟರೆ ಮತ್ತೆ ಆ ಅಡ್ಜಸ್ಟ್ಮೆಂಟಿನ ಅವಶ್ಯಕತೆ ಬರೋದಿಲ್ಲ. ಅಷ್ಟು ಚೆನ್ನಾಗಿದೆ ನಮ್ಮ ಪಾರ್ಟಿ. ಓಕೆ. ಸೊ ಈಗ ಹತ್ತಿರ 2.5 ವರ್ಷ ಆಗ್ತಿದೆ ನೀವು ಮೊದಲ ಬಾರಿ ಶಾಸಕರಾಗಿ. ಈ 2.5 ವರ್ಷಗಳ ಅವಧಿಯಲ್ಲಿ ನಿಮಗೆ ಯಾವುದಾದ್ರೂ ವಿಚಾರಕ್ಕೆ ಬೇಸರ ಆಗಿದ್ದುಂಟಾ? ಅಂದರೆ ನಾನು ಏನೋ ಒಂದು ಕೆಲಸನ ಮಾಡಬೇಕು ಅಂತ ಇದ್ದೀನಿ, ಅದು ನನ್ನ ಕೈಲಿ ಮಾಡೋದಕ್ಕೆ ಆಗ್ತಿಲ್ಲ, ಬಿಕಾಸ್ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಅಷ್ಟು ಬೇಗ ನಾನು ಜನರಿಗೆ ಅವರು ನಿರೀಕ್ಷೆ ಪಟ್ಟಂತಹ ಕೆಲಸನ ಮಾಡೋಕ್ಕಾಗ್ತಿಲ್ಲ, ಅವ್ರಿಗೆ ರೀಚ್ ಆಗೋಕ್ಕಾಗ್ತಿಲ್ಲ ಅನ್ನೋ ವಿಚಾರದಲ್ಲಿ ನಿಮ್ಗೇನಾದರೂ ಬೇಸರ ಆಗಿದ್ದುಂಟಾ? ಯಾವುದಾದ್ರೂ ವಿಚಾರ ಇದ್ದರೆ ಯಾವುದಿದು? ಖುಷಿ ಪಟ್ಟದ್ದು 100 ವಿಷಯ ಇದೆ. ಒಂದು ಸರ್ತಿ MLA ಆದಮೇಲೆ ಚುನಾವಣೆಯಲ್ಲಿ ಜನ ಇಷ್ಟಪಟ್ಟರು, ನಮ್ಮ ಹತ್ರದವ ಅನ್ನುವಂಥದ್ದು ಇಷ್ಟಪಟ್ಟರು. ಅದ್ರ ನಂತರ ಕೈಗೆ ಸಿಗಲಿಲ್ಲ ಅನ್ನುವಂಥ ಬೇಜಾರು ಮಾಡಿಕೊಂಡ್ರು ಅನ್ನುವಂಥ ಪರಿಸ್ಥಿತಿ ಇಲ್ಲ. ದಿನದಿಂದ ದಿನಕ್ಕೆ ಪ್ರತಿ ಊರು, ಪ್ರತಿ ಮನುಷ್ಯರು ಒಂದಲ್ಲ ಒಂದು ವಿಷಯಕ್ಕೆ ಸಂಪರ್ಕ ಮಾಡ್ತಾರೆ, ಮಾತಾಡ್ತಾರೆ. ಅವ್ರ ಕಷ್ಟ ಸುಖ, ಅವ್ರ ಆತ್ಮೀಯ ವಿಷಯಗಳನ್ನು, ಸಮಸ್ಯೆಗಳನ್ನು ಹಂಚ್ಕೋತಾರೆ ಅನ್ನುವಂಥ ಖುಷಿ ನನಗಿದೆ. ಈವನ್ ಅವ್ರ ಬಾಯಿಂದನೂ ಕೇಳಿದ್ದೇನೆ, ಕೆಲಸ ಆಗ್ತದೋ ಬಿಡ್ತದೋ ಒಂದು ಮಾತಾಡಿಸ್ತೀರಿ, ಒಳ್ಳೇದಾಯಿತು, ಇವತ್ತೆಲ್ಲ ನಾಳೆ ಅನುದಾನಗಳು ಬಂದಾಗ ಅಭಿವೃದ್ಧಿ ಮಾಡಿಕೊಡಿ, ಈ ಮಾತು ಕೇಳ್ತಾ ಇದೆ. ಅಲ್ಲೇ ಬೇಸರ ಇರೋದು. ನೀವು ಇವತ್ತೆಲ್ಲ ನಾಳೆ ಮಾಡಿಕೊಡಿ ಅನ್ನುವಂಥ ವಿಶ್ವಾಸ ಇಡ್ತಿದ್ದಾರೆ, ಆದ್ರೆ ನಮ್ಮಿಂದ 2 ವರ್ಷದಲ್ಲಿ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಯಾರೋ ತುಂಬ ಇಷ್ಟಪಟ್ಟು, ಯಾರೋ ವಯಸ್ಸಾದವರು ಒಂದು ಊರಿಗೆ ಹೋಗ್ತಾನೆ, ಒಂದು ರಸ್ತೆ ತುಂಬ ಹಾಳಾಗಿದೆ ಬನ್ನಿ ಅಂತ ಹೇಳ್ತಾರೆ. ಯಾರೋ ಅಜ್ಜಿ ಅಂದ್ರೆ ಇರ್ತಾರೆ, ಮಗ ನಿನ್ನ ಮೇಲೆ ಏನೋ ಒಂದು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದೆವು, ಯಾರೂ ಮಾಡಿಕೊಟ್ಟಿಲ್ಲ, ನೀನು ಹೀಗೆ ಮಾಡ್ತೀಯ ಅಂತ ಕೇಳ್ತಾರೆ. ಅವ್ರಿಗೆ ಯಾವ್ದನ್ನೆಲ್ಲ ಅರ್ಥ ಮಾಡಿಸ್ಲಿ ನಾನು? ಅಧಿಕಾರ ಬೇರೆ ಅಂತ ಹೇಳ, ಅನುದಾನ ಬರೋಲ್ಲ ಅಂತ ಹೇಳ, ಅವ್ರಿಗೆ ಏನು ಉತ್ತರ ಕೊಡಲಿ? ಸುಮ್ಮನೆ ಸುಳ್ಳು ಹೇಳಿ ಬರಲ್ಲ, ಮಾಡಿಕೊಡ್ತೇನೆ, ನಾನು ಮಾತು ಕೊಡ್ತೇನೆ ಅಂತೇಳಿ ಸುಮ್ಮನೆ ಮಾತಾಡಿ ಬರಲ್ಲ. ಇದು ಭಾರಿ ಇಕ್ಕಟ್ಟಿನ ಪರಿಸ್ಥಿತಿ ಆಗ್ತದೆ. ಅಭಿವೃದ್ಧಿ ವಿಷಯ ಬಿಟ್ಟರೆ ಮತ್ತೆ ಯಾವುದೇ ವಿಷಯದಲ್ಲಿ ಬೇಸರ ಅನ್ನೋ ಪ್ರಶ್ನೆ ನಮ್ಮ ಪ್ರಶ್ನೆಯಲ್ಲಿಲ್ಲ. ಅಭಿವೃದ್ಧಿ ಒಂದಷ್ಟು ಮಾಡಬೇಕಿತ್ತು, ಅದು ಮಾಡಲಿಕ್ಕೆ ದೇವರ ಅವಕಾಶ ಕೊಟ್ಟಾಗ ಈ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಸಮಸ್ಯೆ ಆಗ್ತಿದೆ ಅಂತೇಳಿ ಹೇಳಿ. ಆದರೆ ಜನರ ಪ್ರೀತಿ ನನ್ನ ಮೇಲೆ ಅಥವಾ ನನ್ನ ಪ್ರೀತಿ ಅನ್ನುವಂಥದ್ದು ನನ್ನ ಕ್ಷೇತ್ರದ ಮೇಲೆ ಕಮ್ಮಿ ಆಗಿದೆ ಅನ್ನೋ ಪ್ರಶ್ನೆ ಇಲ್ಲ. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಓಕೆ ಸರ್, ಈಗ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅಂದ ತಕ್ಷಣ, ಬೈಂದೂರಿನ ಶಾಸಕರು ಅಂದ ತಕ್ಷಣ ಸಾಕಷ್ಟು ಜನ ಹೇಳೋದು ತುಂಬ ಸರಳವಾದ ವ್ಯಕ್ತಿತ್ವ ಅವ್ರದ್ದು, ಅವ್ರು ತುಂಬ ಹಂಬಲ್ ಇದ್ದಾರೆ, ಅವ್ರು ತುಂಬ ಗ್ರೌಂಡೆಡ್ ಇದ್ದಾರೆ, ಸಿಂಪಲ್ ಮ್ಯಾನ್ ಅಂತ ಹೇಳ್ತಾರೆ. ಈ ಸಿಂಪ್ಲಿಸಿಟಿ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ? ನೀವು ಒಳ್ಳೆ ಪ್ರಶ್ನೆಯನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕೇಳಿದ್ದೀರಿ. ಇಲ್ದಿದ್ರೆ ಇದು ಹೇಗೆ ಅದು ಹೇಗೆ ಕೇಳ್ತಿದ್ರು, ಅದನ್ನೆಲ್ಲ ಹೇಳಿ ಮುಗಿಸಿದ್ದೇನೆ. ನನಗೆ ಖುಷಿಯಾಗುವ ರೀತಿಯಲ್ಲಿ ನಾನಿದ್ದೇನೆ ಬಿಟ್ಟರೆ ಬೇರೆ ಎಂತ ವ್ಯತ್ಯಾಸ ಇಲ್ಲ. ಈಗ ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಏನು ಕೇಳಿದ್ರೆ, ವರ್ಕೌಟ್ ಆಗ್ತದೆ ಕೇಳಿದ್ರಲ್ಲ, ಇಲ್ಲ, ಎಲ್ಲ ಕಡೆಯಲ್ಲಿ ವರ್ಕೌಟ್ ಆಗಲ್ಲ. ಯಾಕೆ ಕೇಳಿದರೆ, ಉದಾಹರಣೆಗೆ ನಾವು ಇದು ಸ್ಲಿಪ್ಪರ್ ಧರಿಸಲ್ಲ ಅನ್ನೋದು ಒಂದಿದೆ, ಚಪ್ಪಲಿ ಹಾಕಲ್ಲ ಅಂತೇಳಿ ಯಾವುದೋ ಒಂದು ವಿಷಯಕ್ಕೋಸ್ಕರ ನಾನು ಹಾಕಲ್ಲ ಅಂತ ಇಟ್ಕೊಂಡೆ. ಅಲ್ಲಿಂದನೇ ಪ್ರಶ್ನೆ ಶುರುವಾಗ್ತದೆ. ನಿಮಗೊಂದು 30% ಜನ ಅದೇ ಇಷ್ಟಪಡಲ್ಲ, ಸರಿಯಲ್ಲ ಇದು ಅಂತ ಹೇಳ್ತಾರೆ. ಕೆಲವರು ಡ್ರಾಮಾ ಮಾಡ್ತಿರ್ಬೋದು ಅಂತಾನೂ ಆರೋಪ ಮಾಡ್ತಾರೆ. ಬಟ್ ನಾನು 16 ವರ್ಷದಿಂದ, ಆದ್ದರಿಂದ ನಾನು ರಾಜಕೀಯದ ಪ್ರಶ್ನೆ ಇಲ್ಲದೆ ಇರೋದ್ರಿಂದ ಇದಾಗಿದೆ. ಮತ್ತೆ ಇವತ್ತಿಗೂ ಹೇಳ್ತಾನೆ, ಯಾವುದೋ ಒಂದು ನನ್ನ ಕೆಲಸವೋ ನನ್ನ ಸಂಕಲ್ಪ ನಾನು ಅಂದ್ಕೊಂಡದ್ದು ಅದಾದ ತಕ್ಷಣ ನಾನು ಹಾಕ್ತೇನೆ, ಅದಕ್ಕೂ ಏನು ಪ್ರಶ್ನೆ ಇಲ್ಲ, ನನಗೇನು ಆ ವಿಷಯಗಳಿಲ್ಲ. ಈ ಸಂದರ್ಭದಲ್ಲಿ ಇದನ್ನು ಒಂದು ಹೇಳಿಬಿಡ್ತೇನೆ. ಅಮೆರಿಕ ಪ್ರವಾಸ ಒಂದು ನಮ್ಗೆ ಅವಕಾಶ ಸಿಕ್ತು. ಅಲ್ಲಿ ಕ್ಯಾಲಿಫೋರ್ನಿಯಾ ಮತ್ತು ಹಾಲಿವುಡ್ ಸ್ಟುಡಿಯೋ ಒಂದಷ್ಟೆಲ್ಲ ನೋಡ್ಲಿಕ್ಕೆ ಹೋದಾಗ ಕೆಲವು ಕಡೆಗಳಲ್ಲಿ ಪ್ರವೇಶ ಇಲ್ಲ, ಪಾದರಕ್ಷೆ ಇಲ್ಲದೆ, ಶೂ ಇಲ್ಲದೆ ಪ್ರವೇಶ ಇರಲಿಲ್ಲ. ಒಂದು ಟೂರಿಸಂ ಪ್ಲೇಸ್ಗಳನ್ನೆಲ್ಲ ನೋಡಿ ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕಿತ್ತು. ಅಲ್ಲಿ ಹೆಲಿಕಾಪ್ಟರ್ ಹತ್ತುವಾಗಲೂ ಇದಕ್ಕೆ ಪಂಚಗೂ ಅಲವ್ ಇರಲಿಲ್ಲ, ಶೂ ಇಲ್ಲದೆ ಅಲವ್ ಇರಲಿಲ್ಲ. ನೀವು ಬೇರ್ ಫೂಟಲ್ಲೇ ಹೋಗಿದ್ರಿ? ನಾನು ಹಾಗೆ ಹೋಗಿದ್ದೆ. ನಮ್ಮದು 10-12 ಜನರ ತಂಡ, ಒಟ್ಟು 23 ಜನ. ಬಟ್ 12 ಜನರು ಒಂದು ಕಡೆ ಹೋಗಿದ್ದು, ಮತ್ತೊಂದು ಕಡೆ ಇದ್ದು. ನಮ್ಮ ಜೊತೆ ನಮ್ಮ ಲೀಡರ್ಶಿಪ್ಪಲ್ಲಿದ್ದವರು UT ಖಾದರ್ ಸರ್, ಮಂಜುನಾಥ್ ಭಂಡಾರು, ಗುರುಮೆ ಸುರೇಶ್ ಅಣ್ಣ ಎಲ್ಲ ನಮ್ಮ ಜೊತೆಗಿದ್ದವರು. ನಿಮಗೆ ಒಂದಷ್ಟು ಕಡೆಗಳಲ್ಲಿ ಪ್ರವೇಶ ಇಲ್ಲ. ನಮ್ದು ಮುಂಚೆಯಿಂದ ಯಾವುದೋ ಒಂದು ಹೋಟೆಲಲ್ಲಿ ಮೀಟಿಂಗ್ ಇದೆ, ಅಲ್ಲಿ ಶೂ ಇಲ್ಲದೆ ಪ್ರವೇಶ ಇಲ್ಲ ಅನ್ನೋದು ಬೆಂಗಳೂರಿನಲ್ಲೂ ಇತ್ತು. ನಾನು ಆಯ್ತು, ಆ ಮೀಟಿಂಗಿಗೆ ನಾನಿಲ್ಲ, ನೆಕ್ಸ್ಟ್ ಮೀಟಿಂಗಿಗೆ ಸಿಗ್ತೇನೆ, ಇಷ್ಟೇ. ನಮ್ದು ಅದ್ರ ಬಗ್ಗೆ ಏನು ಫೈಟ್ ಇರಲಿಲ್ಲ. ಇಲ್ಲಿ ಹಾಗೆ ಹೇಳಿದಾಗ ನಮ್ಮವ್ರು ಯಾರು ಒಪ್ಪಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ಇದು ಯಾವುದೋ ಒಂದು ಸ್ಥಳವನ್ನು ನೋಡದೆ ಹೋದ್ರೆ ಅದು ಸರಿಯಲ್ಲ ಅಂತೇಳಿ ಹೇಳಿ, ಸೊ ಗೇಟಲ್ಲಿ ಕನ್ವಿನ್ಸ್ ಮಾಡಲಿದ್ರು. ಖಾದರ್ ಸರ್ ತುಂಬ ಅರ್ಥ ಮಾಡಿಸ್ಲಿಕ್ಕೆ ಹೋದರು. ನಮ್ದೇನೋ ಟ್ರೆಡಿಷನ್ನು, ಅಲ್ಲಿ ಕಲ್ಚರು, ಅವ್ರ ನಂಬಿಕೆ, ಶಬರಿಮಲೆ ಏನು ಪಾಪ ಹೇಳಲಿಕ್ಕೆ ಹೋದರು. ಬಟ್ ಕೆಲವು ಕಡೆಯಲ್ಲಿ ಪ್ರವೇಶ ಕೊಟ್ಟರು, ಕೆಲವು ಕಡೆಯಲ್ಲಿ ಪ್ರವೇಶ ಇರಲಿಲ್ಲ. ಒಂದು ಕಡೆಯಲ್ಲಿ 2 ಗೇಟ್ ದಾಟಿ ಹೋದೆವು, ಹಾಲಿವುಡ್ ಸ್ಟುಡಿಯೋಗಳಲ್ಲಿ 2 ಗೇಟ್ ದಾಟಿ ಹೋದೆವು. ಆದ್ರೆ ಅದೇನೋ ಅವ್ರ ಕಂಟ್ರೋಲ್ ರೂಮಲ್ಲಿ ಫೋನ್ ಹೋಗ್ತದೆ ಕಾಣ್ತದೆ. 2 ಗೇಟ್ ದಾಟಿ ಒಳಗೆ ಹೋಗಿ
ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಪೊಲೀಸ್ ಆಫೀಸರ್ ಒಬ್ಬರು ಬಂದು ವಿದೌಟ್ ವೇರ್ ಫುಟ್ ಆಗುದೇ ಇಲ್ಲ ಅಂತ ಹೇಳಿದ್ರು. ಯಾರು ಅರ್ಥ ಮಾಡಿಸಿದ್ರು ಇಲ್ಲ ಅಂತ ಹೇಳಿ, ಆಯ್ತು ನಾವು ವಾಪಸ್ ಹೋಗ್ತೇನೆ ಅಂತೇಳಿ ಹೇಳಿದ್ರು. ಅವ್ರು ಅದಕ್ಕೂ ಆಗುದಿಲ್ಲ ಅಂತ ಹೇಳಿದ್ರು. ಬೇರ್ ಫೋರ್ಟ್ ಅಲ್ಲಿ ಒಂದು ಹೆಜ್ಜೆ ಇಡುವಾಗಿಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಚೇರ್ ತಂದು ಕೂರಿಸಿ ಬಿಟ್ರು. ಇಲ್ಲಿಂದ ಒಂದು ಹೆಜ್ಜೆ ತೆಗಿಯೋಗಿಲ್ಲ ಅಂತ. ಎಲ್ಲ MLAಗಳು ಎಷ್ಟು ಒತ್ತಾಯ ಮಾಡಿದ್ರು ಆಗ್ಲಿಲ್ಲ. ಅವರೆಲ್ಲ ಸೇರಿ ನನಗೆ ಕನ್ವಿನ್ಸ್ ಮಾಡ್ಲಿ ಶುರು ಮಾಡಿದ್ರು, ಸುಮ್ಮನೆ ಸಮಸ್ಯೆ ಬೇಡ, ಈ ಊರಿನ ಏನು ನಿಯಮ ಇದೆ, ಈಗ ನನ್ನ ಊರು ನನ್ನ ಭಕ್ತಿ, ಇದು ಅವ್ರ ಊರು ಅವರ ನಿಯಮ, ಸೊ ಕೇಳಲೇಬೇಕಂತ ಹೇಳಿದ್ರು. ಮತ್ತೆ ಯಾಕೆ ಅದೆಲ್ಲ ಅಲ್ಲೇ ಚರ್ಚೆ ಮಾಡಿ ಶುರು ಮಾಡಿದ್ರು. ನಾನು ಹಿಂಸೆ ಶುರು ಆಯ್ತು, ಅದನ್ನ ಹಾಕೋತೇನೆ ಚಿಂತೆ ಮಾಡಬೇಡಿ, ಬಟ್ ಇಲ್ಲಿಂದ ಹೊರಗೆ ಹೋಗುವ ಅಂತ ಹೇಳಿದ್ರು. ಬಟ್ ಅವ್ರು ಪೊಲೀಸ್ ಆಫೀಸರ್ ಬಿಡ್ಲಿಕ್ಕೆ ರೆಡಿ ಇಲ್ಲ. ಮತ್ತೆ ಉಳಿದವರೆಲ್ಲರೂ ಒತ್ತಾಯ ಏನ್ ಮಾಡಿದ್ರು ಕೇಳಿದ್ರೆ, ಸುಮ್ಮನೆ ದೊಡ್ಡ ದೊಡ್ಡ ಕತೆ ಆಗೋದಕ್ಕಿಂತ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳಿದ್ರು. ನಾನು ಹೋಗಿ ತಗೊಂಡ್ ಬರ್ತೇನೆ ಅಂತ ಹೇಳಿದೆ. ಅವ್ರು ಹೇಳಿದ್ದು ಹೆಜ್ಜೆ ತೆಗಿಲಿಕ್ಕಿಲ್ಲ, ಬೇರೆಯವ್ರು ಹೋಗಿ ತರಬೇಕು ಅಂತ ಹೇಳಿದ್ರು. ನಾನು ನಮ್ಮೊಬ್ರು ಶಾಸಕರು, ನನ್ನ ಕಾಲೇಜ್ ಸೈಜ್ ಇತ್ತು, ತಗೊಂಡು ಅವ್ರದ್ದು ಶೂ ಹಾಕೊಂಡು ತರ್ಲಿಕ್ಕೆ ಹೋದೆ. ಪೊಲೀಸ್ ಆಫೀಸರ್ ತಕ್ಷಣ ಯಾರು ಶೂನ ತಗೊಂಡು ನನಗೆ ಕೊಟ್ಟಿದ್ದು, ಅವ್ರನ್ನ ಅದೇ ಕುರ್ಚಿಯಲ್ಲಿ ಕೂರಿಸಿದ್ರು. ಸೊ ಶೂ ಹಾಕೊಂಡು ಬಂದ್ಮೇಲೆ ಹೋಗ್ಬೇಕು ಅಂತ. ಸೊ ಅಲ್ಲಿ ನಿಯಮ. ಅದಾದ್ಮೇಲೆ ಹೆಲಿಕಾಪ್ಟರ್ ಮತ್ತೊಂದ್ ಕಡೆಗಳಲ್ಲೆಲ್ಲ ಹಾಕೊಂಡು ಹೋಗಿದ್ದೆ. ಬಟ್ ಅದ್ರ ಬಗ್ಗೆ ಏನ್ ಚರ್ಚೆ ಆಯ್ತು ಮತ್ತೊಂದು ನನ್ಗೆ ನಾ ಚಿಂತೆ ಇರಲಿಲ್ಲ. ನನಗೆ ಅದೇನೋ ಅದರಿಂದ ಏನೋ ಭಾರಿ ಊರಿಗೆ ಒಳ್ಳೇದಾಗ್ತದೆ ಮತ್ತೊಂದು ಪ್ರಶ್ನೆ ಇಲ್ಲ. ನನ್ನ ನಿಯಮ ಅವಶ್ಯಕತೆ ಹೀಗೆ ಬಂತು, ಅಲ್ಲಿ ಮಾಡ್ಬೇಕಾಯ್ತು ಅಂತೇಳಿ ಹೇಳಿ ಅಂದ್ಕೊಂಡೆ. ಸೊ ಈ ನಿಯಮಗಳು ನೀವು ಕೇಳಿದ ಪ್ರಶ್ನೆಗೆ ಎಲ್ಲ ಕಡೆ ವರ್ಕೌಟ್ ಆಗ್ತದೆ ಕೇಳಿದ್ದಕ್ಕೆ ವರ್ಕೌಟ್ ಆಗಲ್ಲ. ಮತ್ತೆ ಎಲ್ಲದರಲ್ಲಿಯೂ ನಾವ್ಯಾರೋ ಪಾಪದವರ ಮನೆಗೆ ಕಾರ್ಯಕ್ರಮಕ್ಕೆ ಕರೀತಾರೆ, ನಮ್ಮಲ್ಲದು ಅತಿ ಮುಖ್ಯ. ಫಂಕ್ಷನಿಗೆ ಕರೆದಾಗ ಹೋಗ್ಬೇಕು, ಮತ್ ನಮಗೂ ಖುಷಿ, ಸಮಯ ಒಂದ್ ಸಿಗಬೇಕು. ನಮ್ಮಲ್ಲಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಅವ್ರ ಮನೆ ಯಕ್ಷಗಾನ ಇದ್ರೆ ನಾವು ತಲುಪಲೇಬೇಕು. ಸೊ ಸೀಸನ್ ಅಂತೇಳಿ ಹೇಳಿದ್ರೆ ನೀವು 3 ಗಂಟೆಗೆ ಅಲ್ಲಿ ಬಂದ್ರು ಸಿಗ್ತೇವೆ. ನಮಗೆ ರಾತ್ರಿ ದಾರಿಯಲ್ಲಿ ಸಿಗೋದು ಹಂದಿ, ಜಿಂಕೆ ಎಲ್ಲ ಸಿಗ್ತಾ ಇರ್ತದೆ ಫಾರೆಸ್ಟ್ ರೋಡ್ಗಳಲ್ಲಿ, ಬಟ್ ಹೋಗಿ ಬರ್ತೇವೆ. ಆಗ ನಾನು ಅಂದ್ಕೊಂಡದ್ದು, ಈ ಡ್ರೆಸ್ಸು ಈ ಸಿಸ್ಟಮ್ ಒಂದು ಹಂತದವ್ರು ಖುಷಿ ಪಡ್ತಾರೆ, ಇನ್ನೊಂದು ಹಂತದವ್ರು ಖುಷಿ ಪಡಲ್ಲ. ಬಟ್ ವಿಷಯ ಏನು ಕೇಳಿದ್ರೆ, ನಾನು ಹೀಗೆ ಇರ್ಬೇಕನ್ನೋದು ನನ್ನ ವಿಷಯ ಇರುವುದರಿಂದ ಆ ವರ್ಕೌಟ್ ಅನ್ನೋದು ಎಲ್ಲ ಕಡೆಯಲ್ಲಿ ಆಗಲ್ಲ. ತುಂಬ ಜನ ಈ ಬಿಸ್ನೆಸ್ ಕ್ಲಾಸ್ ಅಥವಾ ಏನೋ ಒಂದು ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಂಡವರು ಇದನ್ನು ಇಷ್ಟಪಡೋದಿಲ್ಲ. ಅವ್ರ ಮುಖ ಕಾಣುವ ನಮಗೆ ಕಾಣ್ತದೆ, ಬಟ್ ನನ್ನ ಕೆಲಸ ಏನು, ನನಗೆ ಯಾರು ಅನ್ನೋದು ನಂಗೆ ಸ್ಪಷ್ಟ ಇರೋದ್ರಿಂದ ನಾನು ಹೀಗೆ. ಓಕೆ, ಇನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೀನುಗಾರಿಕೆಗೆ ಬೇಕಾದಂತಹ ಬಂದರು ಇಲ್ಲ ಅಂತ ನಾನು ಕೇಳ್ಪಟ್ಟೆ. ಬಂದರು ಇಲ್ವಾ ಅಥವಾ ಇರೋದನ್ನ ಡೆವಲಪ್ ಮಾಡಿಲ್ವಾ, ಏನ್ ಸರ್ ಇದು ಸಮಸ್ಯೆ? ತುಂಬಾ ಡಿಪೆಂಡ್ ಆಗಿರೋದು ಬೋಟ್ಗಳು ಅನ್ನೋ ದೊಡ್ಡ ಹಂತಕ್ಕೆ ಮಲ್ಪೆ. ಆದ್ರೆ ನಮ್ಮಲ್ಲಿರುವುದು ಗಂಗೊಳ್ಳಿ, ಮರವಂತೆ, ಕೊಡೇರಿ, ಶಿರೂರು, ಉಪ್ಪುಂದ, ಇದೆಲ್ಲವೂ ಸಣ್ಣ ಸಣ್ಣ ವ್ಯವಸ್ಥೆ. ತುಂಬಾ ಚೆನ್ನಾಗಿ ಆಧುನಿಕ ಸೌಲಭ್ಯಗಳನ್ನು ಕೊಟ್ಟು ಮಾಡಬೇಕು ಅಂತೇಳಿ ಹೇಳಿ ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಾಗಿಂದ ಡೆವಲಪ್ಮೆಂಟ್ಗಳು ಸ್ಟಾರ್ಟ್ ಆಗಿದೆ. ಒಂದು ಚೆನ್ನಾಗಿ ಆಗಿ ಕೈ ಕೊಟ್ಟೆವು ಅಂತೇಳಿ ಹೇಳಿ ಇನ್ನೂ ಆಗಲಿಲ್ಲ. ಆದರೆ ಬೈಂದೂರಿನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಬಂದರುಗಳಿಗೆ ದೊಡ್ಡ ದೊಡ್ಡ ಅನುದಾನಗಳು, 100 ಕೋಟಿಗಳು ಬರ್ಲಿಕ್ಕೆ ಶುರುವಾದದ್ದು ಮತ್ತು ಕಂಡದ್ದು ಬೈಂದೂರಿನ ಜನ ಯಡಿಯೂರಪ್ಪ ಸರ್ಕಾರ ಇದ್ದಾಗ. ಸೊ ಅದಿದೆ, ಆದರೆ ಕೈಗೆ ಸುಲಭವಾಗಿ ಸಿಕ್ಕಿ ಮೀನುಗಾರರು ಆರಾಮಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಪರಿಸ್ಥಿತಿ ತುಂಬ ಇನ್ನೂ ನಿರ್ಮಾಣ ಮಾಡಲಿಕ್ಕಾಗಲಿಲ್ಲ. ಅದು ಮಾಡಬೇಕಾದದ್ದು ಒಂದು ದೊಡ್ಡ ಕೆಲಸ ಇದೆ. ಸೊ ಅದು ಇವತ್ತಲ್ಲ ನಾಳೆ ಆಗಬೇಕು. ಅದು ಈ ನಾನು ಹೆಸರು ಹೇಳಿದ ಎಲ್ಲ ಬಂದರುಗಳ ಅಭಿವೃದ್ಧಿ ಆಗಬೇಕು. ಓಕೆ, ಈಗ ನಿಮ್ಮ ಅಭಿವೃದ್ಧಿಯಲ್ಲಿ ಒಂದಷ್ಟು ಪ್ಲಾನ್ಸ್ಗಳನ್ನು ನೀವು ಮಾಡ್ಕೊಂಡಿದ್ದೀರಾ. ಈ ಸಮೃದ್ಧ ಬೈಂದೂರು ಅನ್ನುವಂಥದ್ದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀರಾ. ಸೊ ಏನದು ಯೋಜನೆ ಅಂತ, ಆ ಯೋಜನೆ ಬಗ್ಗೆ ಹೇಳ್ಬೋದು? ಒಟ್ಟು ಎಲ್ಲ ಕಲ್ಪನೆಗಳಿಗೆ ಸೇರಿ ಸಮೃದ್ಧ ಬೈಂದೂರು 300 ಟ್ರೀಸ್ ಅಂತೇಳಿ ಹೇಳಿ, ಅದು ಸರ್ಕಾರಿ ಶಾಲೆಗಳು, ನನ್ನ ಕ್ಷೇತ್ರದಲ್ಲಿ 300 ಸರ್ಕಾರಿ ಶಾಲೆಗಳಿದೆ. ಆ 300 ಶಾಲೆಗಳ ಅಭಿವೃದ್ಧಿಗೆ ದಾನಿಗಳಿಂದ ಮಾತ್ರ ಸಾಧ್ಯ. ಸರ್ಕಾರವನ್ನು ಡಿಪೆಂಡ್ ಆದರೆ ನಿಧಾನಕ್ಕೆ ಒಂದೊಂದು ಶಾಲೆಗಳು ನಿಲ್ತಾ ಬರ್ತವೆ. ಒಂದು 50ರಿಂದ 60 ಶಾಲೆಗಳು ಇನ್ನೇನು ಕೆಲವೇ ದಿನಗಳು ನಿಂತು ಹೋಗ್ತದೆ ಅನ್ನೋದಿದೆ. ಈ 300 ಟ್ರೀಸ್ ಪ್ರಾಜೆಕ್ಟಲ್ಲಿ ಆ ಊರಿನ ಓದಿ ಹೋದ ಮಕ್ಕಳು, ವಿದ್ಯಾರ್ಥಿಗಳು ಈಗ ಒಳ್ಳೆ ಪರಿಸ್ಥಿತಿಯಲ್ಲಿದ್ದಾರೆ, ಇಲ್ಲ ಶಿಕ್ಷಣಕ್ಕೆ ಯಾರೋ ದಾನ ಮಾಡ್ತಾರೆ, ಒಂದು ದುಡಿಮೇಲೆ ಚೆನ್ನಾಗಿದ್ದಾರೆ ಅನ್ನುವರು ಕೈ ಹಾಕಿದ ಪರಿಣಾಮ ಆ ಶಾಲೆ ಈಗ ಅಭಿವೃದ್ಧಿಯಾಗಿದೆ, ಅಡ್ಮಿಷನ್ ಹೆಚ್ಚಾಗಿದೆ, ಇನ್ನು ಉಳ್ಕೋತದೆ ಅಂತಿದೆ. ಸೊ ಹಾಗಾಗಿ 300 ಟ್ರೀಸ್ 300 ಗಿಡಗಳು ನೀವು ನೀರು ಗೊಬ್ಬರ ಹಾಕಿದ್ರೆ ಉಳಿತದೆ, ಬೆಳೀತದೆ ಅನ್ನುವ ಕಲ್ಪನೆಯಿಂದ 300 ಟ್ರೀಸ್ ಅಂತ ಹೇಳಿದವು. ಹತ್ರ ಒಂದು 100 ಶಾಲೆಗಳಿಗೆ ಬೇರೆ ಬೇರೆ ದಾನಿಗಳು ಸಿಕ್ಕಿದ್ರು. ಅದರಲ್ಲಿ ನಮ್ಮಲ್ಲಿ ಕೃಷ್ಣಮೂರ್ತಿ ಮಂಜರು ಅಂತೇಳಿ ಹೇಳಿ, ಅವರು ತುಂಬಾ ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ. ಒಂದು 6-7 ಶಾಲೆಗಳನ್ನು ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ರಿಷಬ್ ಶೆಟ್ಟರ್ವರೆಗೂ ಒಂದಷ್ಟು ಶಾಲೆಗಳನ್ನು ಮಾಡುವವರಿದ್ದಾರೆ. ಎಲ್ಲವೂ ನನ್ನಿಂದ ಅಂತಲ್ಲ, ಅವರೇ ಮಾಡ್ಕೊಂಡವರಿದ್ದಾರೆ, ಅವರೇ ಆರಂಭ ಮಾಡ್ಕೊಂಡವರಿದ್ದಾರೆ. ನಮ್ದು ವಿಷಯ ನಮ್ಮೂರಿನ ಶಾಲೆಯನ್ನು ಉಳಿಸ್ಕೊಳ್ಳೋದು ನಾವೇ. ಸರ್ಕಾರ ಮಾಡ್ತದೆ ಅಂತ ಕಾದ್ರೆ ಶಾಲೆ ನಿಲ್ತದೆ. ಇದೊಂದೇ ಕಾನ್ಸೆಪ್ಟ್. ಆ 300 ಟ್ರೀಸ್ ಅಲ್ಲಿ ತುಂಬಾ ಜನ ಜೋಡ್ಕೊಂಡಿದ್ದಾರೆ. ಬೆಂಗಳೂರಿಂದ ಸಹಿತ ಸಡಕ್ಷರಿ ಸರ್ ಕೇಳಿರ್ಬೋದು,
ಕ್ಷಣ ಹೊತ್ತು ಆಣೆ ಮತ್ತು ಹೌದು. ಅವ್ರು ಆ ಕಲ್ಪನೆ ಕೇಳಿ ನಂಗೊಂದು ಒಳ್ಳೆ ಶಾಲೆ ಕೊಡಿ ಅಂತ ಹೇಳಿದ್ರು. ಒಂದು ಶಾಲೆ ಕೊಲ್ಲೂರು ಹತ್ರ ಒಂದು ಎಳಜಿತ್ತ ಅಂತೇಳಿ ಒಂದು ಶಾಲೆ ಇತ್ತು. ಆ ಊರಿಗೆ ರಾಜನ್ ಥರ ಟ್ರೀಟ್ಮೆಂಟ್ ಮಾಡಿದ್ರು. ಅವರು ಸಹಿತ 2 ದಿವಸ ಅಲ್ಲೇ ಉಳಿದ್ರು. ಆ ಶಾಲೆಯ ಅಭಿವೃದ್ಧಿ ಪೂರ್ತಿ ತಾನು ನೋಡ್ತೇನೆ ಅಂತೇಳಿ ಹೇಳಿದ್ರು. ದೊಡ್ಡ ಅಮೌಂಟ್ ಅನ್ನು ಕೊಟ್ಟರು. ಆ ಶಾಲೆ ಚೆನ್ನಾಗಿ ಮಾಡ್ತಿದ್ದಾರೆ. ಈ ರೀತಿ 300 ಟ್ರೀಸಿಗೆ ದಾನಿಗಳನ್ನು ಒಂದಷ್ಟು ಸಂಪರ್ಕ ಮಾಡೋದು ಆ ಕೆಲಸ ಆಗ್ತಿದೆ. ತುಂಬಾ ಜನರ ಸಹಕಾರ ಸಿಗ್ತಿದೆ. ಸರ್ಕಾರಿ ಶಾಲೆ ಉಳಿಸ್ಲಿಕ್ಕೋಸ್ಕರ ಒಂದು ಹೋರಾಟ. ಓಕೆ, ಈಗ ದೇವಿ ನೆಲೆ ಅನ್ನೋ ಒಂದು ಕಾರ್ಯಕ್ರಮ, ಅಂದ್ರೆ ಮನೆಗಳನ್ನ ರಿಪೇರಿ ಮಾಡುವಂತದ್ದು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರಿ, ಅದಕ್ಕೆ ಯಾಕೆ ದೇವಿ ನೆಲೆ ಅಂತ ಹೆಸರಿಟ್ಟಿದ್ದೀರಾ? ಹೌದು, ಅದರಲ್ಲಿ ತೀರಾ ಬಡವರು, ಮನೆ ಇಲ್ಲ, ಟಾರ್ಪಲ್ ಹಾಕೊಂಡಿದ್ದಾರೆ, ಅವ್ರಿಗೆ ಫ್ಯಾಮಿಲಿ ಇರಲ್ಲ, ಆ ರೀತಿ ತುಂಬ ಪೂವರ್, ಎಲ್ಲಿಯೋ ರೇರ್ ಒಂದಷ್ಟು ಜನ ಇದ್ದಾರೆ. ಆ ಮನೆಯನ್ನು ನೋಡಿಕೊಂಡು ನಾವು ಆರಾಮಾಗಿ ನಮ್ಮ ಮನೆಯಲ್ಲಿ ಇರುವುದು ಅನ್ನೋ ಕಲ್ಪನೆಗಿಂತ ಅದನ್ನು ನಮ್ಮ ಕಾರ್ಯಕರ್ತರು ಸೇರಿ ದೊಡ್ಡ ಮನೆ ಕಟ್ಟಿ ಕೊಡ್ತೇವಂತಲ್ಲ, ಸರಿ ಮಾಡಿ ಕೊಡ್ತಾರೆ. ಸೊ ಅದು ದೇವ್ರ ಕೆಲಸ, ಅದು ದೇವಿ ಕೆಲಸ ಅನ್ನೋ ರೀತಿಯಲ್ಲಿ ದೇವಿನಲ್ಲೇ ನಮ್ಮ ಮನೆ ಅಂತೇಳಿ. ಅವ್ನು ಯಾರೋ ಒಬ್ಬ ಬಡವನಿದ್ದಾನೆ, ಉದಾಹರಣೆ ಕೊಡ್ಲಾಡಿಯಲ್ಲಿ ಒಬ್ಬ ಹುಡುಗ, ಅವನ ಮನೆ ಏನೂ ಇರಲಿಲ್ಲ, ತಾಯಿ ಮತ್ತು ಮಗ ಇಬ್ಬರೇ ಇರೋದು. ನಮ್ಮ ಕಾರ್ಯಕರ್ತರು ಆಲೋಚನೆ ಮಾಡಿ ಅದನ್ನ ಸರಿ ಮಾಡಿ ಕೊಡ್ತೇವಂತ ಹೊರಟು ಮೊದಲ ಉದಾಹರಣೆ ಅದು ದೇವಿನೆಲೆ ನಮ್ಮ ಮನೆ ಅಂತೇಳಿ ಹೇಳಿ ಸಂಘದ ಹಿರಿಯರೊಬ್ಬರು ಬಂದು ಉದ್ಘಾಟನೆ ಮಾಡಿದ್ರು. ಆ ಮನೆ ರೆಡಿ ಆಗಿದೆ. ಸೊ ಅದು ದೇವ್ರ ಕೆಲಸ, ಅದು ಪುಣ್ಯದ ಕೆಲಸ ಅಂತೇಳಿ ಹೇಳಿ ಆ ರೀತಿ ದೇವಿನೆಲೆ ನಮ್ಮ ಮನೆ ಅಂತೇಳಿ ಹೇಳಿ ಆ ಕಾರ್ಯಕ್ರಮ ಶುರುವಾಯಿತು. ಹಳ್ಳಿ ಪ್ರತಿ ವಿಲೇಜಲ್ಲೂ ಒಂದೆರಡು ಮೂರು ಉದಾಹರಣೆ ಇದೆ. ನಿಧಾನ ಅವ್ರಿಗೆ ಆದ ಹಾಗೆ ಅದನ್ನ ಮಾಡ್ತಾ ಬರ್ತಾರೆ. ಇದ್ಯಾವುದು ಸರ್ಕಾರಿ ವ್ಯವಸ್ಥೆಯಿಂದ ಅಲ್ಲ, ಅವರವರ ಶ್ರಮ, ಕಾರ್ಯಕರ್ತರ ಶ್ರಮ, ಯಾರೋ ದಾನಿಗಳ ಮನಸ್ಸು, ಅವರೇ ಸ್ವ ಇಚ್ಛೆಯಿಂದ ಮಾಡ್ತಿರುವಂತ ಕಾರ್ಯಕ್ರಮ ಇರುವಂತ. ಗುರುತಿಸ್ತಾರೆ, ಯಾರೋ ಫೋನ್ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ತಿಳಿಸ್ತೇವೆ, ನಮ್ಮ ಕಾರ್ಯಕರ್ತರು ವಿಸಿಟ್ ಮಾಡ್ತಾರೆ, ನೆಕ್ಸ್ಟ್ ಇದನ್ನ ತಗೋತೇವೆ ಅಂತ ಹೇಳ್ತಾರೆ, ನಿಧಾನಕ್ಕೆ ಮಾಡ್ತಾ ಬರ್ತಾರೆ ಅಂತೇಳಿ ಹೇಳಿ. ಸೊ ಅವರ ಮನಸ್ಸು, ಅವ್ರ ಪ್ರೇರಣೆ, ಅಲ್ಲೊಂದು ಮನೆ ಚೆನ್ನಾಗಾದ್ರೆ ಆ ಪಾಪ ಬಡತನದಲ್ಲಿರೋರು ಚೆನ್ನಾಗಿ ಮಲಗಲಿ ಅಂತೇಳಿ ಹೇಳುವಂಥದ್ದು. ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಬೇರೆ ಎಲ್ಲಿ ಮಲಗಿದೆ ಅನ್ನೋ ಕನ್ಸೆಪ್ಟ್ ನಮ್ಮಲ್ಲಿ ಇರಲ್ಲ. ಮಳೆ ಬಂದ್ರೆ ನೀರು ಒಳಗೆ ಬಂದೇ ಬರ್ತದೆ. ಅದನ್ನ ತಪ್ಪಿಸ್ಲಿಕ್ಕೆ ಒಂದು ಪ್ರಯತ್ನ ಅದು. ಓಕೆ ಸರ್, ಈಗ 10,000 ಜನ ಭಕ್ತಾದಿಗಳು ಕೊಲ್ಲೂರು ಮೂಕಾಂಬಿಕೆ ದರ್ಶನ ಮಾಡ್ತಾರೆ ಅಂತ ನೀವು ಹೇಳಿದ್ರಿ. ಕೊಲ್ಲೂರಿಗೆ ಕನೆಕ್ಟ್ ಆಗುವಂತ ರಸ್ತೆಗಳು ತುಂಬಾನೇ ಹಾಳಾಗಿದೆ. ಬಹಳಷ್ಟು ಜನ ಕೇಳ್ತಿರೋದೆ ನಮ್ಮ ಕೊಲ್ಲೂರಿಗೆ ಹೋಗುವಂತ ರಸ್ತೆಯನ್ನ ಸರಿ ಮಾಡಿ ದಯವಿಟ್ಟು ಅಂತ ಅಂದ್ಬಿಟ್ಟು. ಯಾಕೆ ಅದು ಸರಿ ಆಗ್ತಿಲ್ವಾ ಅಥವಾ ಏನ್ ಸಮಸ್ಯೆ? ಅದಕ್ಕೂ ಕೂಡ ಅನುದಾನ ಬೇಕಾ? ಇಷ್ಟೇ, ಅದರಷ್ಟೇ ಉತ್ತರ ಅಲ್ಲೇ ಇದೆ. ಆ ಅನುದಾನಗಳ ಕೊರತೆ, ಆ ಕೆಲಸಗಳಾಗದೇ ಇರುವಂಥದ್ದು ನೋಡ್ಲಿಕ್ಕೆ ಆಗುದಿಲ್ಲ. ನಮಗೆ ರಸ್ತೆಗಳು ಇಷ್ಟು ಹಾಳಾಗಿದೆ, ಹೋಗ್ಲಿಕ್ಕೆ ನಮಗೂ ಬೇಜಾರು. ನಾವೇ ಅಂದ್ಕೋತೇವೆ ದಿನ ಎಷ್ಟು ಜನ ಬೈಬೋದು ಅಂತ ಹೇಳಿ. ನಿಮ್ಗೆ ಇದು ನಿತ್ಯ ಅಭ್ಯಾಸ ಆಗಿಬಿಟ್ಟಿದೆ. ಆ ರಸ್ತೆಗಳನ್ನು ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗದೇ ಇರುವಂಥ ದುಸ್ಥಿತಿ ಏನು ಮಾಡೋದಂತ ನಮಗೂ ಗೊತ್ತಿಲ್ಲ. ಪ್ರತಿಭಟನೆಗಳಾಯ್ತು, ಮನವಿಗಳಾಯ್ತು, ಎಲ್ಲರೂ ಹೋಗಿ ಒಟ್ಟಿಗೆ ಮುಖ್ಯಮಂತ್ರಿಯನ್ನು ಭೇಟಿ ಆದೆವು, ಎಲ್ಲವೂ ಮಾಡಿದೆವು. ಮೇಂಟೆನೆನ್ಸು ಇಲ್ಲದ ರೀತಿ ಪರಿಸ್ಥಿತಿ ಅಷ್ಟು ಹಾಳಾಗೋದು ಒಳ್ಳೇದಲ್ಲ. ಕರಾವಳಿಯನ್ನ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇರೋದು ತುಂಬಾ. ನಾವು ಒಂದು ಹೇಳಿದೆವು, ಉದಾಹರಣೆಗೆ ನನಗಿಂತ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ 80,000 ಚಿಲ್ಲರೆ ಓಟ್ ಬಿದ್ದಿತ್ತು. ಕನಿಷ್ಠ ಅವರನ್ನಾದ್ರೂ ನೋಡ್ಬೇಕು. ಈಗ ಏನು ಬಿಟ್ಟೆ ಕೊಟ್ಟಿಲ್ಲ ಅಲ್ವಾ, ಫುಲ್ 0 ಮಾಡಿ ಹಾಕಿದ್ರು ಅಂತೇಳಿ ಹೇಳೋ ಪ್ರಶ್ನೆ ಇಲ್ಲಲ್ಲ, ಎರಡೂ ಕಡೆ ಇತ್ತಲ್ವಾ. ಆದ್ರೆ ಇಷ್ಟು ಕರಾವಳಿಗೆ ಅನ್ಯಾಯ ಮಾಡ್ತಾ ಇರೋದು ಭಾರಿ ಬೇಜಾರಿದೆ. ಯಾಕೆ ಕರಾವಳಿಗೆ ಅನ್ಯಾಯ ಆಗ್ತಿದೆ? ಕರಾವಳಿನ ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಜಸ್ಟ್ ಬಿಕಾಸ್ ನೀವು ಬೇರೆ ಪಕ್ಷದ ಶಾಸಕ ಅನ್ನೋ ಕಾರಣಕ್ಕೆ? ಉಡುಪಿ ಜಿಲ್ಲೆಯಲ್ಲಿ 5 ಬಿಜೆಪಿ MLAಗಳು, ಆದ್ರೆ ಕನಿಷ್ಠ ಅಂತಿದೆ. ಈಗ ನಿಮಗೆ ಒಂದಷ್ಟು ಜಿಲ್ಲೆಯನ್ನು ಬಿಟ್ಟೇ ಬಿಡ್ಲಿಕ್ಕೆ ಆಗ್ತದ? ನಾವು ಹೇಳೋದು ನಾವು ಮಾತ್ರ ಅಲ್ಲ, ಅವರಿಗೂ ವೋಟರ್ಸ್ ಇದ್ದಾರೆ, ಜನ ಇದ್ದಾರೆ. ಬಟ್ ಇದೇ ಪ್ರಶ್ನೆ ಕೇಳುವಾಗ ಬೇರೆ ಜಿಲ್ಲೆಗಳಲ್ಲೂ ಇದನ್ನೇ ಹೇಳಿದ್ರು, ನಿಮ್ಮ ಜಿಲ್ಲೆ ಮಾತ್ರ ನೆಗ್ಲೆಕ್ಟ್ ಮಾಡಿದಲ್ಲ, ನಾವೆಲ್ಲರೂ ನೆಗ್ಲೆಕ್ಟೆಡ್ಡೇ ಆದವರೇ ಅಂತೇಳಿ ಹೇಳಿ ಅವ್ರು ಹೇಳಿದ ಉದಾಹರಣೆಗಳು ಇದೆ. ಆದ್ರೆ ನಮ್ಮಲ್ಲಿ ರಸ್ತೆ ಮೇಂಟೆನೆನ್ಸ್ ತುಂಬಾ ಅಗತ್ಯದ್ದು. ಬಟ್ ಈ ಸರ್ತಿ ಕೊಡ್ತೇವೆ ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ. ಸೊ ಅದಷ್ಟು ಬಂದ್ರೆ ಆ ಎಮರ್ಜೆನ್ಸಿ ರಸ್ತೆಗಳೆಲ್ಲ ಒಂದ್ಸತಿ ಮಾಡಬೇಕು. ನಮಗೆ ಕೊಡ್ತೇವೆ ಅಂತ ಹೇಳೋದಕ್ಕಿಂತ ಆ ರಸ್ತೆಗಳನ್ನು ಅವರೇ ಮಾಡಿ ಬಿಡ್ಲಿ ಅಂತೇಳಿ ಸಹಿತ ನಾವು ಒಂದು ಮನವಿ ಕೊಟ್ಟೆವು. ತೀರಾ ಹಾಳಾದದ್ದು ಎಲ್ಲಿದೆ ಅದನ್ನ ನೋಡಿ ಅಂತ ಹೇಳಿದೆವು. ಅವ್ರು ನಮ್ಗೆ 10 ಕೋಟಿ ಕೊಡ್ತೇವೆ, 25 ಕೋಟಿ ಕೊಡ್ತೇವೆ ಅಂತ ಹಾಗಾಗಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಅದ್ರ ಬದಲು ಸೀದಾ ರಸ್ತೆ ಆದ್ರೂ ನಮ್ಗೇನ್ ಚಿಂತೆ ಇಲ್ಲ. ಅಷ್ಟು ದುಸ್ಥಿತಿಯಲ್ಲಿ ಇಡಬಾರ್ದು ಅಂತ ಕೆಟ್ಟ ಹೆಸರು, ಬೇರೆ ರಾಜ್ಯದವರೆಲ್ಲ ಬರ್ತಾರೆ. ಇದನ್ನೆಲ್ಲವನ್ನು ಮನವಿ ಮಾಡ್ಕೊಂಡಿದ್ದೇವೆ. ಬಟ್ ಏನು ಪ್ರಯೋಜನ ಆಗ್ತಾ ಇಲ್ಲ. ಆಗ್ಬೋದು ಅನ್ನೋ ಹೋಪ್ಸ್ ಅಲ್ಲಿ ಇದೆ, ಬೇರೆ ದಾರಿ ಇಲ್ಲ, ನಮ್ಗೆ ಆಗ್ಲೇಬೇಕಾದ್ರು. ಕರೆಕ್ಟ್. ಓಕೆ, ಇನ್ನು ಸೇವಾ ಸೇತು ಕಾರ್ಯಕ್ರಮದಲ್ಲಿ ಕಿಡ್ನಿ ಸಮಸ್ಯೆ ಇರೋರು, ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರೋರು, ವಿಕಲಾಂಗ ವ್ಯಕ್ತಿಗಳನ್ನ ಗುರುತಿಸಿ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನ ತೆರಿಬೇಕು ಅಂತ ನೀವು ಹೇಳಿದ್ರಿ. ಸೊ ಈ ಕೆಲಸ ಎತ್ತ ಸಾಗ್ತಾ ಇದೆ, ಎಷ್ಟಾಗಿದೆ ಇವಾಗ? ಅದರಲ್ಲಿ ಒಂದು ಹಂತಕ್ಕೆ ಬಂದಿದ್ದೇವೆ ನಾವು. ನಮಗೆ ಡಯಾಲಿಸಿಸ್ ಪ್ರೋಸೆಸ್ ನಮ್ಮ ಇಡೀ ಬೈಂದೂರು ಕ್ಷೇತ್ರದಲ್ಲಿ ಇಲ್ಲ. ಎಲ್ಲರೂ ಮಣಿಪಾಲ್ ಗವರ್ಮೆಂಟ್ ಹಾಸ್ಪಿಟಲ್ ಕುಂದಾಪುರಕ್ಕೆಲ್ಲ ಹೋಗ್ಬೇಕಿತ್ತು. ತುಂಬಾ ವೇಟಿಂಗ್ ಲಿಸ್ಟ್. ಅವನ ದುಸ್ಥಿತಿಯಲ್ಲಿ ಆ ಗಾಡಿ ಜರ್ನಿ ಬೇರೆ, ಅವನಿಗೆ ಸಮಸ್ಯೆ. ಕಿಡ್ನಿ ಹೋಗಿರ್ತದೆ, ಡಯಾಲಿಸಿಸ್ ವಾರಕ್ಕೆ 3 ದಿವಸ ಹೋಗ್ಬೇಕು, ಅದ್ರ ಜೊತೆಗಿದ್ದು. ಸೊ ಅದಕ್ಕೆ ಮಣಿಪಾಲ್ ಸಂಸ್ಥೆನೇ ಮಾತಾಡಿಸಿದಾಗ, ಮೊದಲು ಬೆಂಗಳೂರು ಮಣಿಪಾಲ್ ಸಂಸ್ಥೆ ಮಾತಾಡಿದೆ, ಬಲ್ಲಾಳ್ ಸರನ್ನ, ಆಮೇಲೆ ಅವರ ಅಣ್ಣ ಅದರದ್ದು ಮುಖ್ಯಾಧಿಕಾರಿ, ಅವರು ತುಂಬ ಖುಷಿಯಿಂದ
ಬೈಂದೂರಲ್ಲಿ ಕೊಡ್ತೇವೆ ಅಂತೇಳಿ ಹೇಳಿ ನಮ್ಮಲ್ಲಿ ಒಂದು ಅಂಜಲಿ ಅನ್ನುವಂಥ ಒಂದು ಆಸ್ಪತ್ರೆಯಲ್ಲಿ ಅವ್ರು ಬ್ರ್ಯಾಂಚ್ ರೀತಿ ಮಾಡಿದರು. ಸೊ ಈಗ ಮಣಿಪಾಲದ ಡಯಾಲಿಸಿಸ್ ಬೈಂದೂರಿನಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಒಂದಷ್ಟು ಸಂಸ್ಥೆಗಳು ಮತ್ತು ಒಂದಷ್ಟು ನೆರವಿನಿಂದ ಅಲ್ಲಿಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಈಗ ಡಯಾಲಿಸಿಸ್ ಸ್ಟಾರ್ಟ್ ಆಯಿತು. ಸೊ ಡಯಾಲಿಸಿಸ್ ಅನ್ನುವಂಥ ಒಂದು ಸಮಸ್ಯೆಗೆ ಬೈಂದೂರಲ್ಲಿ ಒಂದು ಹಂತಕ್ಕೆ ದಾರಿ ಕಂಡುಕೊಂಡಿದ್ದೇವೆ. ಇಲ್ಲಿ ಮಣಿಪಾಲ್ ಸಂಸ್ಥೆಯವರು ನಮಗೆ ಅಗತ್ಯ ಇದ್ದದ್ದು ಒಂದು ಆಕ್ಸಿಡೆಂಟ್ ಆದಾಗ ಎಮರ್ಜೆನ್ಸಿಗೆ, ಅದಾದಮೇಲೆ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟಿನ ಪ್ರಾಬ್ಲಮ್ ಆದಾಗ, ನಮ್ಮಲ್ಲಿ ಹಳ್ಳಿ ಆದ್ರಿಂದ ಆಗಾಗ ಸ್ನೇಕ್ ಬೈಟ್, ಹಾವು ಕಚ್ಚೋದು ಮತ್ತೊಂದು ಇರ್ತದೆ. ಇದೆಲ್ಲವೂ ಎಮರ್ಜೆನ್ಸಿ ಗೋಲ್ಡನ್ ಹವರ್ಸಲ್ಲಿ ಮುಟ್ಕೋಬೇಕು ಅವರು. ಸೊ ಇದಕ್ಕೆ ಅವರೊಂದು ICU ಮಾಡಿಕೊಡ್ತಾ ಇದ್ದಾರೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್. ಇದಿಷ್ಟಾದರೆ ನಾವು ಆ ಪರಿಸ್ಥಿತಿಯಿಂದ ಸ್ವಲ್ಪ ಮೇಲಕ್ಕೆ ಬರ್ತೇವೆ. ಇದೆಲ್ಲವೂ ಆಸ್ಪತ್ರೆ ಆದರೆ ಸ್ಪೈನಲ್ ಕಾರ್ಡ್ ಅಂತೇಳಿ ಹೇಳಿದ್ರೆ ಬೆನ್ನು ಮೂಳೆ ಮುರ್ಕೊಂಡವ್ರು, ನಿಮಗೆ ಅಡಿಕೆ ಮರದಿಂದ ಬಿದ್ದವರು, ಎಲೆಕ್ಟ್ರಿಕ್ ಕಂಬದಿಂದ ಬಿದ್ದಂಥವರು, ನಿತ್ಯ ದುಡಿಯುವವರು, ಮೂಳೆ ಮುರಿದೋಯ್ತು ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ. 5, 10, 15, 20 ವರ್ಷದಿಂದ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ ಅನ್ನೋರೆಲ್ಲರೂ ಇದ್ರು. ವಿನಾಯಕ ರಾವ್ ಅಂತೇಳಿ ಹೇಳಿ ನಮ್ಮೊಬ್ಬರು ಸ್ವಯಂ ಸೇವಕರು ಸೇವಾಧಾಮ ಅಂತೇಳಿ ಅಲ್ಲಿ ಮಾಡಿದ್ರು. ಅವರು ಈಗ ನಮ್ಮಲ್ಲೇ ಬಂದು ಬೈಂದೂರಿನಲ್ಲೇ ಈ ರೀತಿ ಟ್ರೀಟ್ಮೆಂಟಿಗೋಸ್ಕರ ಒಂದು ಆಸ್ಪತ್ರೆ ಮಾಡ್ತಾರೆ. ಅವ್ರಿಗೊಂದು ಜಾಗ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಸೊ ಇಲ್ಲೇ ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗ್ತದೆ. ಆ ರೀತಿ ಬೆನ್ನುಮೂಳೆ ಮುರ್ಕೊಂಡವರು ಮತ್ತೊಬ್ಬರು ಸಹಿತ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಈಗ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಸೇವಾ ಸೇತು ಅಂಡರಲ್ಲಿ ಆದದ್ದು. ಅದಕ್ಕೆ ಒಂದಷ್ಟು ಜನ ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ, ಓಡಾಟ ಇರ್ತಾರೆ. ಅದಕ್ಕೆ ಒಂದಷ್ಟು ಫಂಡ್ಸ್ ಕೂಡ ಇರುತ್ತೆ. ಫಂಡ್ಸ್ ಅಂತೇಳಿ ಹೇಳಿ ಯಾವ ಅಡ್ರೆಸ್ ಅಲ್ಲೂ ಇಲ್ಲ, ನಾವು ದಾನಿಗಳಿಂದಾನೇ ಮಾಡ್ತಾ ಇದ್ದೀವಿ. ಏನು ನಾವೀಗ 8-10 ಸಬ್ಜೆಕ್ಟ್ಗಳನ್ನ ನಾವು ಮೇಜರ್ ಅಂತ ತಗೊಂಡಿದ್ದೇವೆ, ಎಲ್ಲವೂ ದಾನಿಗಳ ಡಿಪೆಂಡ್ ಆಗಿ ನಡೀತಾ ಇದೆ. ಸರ್ಕಾರದ ಅನುದಾನದಲ್ಲಿ ಇದು ಯಾವುದಕ್ಕೂ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಇಲ್ಲ ಗೊತ್ತಿಲ್ಲ. ನಾವಿಲ್ಲಿ ಒಂದ್ ಕಡೆ ಸಾಮಾಜಿಕ ಕಾರ್ಯಕರ್ತ, ನನ್ನ ಊರಿನ ಸಮಸ್ಯೆಗಳು ನನ್ನವರ ಸಮಸ್ಯೆಗಳಿಗೆ ಯಾವ್ದಾದ್ರು ಒಂದು ದಾರಿ ಹುಡುಕ್ಬೇಕು ಅಂತೇಳಿ ಹೇಳಿ ಗೊತ್ತಿದ್ದವ್ರ ಹತ್ರ ಕೇಳಿ ಮಾಡ್ತಾ ಇದ್ದೇವೆ. ಓಕೆ, ಇನ್ನು ಲ್ಯಾಂಡ್ ಡಿಸ್ಪ್ಯೂಟ್ ಆಗಿರ್ಬೋದು, ಈ ಗ್ರಾಮ ಸಂವಾದ ಕೂಡ ಇದರಲ್ಲಿದೆ, ಘರ್ ಘರ್ ಮೋದಿ ಯೋಜನಾ, ಇದ್ರ ಬಗ್ಗೆ ಹೇಳಿ ಸರ್, ಏನಿದು ಈ 3 ಯೋಜನೆಗಳು? ಈ ಸಮೃದ್ಧ ಬೈಂದೂರು ತಂಡ ಅಂತೇಳಿ ಮಾಡಿದ ಮೇಲೆ ಅಲ್ಲಿ ಒಂದೊಂದು ಸಮಸ್ಯೆಗಳು ನಮ್ಮಲ್ಲಿ ಏನು ಕೇಳಿದ್ರೆ ಯಾರು ಏನು ಸಮಸ್ಯೆ ಇದ್ರು ಕಾಲ್ ಮಾಡ್ಬೋದು ಅಂತ ನಾನು ಕ್ಷೇತ್ರದಲ್ಲಿ ಒಂದು 4 ಆಫೀಸ್ಗಳನ್ನು 4 ಕಾರ್ನರ್ ಅಲ್ಲಿ ಮಾಡಿದ್ದೇವೆ. ಅದ್ರ ಜೊತೆಗೆ ಫೋನ್ ನಂಬರ್ ಫುಲ್ ಪಬ್ಲಿಕ್ ಇರ್ತದೆ. ನನ್ನ ಫೋನ್ ನಂಬರ್ ಇಲ್ಲ ಅಂತೇಳಿ ಹೊರತ ಪ್ರಶ್ನೆ ಇರುವುದಿಲ್ಲ. ವಿಪರೀತ ಕಾಲ್ ಬರ್ತದೆ, ಬಟ್ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ನಾವು ವಾಪಸ್ ಅವ್ರನ್ನ ರೀಚ್ ಆಗ್ತೇವೆ. ಅವ್ರು ಹೇಳುವ ಸಣ್ಣ ಸಮಸ್ಯೆಗೆ ಆಫೀಸಿಗೆ ಬನ್ನಿ, ಮನೆಗೆ ಬನ್ನಿ, ಮುಂದಿನ ವಾರ ಸಿಕ್ಕಿ, ಈ ವಿಷಯಗಳಿಲ್ಲದೆ ಆ ವಿಷಯ ಏನು ಮಾಡಬೇಕು ಅಂತೇಳಿ ಹೇಳಿ ಆಫೀಸಲ್ಲಿ ಒಂದು ದೊಡ್ಡ ತಂಡ ಇದೆ. ನಮ್ಮ ಆಫೀಸ್ ಅಂತೇಳಿ ಹೇಳಿದ್ರೆ ಒಂದು 15 ಜನ ಇದ್ದಾರೆ, ನಿರಂತರ ಇದನ್ನು ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸಣ್ಣ ಸಮಸ್ಯೆ ಹೇಳಿದ್ರು ಅದನ್ನ ಪರಿಹಾರಕ್ಕೆ ಅನ್ನೋದು ದಾರಿ ಹುಡುಕೋದು. ಆಗ ಬಂದಂಥ ಬೇರೆ ಬೇರೆ ಸಮಸ್ಯೆಗಳಿಗೆ ಈ ಸಮೃದ್ಧ ಬೈಂದೂರು ಅನ್ನುವಂಥ ತಂಡ ಏನಿದೆ, ಪಕ್ಷದ ಚಟುವಟಿಕೆಯ ಜೊತೆಗೆ ಈ ರೀತಿಯ ಸಾಮಾಜಿಕ ಕೆಲಸಕ್ಕೆ ಮಾಡುವಂಥದ್ದಿದೆ. ಅಲ್ಲಿ ಈ ಕಾನ್ಸೆಪ್ಟ್ ಎಲ್ಲ ಬರ್ತದೆ. ಆಗ ಏನು ಮಾಡೋದು ಅಂತ ಘರ್ ಘರ್ ಮೋದಿ ಯೋಜನಾ GGMOI ಅಂತೇಳಿ ಏನು ಮಾಡಿದ್ದೆವು, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ಕೀಮ್ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಸಿಗುವಾಗಿರ್ತದೆ. ಬಟ್ ಆ ಸ್ಕೀಮ್ ಏನು ಯಾರಿಗೂ ಮಾಹಿತಿ ಗೊತ್ತಿರಲ್ಲ. 800ಕ್ಕೂ ಹೆಚ್ಚು ಸ್ಕೀಮ್ ಮೋದಿ ಅವರು ಏನು ಮಾಡಿದ್ದಾರೆ. ಯಾರಾದ್ರೂ ಬಂದು ತನ್ನ ಪರಿಚಯ ಹೇಳಿ ತನ್ನ ವಿಷಯ ನಮ್ಗೆ ಬೇಕಾದ ಸಣ್ಣ ಮಾಹಿತಿ ಕೊಟ್ರೆ ಸರ್ಕಾರದ ಯಾವ್ದೆಲ್ಲ ಸ್ಕೀಮಿಗೆ ಅವ್ನು ಎಲಿಜಿಬಲ್ ಅದನ್ನ ಹೇಳುವಂತ ಒಂದು ವೆಬ್ಸೈಟ್, ಒಂದು ಫೋನ್ ನಂಬರ್ ಕೊಟ್ಟಿದ್ದೇವೆ. ಅವ್ರು ಮಿಸ್ ಕಾಲ್ ಕೊಟ್ರೆ ಅವ್ರಿಗೆ ವಾಪಸ್ ಮೆಸೇಜ್ ಹೋಗ್ತದೆ, ನೀವು ಇಂತಿಂತದಕ್ಕೆ ಎಲಿಜಿಬಲ್ ಅಂತೇಳಿ ಹೇಳಿ. ಅದನ್ನು ನಾವೇ ಒಂದು ವೆಬ್ಸೈಟ್ ರೆಡಿ ಮಾಡಿರೋದು. ಸೊ ಅದನ್ನು ಸಹಿತ ನಾವು ಅಲ್ಲಿ ಮಾಡ್ತೇವೆ ಜನರಿಗೆ ಸ್ಕೀಮ್ ಅನ್ನು ತಲುಪಿಸ್ಲಿಕ್ಕೆ. ಆಲ್ರೆಡಿ ನೀವು ಶುರು ಮಾಡ್ಬಿಟ್ಟಿದ್ದೀರಾ, ಅದನ್ನ ಸ್ಟಾರ್ಟ್ ಮಾಡಿದ್ದೇವೆ. ಎಷ್ಟು ಕರೆಗಳು ಬರುತ್ತೆ ಸರ್ ಪರ್ ಡೇ? ನಮಗೆ ಈ ಒಟ್ಟು ಎಲ್ಲಾ ಚಟುವಟಿಕೆಯಿಂದ ದಿನಕ್ಕೊಂದು 400 ಕರೆಗಳು ಎವರೇಜ್. ಸೊ ನನ್ನ ಫೋನಲ್ಲಿ ನಿಮಗೆ ನಂಬರ್ ಸೇವ್ ಮಾಡ್ಕೊಂಡದ್ ನೋಡಿದ್ರೆ ಆಶ್ಚರ್ಯ ಆಗ್ಬೋದು. ಅಷ್ಟು ನಂಬರ್ ಸೇವ್ ಮಾಡ್ಕೋತೇವೆ. ಒಮ್ಮೆ ಕಾಲ್ ಕೊಟ್ಟಂದ್ರೆ ಅದು ನಂಬರ್ ಸೇವೆ. ನಮಗೊಂದು ಗೊತ್ತಿದೆ, ಇಡೀ ಬೈಂದೂರು ಕ್ಷೇತ್ರ ನಂದಾದ್ರಿಂದ ಇದರಲ್ಲಿ ಯಾರು ಅಪರಿಚಿತರ ಅನ್ನೋ ಪ್ರಶ್ನೆ ಇಲ್ಲದೆ ಇರೋದ್ರಿಂದ ಯಾರು ಫೋನ್ ಮಾಡಿದ್ರು ಒಂದೊಂದು ಸಮಸ್ಯೆ ಅಂತೇಳಿ ತಗೊಂಡ್ಬಿಡ್ತೇವೆ. ಅದಕ್ಕೆ ಏನು ಪರಿಹಾರ ಮಾಡೋದು ಏನಾದ್ರು ದಾರಿ ಹುಡುಕ್ತೇವೆ. ನಾನು ಒಬ್ಬನೇ ಅಲ್ಲ, ನನ್ನ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲೂ ಸಾಲಿಡ್ ಕಾರ್ಯಕರ್ತರು ಇರ್ತಾರೆ. ಅವರು ಅವ್ನ ಮನೆ ಹಿನ್ನೆಲೆ ತಿಳ್ಕೊಂಡಿರ್ತಾರೆ. ಸೊ ಇದೆಲ್ಲವನ್ನು ಮಾಡೋದ್ರ ಜೊತೆಗೆ ನಮಗೇನು ಕೇಳಿದ್ರೆ ಗ್ರಾಮ ಬೂತು ಹ್ಯಾಮ್ಲೆಟ್ ಅಂತೇಳಿ ಹೇಳಿ ಸಣ್ಣ ಇನ್ಚಾರ್ಜ್ ವರೆಗಿದೆ. ಅಂದ್ರೆ ಒಂದು ಫ್ಯಾಮಿಲಿ ನಮಗೆ ಕಾಂಟ್ಯಾಕ್ಟ್ ಆದ್ರು ಆ ಫ್ಯಾಮಿಲಿಯ ಪೂರ್ತಿ ವಿಷಯ ತಿಳ್ಕೊಂಡು ಅವರಿಗಿರುವ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೋಸ್ಕರ ಅಂತೇಳಿ ಹೇಳಿ. ಸೊ ಈ ಸಾವಿರಾರು ಕಾಲ್ಗಳು ಅದಕ್ಕೆ ಪರಿಹಾರ ಹುಡುಕುವಲ್ಲಿವರೆಗೂ ಫಾಲೋ ಅಪ್ ಇರ್ತದೆ. ಕೆಲವು ವೆರಿ ಸಿಂಪಲ್. ನಾವು ಮೊನ್ನೆ 2 ವರ್ಷ ಆದಾಗ ಲೆಕ್ಕ ತೆಗೆದೆವು. ನಮ್ಗೆ ಒಟ್ಟು ಇದುವರೆಗೆ ಬಂದ ಕಾಲ್ ಒಂದು 24,000 ಕಂಪ್ಲೇಂಟ್ಸ್. ಅವ್ರು ಒಂದು ಕಂಪ್ಲೇಂಟಿಗೆ 10 ಸರ್ತಿ ಕಾಲ್ ಮಾಡಿರ್ಬೋದು, 2 ಸರ್ತಿ ಕಾಲ್ ಮಾಡಿರ್ಬೋದು, 1 ಸರ್ತಿ ಕಾಲ್ ಮಾಡಿರ್ಬೋದು. ಎಮರ್ಜೆನ್ಸಿ ಇಮಿಡಿಯೇಟ್ ಸಾಲ್ವ್ ಆಗಬೇಕಾದ ಸಮಸ್ಯೆಯಿಂದ ಹಿಡಿದು 16 ವರ್ಷದಿಂದ ನಡ್ಕೊಂಡು ಬಂದಿದೆ, ನೀವು ಇದನ್ನ ಪರಿಹಾರ ಮಾಡಿಕೊಡಿ ಅಂತ ಹೇಳುವ ಸಮಸ್ಯೆವರೆಗೂ. ಅದಕ್ಕೆ ಏನೂ ಅವಶ್ಯಕತೆ ಇಲ್ಲ. ಒಂದು ಕೂರಿಸಿ ಮಾತಾಡಿದ್ರೆ ಸಾಕು. ಒಂದು 2-3 ಗಂಟೆ ಕೂರಿಸಿದೆ, ಅವ್ರು 2 ಫ್ಯಾಮಿಲಿಯನ್ನು ಕೂರಿಸಿದ್ರೆ ಮಾತುಕತೆ ಅದ್ರ ಪರಿಹಾರ ಆಗ್ತದೆ ಅನ್ನೋಲ್ಲಿಂದ ಹಿಡಿದು ಈ ಫೈಲನ್ನು ಬೆಂಗಳೂರಿಗೆ ತೊಗೊಂಡು ಹೋಗಬೇಕು ಇಲ್ಲ ಡೆಲ್ಲಿ ತೊಗೊಂಡು ಹೋಗ್ಬೇಕು ಅನ್ನೋಲ್ಲಿವರೆಗೂ ಸಮಸ್ಯೆಗಳು ಬರ್ತದೆ. ಸೊ ಅದು ಏನೇ ಒಂದು ಸಣ್ಣ ಸಮಸ್ಯೆ ಹೇಳಿದ್ರು ನಮ್ಮ ಪ್ರಯತ್ನ ಏನು ಅಂತೇಳಿ ಹೇಳಿ ಅವ್ರಿಗೆ ತುದಿ ಮುಟ್ಟಿಸುವವರೆಗೆ ಮಾಡ್ತೇವೆ. ಅದು GGMOI ಅಂತೇಳಿ ಹೇಳಿ ಮಾಡಿದ್ದು
ಅದು ಆಫೀಸಲ್ಲಿ ಇಷ್ಟು ನಡೀತಾ ಇದೆ. ಸೊ ಯಾರೂ ಸಹಿತ ಮನೆಗೆ ಬಂದು ಕಾದ್ರು, ಆಫೀಸಿಗೆ ಬಂದು ಕಾದ್ರು, ಒಂದು ವಾರದಿಂದ ಟ್ರೈ ಮಾಡಿದೆ, MLA ಅವ್ರು ಸಿಗ್ಲಿಲ್ಲ, ಈ ಪ್ರಶ್ನೆ ಇಲ್ಲ. ನನ್ನ ನಂಬರ್ ಓಪನ್, ಅವರು ನೋಡಿದೆ, ಆರಂಭದಲ್ಲಿ ನೋಡಿದೆ, ಮನೆಗೆ ಬೆಳಿಗ್ಗೆ ರಾಶಿ ಜನ ಇದ್ರು, ಕೇಳಿದೆ. ಉದಾಹರಣೆ ಹೊಸಂಗಡಿಯಿಂದ ಗಂಟೆ ಒಳಗೆ ಬಂದರು, ಅವರು ರಿಕ್ಷಾ ಮಾಡಿಕೊಂಡು ತಂದೆ ಮಗಳು ಬಂದು ನಮ್ಮಲ್ಲಿ ಕೂತು ವಾಪಸ್ ಹೋಗುವಾಗ 4,000 ಖರ್ಚಾಗಿದೆ ಅವರಿಗೆ. ಕೆಲಸ ಏನಾಯ್ತು ಕೇಳಿದ್ರೆ ಏನೂ ಆಗಲ್ಲ ಸದ್ಯಕ್ಕೆ, ಅವ್ರಿಗೊಂದು ಏನೋ ಬೇಕು, ಅದು ಈಗ ಸದ್ಯಕ್ಕೆ ಇಲ್ಲ. ಸೊ ಈ 4,000 ಖರ್ಚು ಅವರ ಬರ್ಡನ್. MLA ನೋಡುದೇ ಒಂದು ಕೆಲಸ. ಅಲ್ಲಿಗೆ ಡಿಸೈಡ್ ಮಾಡಿದೆವು, ನೀವು ಕಾಲ್ ಕೊಡಬೇಕು, ಇದ್ದೀರಾ ಅಂತ ಕೇಳುವಾಗಲೇ ನಾವು ಅಲ್ಲಿ ಕಳಿಸಿ ಬಿಡ್ತೇವೆ, ಒಂದು ಯಾರನ್ನಾದ್ರೂ ಕಳಿಸ್ತೇವೆ, ಇಲ್ಲ ಸಮಸ್ಯೆ ಕೇಳ್ತೇವೆ. ಸೊ ಇದು ನಮ್ಮ ವಿಶ್ವಾಸ. ಈಗಲೂ ಓಪನ್ ಇಟ್ಟಿದ್ದೇವೆ ನಂಬರ್. ಫೋನಿಗೆ ಸಿಗಲಿಲ್ಲ ನಮ್ಮ MLA, ಮಾತಾಡ್ಲಿಕ್ಕೆ ಸಿಗಲಿಲ್ಲ ನಮ್ಮ MLA ಅನ್ನೋ ಪ್ರಶ್ನೆ ಬೈಂದೂರು ಕ್ಷೇತ್ರದಲ್ಲಿ ಇಟ್ಕೋಬಾರ್ದು ಅನ್ನೋದು ಇಟ್ಟಿದ್ದೇನೆ. ಸೊ ನನ್ನ ಜೊತೆಗಿದ್ದವ್ರು ತುಂಬ ಬೈತಾರೆ, ಎಷ್ಟು ಫೋನ್ ಅದು, ಎಷ್ಟು ಮೆಸೇಜು, ಏನು ಮಾಡೋದು ಅಂತೇಳಿ. ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರು, ಅದನ್ನು ಓಪನ್ ಮಾಡಿ ರಿಪ್ಲೈ ಮಾಡಿ ಅವ್ರ ಸಮಸ್ಯೆ ಅಟೆಂಡ್ ಮಾಡೋದು. ಕೊನೆಗೆ ಒಂದು ಲಿಸ್ಟ್ ಮಾಡಿ ಇಡೋದು ಅಂತಿದೆ. ರಸ್ತೆಗಳು, ಸೇತುವೆ, ವೆಂಟೆಡ್ ಡ್ಯಾಮ್, ಶಾಲೆ ಕಟ್ಟಡ, ಮನೆ ಬಿದ್ದು ಹೋಗ್ತಾ ಇದೆ, ಮೀನುಗಾರಿಕಾ ಮನೆ ಬೇಕು, ಇನ್ಯಾವುದೋ ಪರಿಹಾರ ಬೇಕು, ಇದನ್ನು ಲಿಸ್ಟ್ ಮಾಡಿ ಇಡೋದು ಮಾತ್ರ ಆಗಿದೆ. ಅಂದರೆ 24,000 ಸಮಸ್ಯೆಗಳಲ್ಲಿ ಒಂದು 60% ಸಾಲ್ವ್ ಆಗಿಬಿಡ್ತದೆ ಇಮಿಡಿಯೇಟ್ಲಿ. ಆದರೆ ಉಳಿದದ್ದು 40% ಇದು ಯಾವತ್ತು ಅನುದಾನ ಬರ್ತದೆ ಅವತ್ತು ಆಗುವಂಥದ್ದು. ಬಟ್ ಅವ್ರಿಗೆ ವಿಶ್ವಾಸ ಕೊಟ್ಟಿದ್ದೇವೆ, ಇವತ್ತಲ್ಲ ನಾಳೆ ಮಾಡ್ತೇವೆ ಅಂತೇಳಿ ಹೇಳಿ. ಸೊ ಇದೆಲ್ಲ ಯೋಚನೆಗಳು ನಮ್ಮೂರಿನ ಕಾರ್ಯಕರ್ತರು, ಅವರ ತಂಡ ಟೀಮ್ ಆಗಿ ವರ್ಕ್ ಮಾಡೋದ್ರಿಂದ ಸಾಧ್ಯ ಆಗ್ತದೆ. ಸೊ ಅಭಿವೃದ್ಧಿ ಅನ್ನೋದು ಕೊರತೆ ಆಗಿದೆ ಬಿಟ್ರೆ ಯೋಚನೆಗಳು ಏನ್ ಪ್ಲಾನ್ ಮಾಡಿಟ್ಟಿದ್ದೇವೆ ಭವಿಷ್ಯಕ್ಕೆ, ಅದ್ರಲ್ಲಿ ಏನ್ ಸಮಸ್ಯೆ ಆಗ್ಲಿಲ್ಲ. ಈಗಲೂ ಯಾರಾದ್ರೂ ಫೋನ್ ಮಾಡಿ ನೀವು ಹೀಗೊಂದು ಮಾಡೋದು ಒಳ್ಳೇದು ಅಂತ ಹೇಳಿ ಬಿಟ್ರೆ ಅದಕ್ಕೊಂದು ಯೋಚನೆ ಮಾಡ್ತೇವೆ. ನಮ್ಮಲ್ಲಿ ರೇಡಿಯೋ ಕುಂದಾಪುರ ಅಂತ ಇದೆ, ಒಳ್ಳೆ ಮೇಡಮ್ ಒಬ್ರು ಅವರು ರೆಗ್ಯುಲರ್ ನಡೆಸ್ತಾರೆ. ಅವ್ರು ಒಂದ್ಸತಿ ರೇಡಿಯೋದಲ್ಲಿ ಸಹಿತ ಪ್ರಶ್ನೋತ್ತರ ಇಟ್ರು, ಅಲ್ಲಿಯೂ ಸಹಿತ ಸಮಸ್ಯೆಗಳು ಬಂದು. ಸೊ ಅಲ್ಲಿಯೂ ಸಹಿತ ಮಾತಾಡಿದ್ದೇವೆ. ಅದರಲ್ಲಿ ಹೆಚ್ಚು ಕಡಿಮೆ ಪರಿಚಿತರು ಇರ್ತಾರೆ, ಬಟ್ ಒಂದಷ್ಟು ಇದೆ ಸಮಸ್ಯೆಗಳ ನಡುವೆ ಒಂದು ಹೋಪ್ಸ್ ನಮಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ. ನಮ್ಮ ಬೈಂದೂರನ್ನು ನಾವೇನೋ ಮಾಡ್ತೇವೆ ಅಂತೇಳಿ ಅವ್ರಿಗೊಂದು ಹೋಪ್ಸ್ ಕ್ರಿಯೇಟ್ ಆಗಿದೆ. ಫಾರಿನ್ನಲ್ಲಿ ಇದ್ದಾರೆ, ಸಜೆಷನ್ ಕೊಡ್ತಾರೆ, ವಾಟ್ಸಪ್ ಮೆಸೇಜ್ ಮಾಡ್ತಾರೆ, ಹೀಗೆ ಮಾಡಿ ಬೈಂದೂರಲ್ಲಿ ಇಂಥದ್ದು ಮಾಡ್ಬೋದು, ನಾನೊಂದು ಇಂಥ ಸ್ಥಳ ನೋಡಿದೆ ಚೆನ್ನಾಗಿದೆ, ಇದೇ ರೀತಿ ಟೂರಿಸಮ್ ನೀವು ತರಾಸಿ ಮರುವಂತೆ ಬೀಚಲ್ಲಿ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದೆಲ್ಲವೂ ಎಕ್ಸೆಪ್ಟೆಡ್ ನಮಗೆ. ಸೊ ನನ್ನ ಬೈಂದೂರು ನನ್ನ ಜನ ಅನ್ನೋಂಥ ಪ್ರೀತಿ ಇರೋದ್ರಿಂದ ಇನ್ನು ರೆಡಿ ಮಾಡ್ತಾ ಇದ್ದೇವೆ. ದೇವರ ಅವಕಾಶ ಯಾವತ್ತು ಕೊಟ್ಟ, ಎಲ್ಲ ಸಹಕಾರಗಳು ಸಿಕ್ತು, ಒಂದಷ್ಟು ಮಾಡಿ ಬಿಟ್ಟು ಬಿಡಬೇಕು. ಆಗ ನನ್ನವರಿಗೆ ನಾ ಮಾಡಿದೊಂದು ಪ್ರೀತಿ ನಂಗೆ ಇರ್ತದೆ, ನನ್ನ ಜನರ ಆಯ್ಕೆ ಮಾಡಿದ ಪ್ರೀತಿ ಅವ್ರಿಗೆ ಉಳಿತದೆ. ನಿಮ್ಮ ಯೋಜನೆಗಳಲ್ಲಿ ಸಬಲೆ ಅನ್ನೋ ಒಂದು ಯೋಜನೆ ಕೂಡ ಇದೆ. ಅದು ಹೆಸರೇ ಹೇಳೋ ಹಾಗೆ ಹೆಣ್ಣು ಮಕ್ಕಳ ಕಷ್ಟಕ್ಕೆ ಸ್ಪಂದಿಸುವಂತಹ ಕಾರ್ಯಕ್ರಮನ ಯಾವ ರೀತಿ ಈ ಯೋಜನೆ ಮಾಡಿದ್ದೀರಾ ಅಂತ? ನಾನು ಚುನಾವಣೆ ಕೆಲಸಕ್ಕೆ ಅಂತೇಳಿ ಪುಣೆಗೆ ನನ್ನ ಕಳಿಸಿದ್ರು, ದೌಂಡ್ ಅಂತೇಳಿ ಹೇಳಿ. ಅಲ್ಲಿ ಒಬ್ಬರು ಲೇಡಿ, ಅವರಿಗೇನೋ ಒಂದು ಆಕ್ಸಿಡೆಂಟ್ ಆದಾಗ ಅವರು ಒಂದು 3 ತಿಂಗಳು ಡಿಪ್ರೆಷನ್ನಲ್ಲಿದ್ದರು. ಅದಾದಮೇಲೆ ಅವ್ರು ಆಲೋಚನೆ ಮಾಡಿದರು, ನಾನೇನು ಸಾಮಾಜಿಕ ಕೆಲಸ ಮಾಡಬೇಕು ಅಂತ. ನಾವಲ್ಲಿ ಹೋದಾಗ ಅವರು ತುಂಬ ಜನರು, ಈವನ್ ಕರ್ನಾಟಕದ ಒಂದು ಕೇಸ್ ಇತ್ತು, ಗುಲ್ಬರ್ಗದವರು, ಅವರೇನು ಮದುವೆ ಆದದ್ದು ಪುಣೆಗೆ, ಬಟ್ ಗಂಡ ಡೆತ್ ಆಗಿದ್ದಾರೆ, ಅದರದ್ದೇನು ಪರಿಹಾರ ಸಿಕ್ಕಿರಲಿಲ್ಲ. ನಾನು ಚುನಾವಣೆ ಸಂಬಂಧಕ್ಕೆ ಅವ್ರ ಸಂಪರ್ಕಕ್ಕೆ ಹೋದಾಗ ಅವ್ರು ತಕ್ಷಣ ಕರ್ನಾಟಕ ಪ್ರಾಬ್ಲಮ್ಮೇ ಸಾಲ್ವ್ ಕೊರೋ ಅಂತೇಳಿ ಹೇಳಿ ಒಂದು ಹೆಲ್ಪ್ ಮಾಡಿ ಅಂತೇಳಿ ಕೇಳಿಬಿಟ್ರು. ನಾನು ಅದಕ್ಕೆ ಇಲ್ಲಿಯೇ ನಮ್ಮ ಕಾರ್ಯಕರ್ತರಿಗೆ, ಆ ಜಿಲ್ಲೆಯ ಕಾರ್ಯಕರ್ತರಿಗೆ ಮಾತಾಡಿದೆ. ಬಟ್ ಅವ್ರಿಗೆ ಕೇಳಿದೆ ಏನು ಇಷ್ಟು ಅಂತೇಳಿ ಹೇಳಿ. ಅವ್ರು ಆಗ ಹೇಳಿದ್ದು, ನನಗೆ ಯಾವಾಗ ಆಕ್ಸಿಡೆಂಟ್ ಆಯಿತು ಅದರ ನಂತರ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೇನೆ, ಸಾಮಾಜಿಕವಾಗಿ ಏನು ಕೆಲಸ ಮಾಡ್ಲಿಕ್ಕಾಗ್ತದೆ ಮಾಡಬೇಕು ಅಂತೇಳಿ ಹೇಳಿ. ನಾನಾಗ ನೆನ್ಪು ಮಾಡಿಕೊಂಡಾಗ ನಮಗೂ ಒಂದು ಮನಸ್ಸಿಗೆ ಬಂದದ್ದು ಏನು ಕೇಳಿದರೆ, ಏನೇ ಒಂದು ದುರಂತಗಳಾಗಲಿ ಅದರ ಹಿಂದ್ಗಡೆ ಒಂದು ಹೆಣ್ಣು ಮಗು ಇರ್ತದೆ. ಉದಾಹರಣೆ, ಯಾರೊಬ್ಬ ಜೀವ ತಗೊಂಡ ಅಂತ ಹೇಳ್ತಾರೆ, ಮನೆಯಲ್ಲೊಬ್ಬಳು ಹೆಂಡತಿ ಇರ್ತಾಳೆ, ಇನ್ನಾರೋ ಆಕ್ಸಿಡೆಂಟಲ್ಲಿ ಸತ್ತ ಅಂತ ಹೇಳ್ತಾರೆ, ಮನೆಯಲ್ಲೊಬ್ಬರು ತಾಯಿ ಇರ್ತಾರೆ, ಇನ್ಯಾರೋ ಒಬ್ಬ ಪೊಲೀಸ್ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ, ಮನೆಯಲ್ಲೊಬ್ಬಳು ಮಗಳು ಇರ್ತಾಳೆ. ಸೊ ಎಲ್ಲ ಸಂದರ್ಭದಲ್ಲಿ ನೊಂದುಕೊಳ್ಳುವ ಒಂದು ಹೆಣ್ಣು ಮಗು ಮನೆಯಲ್ಲಿ ಇರ್ತದೆ. ಅವರನ್ನು ಆ ಸಂದರ್ಭದಲ್ಲಿ ಯಾರೋ ಡೆತ್ ಆದರು ಅಂತ ನಾವು ಮನೆ ಹೋಗ್ತೇವೆ, ಗೋಳಾಡ್ತಿರ್ತಾರೆ. ನಾವು ಆ ಸಂದರ್ಭವನ್ನು ನೋಡಿ ಭಾಗವಹಿಸಿ ಬಂದುಬಿಡ್ತೇವೆ, ಇನ್ನೇನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಎದುರಿಗೆ ಬರುವ ಕೇಸ್ಗಳು 5-6 ವರ್ಷದ ಹಿಂದೆ ಗಂಡ ಇಂಥದ್ದು ಯಾವುದೋ ಒಂದು ದೋಣಿ ದುರಂತಲ್ಲಿ ತೀರಿ ಹೋಗಿದ್ದರು, ನಮಗೇನು ಬದುಕಿಗೇನು ದಾರಿ ಇಲ್ಲ, ಇನ್ಶೂರೆನ್ಸು ಇರಲಿಲ್ಲ, ಪರಿಹಾರನೂ ಸಿಗಲಿಲ್ಲ ಅಂತ. ಆಗ ಏನಾಗಿತ್ತು ಕೇಳಿದರೆ, ಆಗ ಎಲ್ಲರೂ ಗೋಳಾಡ್ತಾ ಇದ್ರು, ಈ ವಿಷಯವನ್ನು ನೋಡಲಿಲ್ಲ. ಇಮಿಡಿಯೇಟ್ಲಿ ಕಂಪ್ಲೇಂಟ್, ಇಮಿಡಿಯೇಟ್ಲಿ ಪರಿಹಾರ, ಇದಕ್ಕೆ ಆಲೋಚನೆ ಮಾಡಲಿಲ್ಲ. ನಾವು ಒಳಗಡೆ ಹೆಣ್ಮಕ್ಳನ್ನ ಮಾತಾಡ್ಸ್ಲಿಕ್ಕೆ ಹೋಗೋಕ್ಕಾಗಲ್ಲ, ನಾವು ಹೊರಗಡೆ ಹೋಗಿ ಆ ಊರಿನ ದುರಂತದಲ್ಲಿ ಭಾಗವಹಿಸಿ ಬಂದಿರ್ತೇವೆ. ಸೊ ಆ ನಂತರ ಯೋಚನೆ ಮಾಡಿದ್ದು, ಇವ್ರದ್ದೆಲ್ಲವೂ ಆದಮೇಲೆ ನಮ್ಮೂರಿನ ಒಂದಷ್ಟು ಹೆಣ್ಮಕ್ಳು ಈ ರೀತಿ ಸಾಮಾಜಿಕ ಸ್ವಭಾವ ಇರುವ, ಉಪಕಾರದ ಗುಣ ಇರುವ, ಮನೆಯಲ್ಲಿ ಸಪೋರ್ಟ್ ಇದ್ದು ಸ್ವಲ್ಪ ಓಡಾಡುವ ನಮ್ಮ ಕಾರ್ಯಕರ್ತರ ಒಂದಷ್ಟು ಜನರನ್ನು ಸೇರಿಸಿ ಈ ಕೆಲಸ ನೀವೇ ಮಾಡಬೇಕು. ಅದು ತಕ್ಷಣಕ್ಕೆ ಆ ಮನೆಯ ಕೌನ್ಸಿಲಿಂಗ್, ಅವರನ್ನು ಸಮಾಧಾನ ಮಾಡುವ ಸಲ್ಲಿಂದ ಹಿಡಿದು ಇನ್ನು ಏನು ಆಗಬೇಕು ಇದನ್ನು ನೀವು ಶುರು ಮಾಡಬೇಕು.
ಒಮ್ಮೆ ನೊಂದವರು ಇಂಥದ್ದೊಂದು ಪರಿಹಾರದಿಂದ ಪಾರಾದ ಮೇಲೆ ಆಮೇಲೆ ಅವರು ಈ ರೀತಿ ಸಾಮಾಜಿಕ ಸ್ವಭಾವ ಬರ್ತದೆ. ಇದರಲ್ಲಿ ಬೇರೆ ಏನು ಯೋಚನೆ ಮಾಡಬೇಡಿ, ಕಾನ್ಫಿಡೆನ್ಸ್ ಕೊಡ್ತಾ ಹೋಗಿ. ಅವತ್ತು ಅವ್ರು ಯಾರಾದರೂ ಮಾಡದೇ ಇದ್ರೆ ಅವ್ರು ನಾಳೆ ಇನ್ಯಾರ ಹತ್ರನೂ ಕೈ ನೀಡಿ ಬೇಡುವ ಅಬಲೆಯಾಗಿ ಬಿಡ್ತಾರೆ. ಸೊ ಅವತ್ತೊಂದು ಸರ್ತಿ ಎಲ್ಲರೂ ಬೆನ್ನಿ ನಿಂತು ಬಿಟ್ರೆ ಅವಳು ಸಬಲೆ ಆಗ್ತಾಳೆ. ಈ ಕಾನ್ಸೆಪ್ಟನ್ನು ಹೇಳಿ ಸ್ಟಾರ್ಟ್ ಮಾಡಿದ್ದೆವು. ಅದೀಗ ಒಂದೊಂದೇ ಗುಟ್ಟಲ್ಲಿ ಹೊರಗೆ ಹೇಳಲಿಕ್ಕಾಗದ ಸಮಸ್ಯೆಗಳು ಇವೆಲ್ಲವೂ ಬರ್ತದೆ. ಆಗ ಹೆಣ್ಮಕ್ಳೇ ಹೋಗಬೇಕು. ನಮಗೆ ನೇರ ಪೊಲೀಸ್ ಸ್ಟೇಷನಿಗೆ ಮಾತಾಡಿಕೊಡಿ, ಲಾಯರಿಗೆ ಮಾತಾಡಿಕೊಡಿ, ಇಷ್ಟು ಕೆಲಸ ಹೇಳಿದ್ರೆ ಆಯಿತು. ಉಳಿದದ್ದು ಅವ್ರು ಕೌನ್ಸಿಲಿಂಗ್ ಮಾಡಿ ಮುಗಿಸಿರ್ತದೆ. ಸೊ ಅವ್ರ ತಂಡಕ್ಕೆ ಒಬ್ರು ಲೇಡಿ ಪ್ರಿನ್ಸಿಪಾಲ್, ಒಬ್ರು ಲೇಡಿ ಪೊಲೀಸ್, ಒಬ್ರು ಲೇಡಿ ಡಾಕ್ಟರು, ಇಂಥವ್ರನ್ನೆಲ್ಲ ಸೇರಿಸಿ ಕೊಟ್ಟಿದ್ದೇವೆ. ಕೆಲಸ ಆಗ್ತಾ ಇದೆ. ನಿಮಗೆ ಅದರಲ್ಲಿ ತಂಡದಲ್ಲಿ ಒಂದು 25 ಜನ ಇದ್ದಾರೆ ಈ ರೀತಿ ಓಡಾಡುವವರು. ಆದರೆ ಗುಟ್ಟಲ್ಲಿ ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಅಂತೇಳಿ ಹೇಳಿ ಯಾರು ಫೋನ್ ಮಾಡ್ತಾರೆ ಅಂಥದ್ದೆಲ್ಲವನ್ನು ಅವ್ರಿಗೆ ಕೊಟ್ಟು ಬಿಡ್ತೇನೆ. ಯಾರು ಹೇಳ್ತಾರೆ ಅಣ್ಣ ನಮ್ಮ ಮನೇಲಿ ಈ ಸಮಸ್ಯೆ ಆಗಿದೆ, ಅವ್ರಿಗೇನೋ ಒಂದು ವಿಶ್ವಾಸ, ನಮ್ಮ ಮೇಲೆ ಏನೋ ಒಂದು ಅಣ್ಣ ತಮ್ಮಂತಾರೆ ಇದ್ದಾರೆ ಹೇಳ್ಬೋದು ಅಂತೇಳಿ ಹೇಳಿ ಫೋನ್ ಮಾಡಿ ನಾನು ಯಾರ ಹತ್ರ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಈ ರೀತಿಯ ಸಮಸ್ಯೆ ಆಗಿದೆ, ಗಂಡ ಇಂಥ ಸಮಸ್ಯೆಯಲ್ಲಿ ಬಿದ್ದಿದ್ದಾರೆ, ಏನೋ ಪೊಲೀಸ್ ಕೇಸ್ ಆಗಿ ಬಿಡ್ಬೋದು ಅಂತ ಅವ್ರ ಕಷ್ಟ, ಅದು ಅವ್ರ ಸಮಸ್ಯೆ ಅದು. ಆಗ ನಾನು ಈ ತಂಡವನ್ನು ಕಳಿಸ್ತೇನೆ, ವಿಶ್ವಾಸದಲ್ಲಿ ಅವ್ರ ಜೊತೆ ಮಾತಾಡಿ ಅಂತೇಳಿ ಹೇಳಿ. ಇವರು ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟು ಅವ್ರನ್ನೊಂದು ಹಂತಕ್ಕೆ ತಂದು ಒಂದು ಹಂತಕ್ಕೆ ಸರಿ ಮಾಡಿ ಬಿಡ್ತಾರೆ. ನಮಗೆ ಎಲ್ಲಿವರೆಗೆ ಕೇಳಿದರೆ ಆ ಹಂತದಲ್ಲಿ ಸರಿಯಾಗದಿದ್ದರೆ ಆಮೇಲೆ ಬದುಕು ಎಲ್ಲೋ ಕಳೆದು ಹೋಗುವ ಪ್ರಶ್ನೆ ಇದೆ. ಒಂದು ಆತ್ಮೀಯ ಒಂದು ಸಂವಾದದಲ್ಲಿ ಒಂದು ನಡೆಸಿದ ತಕ್ಷಣ ಒಂದು ಧೈರ್ಯ ಬರ್ತದೆ. ಆಮೇಲೆ ಅವ್ರ ಬದುಕನ್ನು ಅವ್ರು ಫೇಸ್ ಮಾಡ್ಕೋತಾರೆ. ಆ ಸಂದರ್ಭಕ್ಕೆ ಅವ್ರು ಸೋತಾಗ ಅಲ್ಲೊಂದು ಯಾರೋ ಇರಬೇಕು ಅನ್ನೋ ದೃಷ್ಟಿಯಿಂದ ಆರಂಭ ಮಾಡಿದ್ದು. ಅದರದ್ದು ರಿಸಲ್ಟ್ಗಳನ್ನು ಹೊರಗೆ ಹೇಳಲಿಕ್ಕಾಗಲ್ಲ. ಎಷ್ಟು ಜನ ಹೆಣ್ಣುಮಕ್ಕಳು ಉಪಯೋಗ ಪಡ್ಕೊಂಡಿರಬಹುದು ಸರ್, ಒಂದು ಅಂದಾಜು? ನಾನು ಈ 2 ವರ್ಷದಲ್ಲಿ ಈ ಹೆಸರು ಇಡುವ ಮೊದಲೇ ಈ ರೀತಿಯ ಸ್ವಭಾವದವ್ರನ್ನ ಒಂದಷ್ಟು ಗುರುತಿಸಿದ್ದೆ. ಅವ್ರ ಹತ್ರ ಅಲ್ಲಿ ಕಳಿಸ್ತಾ ಇದ್ದದ್ದು ನನ್ನ ಪ್ರಕಾರ ಒಂದು 100 ಆಗಿರ್ಬೋದು. ಅದು ಕೆಲವೊಮ್ಮೆ ಪಂಚಾಯತಿಗೆ ಇರ್ತದೆ, ಕೆಲವೊಮ್ಮೆ ಕೇಸ್ ಇರ್ತದೆ, ಕೆಲವೊಮ್ಮೆ ಕೋರ್ಟ್ ಇರ್ತದೆ, ಕೆಲವೊಮ್ಮೆ ಡಾಕ್ಟರ್ ಕೌನ್ಸಿಲಿಂಗ್ ಇರ್ತದೆ. ಅದು ಏನಾದರೂ ಆಗ್ಬೋದು. ನಮಗಷ್ಟು ಸಮಯ ಕೊಡೋಕ್ಕಾಗಲ್ಲ. ಆದ್ರೆ ಅವ್ರು ಹೇಳಿದ ಸಮಸ್ಯೆನ ತುದಿ ಮುಟ್ಟಿಸ್ಲಿಕ್ಕೆ ಒಬ್ಬರನ್ನಲ್ಲಿ ಜೋಡಿಸಿ ಬಿಡಬೇಕು. ನಾನು ಹಿಂದೆ ಯಲ್ಲಾಪುರ ಅಂತೇಳಿ ಹೇಳಿ ಅಲ್ಲಿ ಶಾಲೆ ಒಂದು ನಡೆಸ್ತಿರುವಾಗಲೂ ನಮ್ಮ ಟೀಚರ್ಗಳ ಸಮಸ್ಯೆ, ನಮ್ಮ ಪೇರೆಂಟ್ಗಳ ಸಮಸ್ಯೆ, ಅವರ ಮನೆ ಸಮಸ್ಯೆ, ಫೀಸೇ ಕಟ್ಟಿರಲ್ಲ 2 ವರ್ಷದಿಂದ. ಒಂದು ದಿವಸ ಕರೆದು ಕೇಳುವಾಗ ಮನೆಯಲ್ಲಿ ಏನೋ ಒಂದು ದುರಂತ ಆಗಿದೆ, ಕೇಳುವವರಿಲ್ಲ. ಅದನ್ನಲ್ಲಿ ಆಚೀಚೆ ಮನೆಯಲ್ಲಿ ಹೇಳ್ಕೊಂಡ್ರೆ ಪರಿಹಾರ ಆಗ್ತಿತ್ತು. ಆಗ ನಮ್ಮ ಟೀಚರ್ ಯಾರನ್ನಾದ್ರು ಒಬ್ಬರನ್ನು ಕಳಿಸ್ತಿದ್ದೆ, ಹೋಗಿ 1-2 ದಿವಸ ಇದ್ದು ಮಾತಾಡಿಸಿ ಸರಿ ಮಾಡಿ ಬನ್ನಿ ಅಂತ. ಸೊ ಆ ಒಮ್ಮೆ ಧೈರ್ಯ ಕೊಡೋದಿದೆಯಲ್ಲ, ಅವರನ್ನು ಸಬಲರಾಗಿ ಮಾಡೋದು, ಅದಕ್ಕೊಂದು ತಂಡ ನಮ್ಮಲ್ಲಿ ಸಿದ್ಧ ಆಗಿಬಿಟ್ಟಿದೆ, ಅವ್ರು ಮಾಡ್ತಿದ್ದಾರೆ. ಓಕೆ, ವೆರಿ ನೈಸ್. ಈಗ ಗಂಟಿಧಾಮ ಅನ್ನೋ ಕಾರ್ಯಕ್ರಮದ ಮೂಲಕ ಆಕ್ಸಿಡೆಂಟ್ ಆಗಿರೋ ಪ್ರಾಣಿಗಳನ್ನ ಗುರುತಿಸಿ ಆ ಪ್ರಾಣಿಗಳಿಗೂ ಕೂಡ ಚಿಕಿತ್ಸೆ ಕೊಡ್ತಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಸೊ ಈ ಥಾಟ್ ಯಾವಾಗ ಬಂತು ನಿಮಗೆ? ನಾವು ಗೋವುಗಳನ್ನು ಪೂಜೆ ಮಾಡ್ತೇವೆ, ಗೋವಿನ ಮಹತ್ವ ನಮಗೆ ಗೊತ್ತಿದೆ, ಗೋವನ್ನು ಆರಾಧಿಸ್ತೇವೆ, ಗೋವಿನ ಸ್ವಭಾವ ನಮ್ಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಆದರೆ ನಿಮಗೆ ಒಂದು ದೊಡ್ಡ ಸೈಜಿನ ಗೋವು ರೋಡಲ್ಲೆಲ್ಲ ಆಕ್ಸಿಡೆಂಟ್ ಆಯಿತು. ಒಂದು ಬಡವರೊಬ್ಬರ ಮನೆ ದನ, ಪರಿಸ್ಥಿತಿ ಹೇಗೆ ಹೇಳ್ತಾರೆ, ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಅವ್ರಿಗೆ ಸಾಮರ್ಥ್ಯ ಇಲ್ಲ, ಎತ್ಕೊಂಡು ಬಂದರೂ ಸಾಕ್ಲಿಕ್ಕೆ ಸಾಮರ್ಥ್ಯ ಇಲ್ಲ. ನಿಮಗೆ ಎಷ್ಟೋ ಗೋವುಗಳು ಅವ್ರು ಹುಡುಕ್ತಾ ಇರ್ತಾರೆ, ಇದು ಆಕ್ಸಿಡೆಂಟ್ ಆಗಿ ಯಾವುದೋ ರೋಡ್ ಸೈಡಲ್ಲಿ ಬಿದ್ದಿರ್ತದೆ, ಇದು ಕೊಳಿತಿರ್ತದೆ, ಆಹಾರ ಇಲ್ಲ, ನೀರಿಲ್ಲ, ಬಿಸಿಲು ಈ ರೀತಿ ಇರ್ತದೆ. ಸೊ ನಮ್ಮ ಕಾರ್ಯಕರ್ತರು, ನಮ್ಮ ಮನೆ ಜಾಗ ಇತ್ತು, ಎಲ್ಲರೂ ಸೇರಿ ಯೋಚನೆ ಮಾಡಿ ಗಂಟಿಧಾಮ ಆರಂಭ ಮಾಡಿದ್ದೆವು. ಗೋಪಾಲ ಅಂತೇಳಿ ನಮ್ಮ ಕಾರ್ಯಕರ್ತ, ಅವನ ಹೆಸರು ಗೋಪಾಲನೇ. ಅವನನ್ನು ಪೂರ್ತಿ ಹ್ಯಾಂಡಲ್ ಮಾಡ್ತಾನೆ. ಈಗ ಬೇರೆ ಬೇರೆ ಜಿಲ್ಲೆಯಿಂದೆಲ್ಲ ನಮಗೆ ಬರ್ತದೆ. ಕೇವಲ ಹಸು ಅಲ್ದಿರ ಬೇರೆ ಪ್ರಾಣಿಗಳು ಕೂಡ ಇದರಲ್ಲಿ? ಇಲ್ಲಿವರೆಗೆ ನಾವು ಗೋವು ಮಾತ್ರ ಮಾಡ್ತಾ ಇದ್ದೇವೆ, ಇನ್ಯಾವ್ದು ನಮಗೆ ಬಂದಿರಲಿಲ್ಲ. ಅದರಲ್ಲಿ ಬಂದು ಈಗ ನೀವು ಗಂಟಿಧಾಮಕ್ಕೆ ಬಂದ್ರೆ ಒಂದು 5-6 ಹಸುಗಳಿದೆ. ಒಂದು ಬಾಲ ಇಲ್ಲ, ಒಂದು ಕಾಲಿಲ್ಲ, ಇನ್ನೊಂದು ಯಾವುದೋ ಒಂದು ಪೆಟ್ಟಾಗಿದೆ, ಮುರಿದೋಗಿದೆ ಅನ್ನುವಂಥದ್ದು. ಅದರಲ್ಲಿ 50% ಸಾಯ್ತವೆ. ಬೆನ್ನು ಮೂಳೆ ಮುರಿದದಿದ್ರೆ ಬದುಕೋದು ಕಷ್ಟ ಆಗಿರ್ತದೆ, ಅಥವಾ ತುಂಬ ಪೆಟ್ಟಾದದಿದ್ರೆ. ಆದರೆ ಸಾಯುವವರೆಗೆ ಒಂದು ನೆಮ್ಮದಿಯ ಬದುಕು ಕೊಡ್ಬೇಕು. ಅದಕ್ಕೆ ನೀರು ಕೊಡಬೇಕು, ಆಹಾರ ಕೊಡಬೇಕು, ಕ್ಲೀನ್ ಮಾಡಬೇಕು, ಹೇಳಕ್ಕಾಗಲ್ಲ, ಇಂಥದ್ದು ಇದೆ. ಈ ಹಿಂಸೆ ರೋಡ್ ಸೈಡಲ್ಲಿ ನೋಡಿ ನಾವು ಬರ್ತಿದ್ದೆವು. ಈಗ ಹೊನ್ನಾವರ, ಭಟ್ಕಳ, ಕಾರವಾರ, ಶಿವಮೊಗ್ಗ ಈಚೆ ಕಡೆಯಿಂದೆಲ್ಲ ಫೋನ್ ಬರ್ತದೆ. ನಾವೇನಾದರೂ ಕೊಡ್ತೇವೆ ಗಂಟಿಧಾಮಕ್ಕೆ, ಇಲ್ಲ ನಮ್ಮಲ್ಲೊಂದು ಗಂಟಿ ಇದೆ, ಈ ರೀತಿ ಪೆಟ್ಟಾಗಿದೆ. ಗಂಟಿ ಅಂತೇಳಿ ಹೇಳಿದರೆ ನಮ್ಮಲ್ಲಿ ಜಾನುವಾರು, ಹಾಗಾಗಿ ಗಂಟಿಧಾಮ. ಗಂಟಿ ಹೊಳೆ ಅಂತೇಳಿ ಹೇಳಿದರೆ ಅದೇ ಜಾನುವಾರು ಮತ್ತೆ ಹೊಳೆ ಅಂತೇಳಿ ಇರೋದು. ಸೊ ಅದನ್ನು ಆಗ್ತಾ ಇದೆ. ಬಟ್ ಯಾರಿಂದನೂ ಹಣ ಸ್ವೀಕಾರ ಮಾಡಲ್ಲ ಅಂತ ನಮ್ಮ ಕಾರ್ಯಕರ್ತರು ಆಲೋಚನೆ ಮಾಡಿದ್ದಾರೆ. ಸೇವೆ ಮಾಡ್ತೇವೆ, ನೀವು ಬೇಕಿದ್ರೆ ಆಹಾರ ಕೊಟ್ಟು ಹೋಗಿ, ಇಲ್ಲ ಇನ್ನೇನೋ ಒಂದು ಮೆಷಿನ್ ಬೇಕು, ಅದು ಬಿದ್ದಾಗ ಎಬ್ಬಿಸಿ ನಿಲ್ಲಿಸ್ಲಿಕ್ಕೆ ಒಂದು ಮೆಷಿನ್ ಬೇಕು, ಅಥವಾ ಟ್ರೀಟ್ಮೆಂಟ್ ಗೌರ್ಮೆಂಟ್ ಡಾಕ್ಟರ್ಗಳು ಸಾಕಾಗಲ್ಲ, ಪ್ರೈವೇಟ್ ಡಾಕ್ಟರ್ ಕರ್ಕೊಂಡು ಬರ್ತೇವೆ. ಈ ರೀತಿ ಅದು ನಡೀತಾ ಇದೆ. ಓಕೆ, ಇನ್ನು ಈ ಕಾಲು ಸಂಕ ಬ್ರಿಡ್ಜ್ ಬಗ್ಗೆ ನಾನು ಮಾತಾಡಲೇಬೇಕು. ಅದೊಂದು ಯುನೀಕ್ ಐಡಿಯಾ, ನೀವು ಅದನ್ನು ನಿರ್ಮಾಣ ಮಾಡಿರುವಂಥದ್ದು. ಬಟ್ ನನಗೇನು ಕುತೂಹಲ ಅಂತ ಅಂದರೆ, ಇದು ಜಸ್ಟ್ ಟೆಂಪರರಿನ, ಅದರ ಶೆಲ್ಫ್ ಲೈಫ್ ಎಷ್ಟಿರುತ್ತೆ ಸರ್? ಅಥವಾ ದೊಡ್ಡ ಮಟ್ಟದಲ್ಲಿ ನೀವು ಬ್ರಿಡ್ಜ್ ಮಾಡಬೇಕು ಅಂದರೆ ಎಷ್ಟು ಬಜೆಟ್ ಬೇಕಾಗುತ್ತೆ? ಆ ಯೋಜನೆ ಏನಾದರೂ ನಿಮ್ಗೆ ಇದೆಯಾ ಅಂತ?
ನಮ್ಮ ಅವಶ್ಯಕತೆ ಬೈಂದೂರಿನಲ್ಲಿ ಒಂದು ಸುಮಾರು 400 ಕಾಲು ಸಂಖ್ಯೆ ಬೇಕಾಗ್ತದೆ ಅಂತ ಐಡೆಂಟಿಫೈ ಮಾಡಿದ್ದೆವು. ನಮಗೆ ಸರ್ಕಾರದ ಪ್ರಾಜೆಕ್ಟ್ನಲ್ಲಿ ಅದು ಸಾಧ್ಯವೇ ಇಲ್ಲ ಬಹುಶಃ. ನಿಮಗೆ ಒಂದು ಸರ್ಕಾರದ ವಿಷಯದಲ್ಲಿ ಬಂದಾಗ ಒಂದು 20 ಅಥವಾ 15 ಲಕ್ಷ ಬೇಕೆ. ಅದು ಆಮೇಲೆ ಟೆಂಡರು, ಅದು ಆಮೇಲೆ ಪ್ರೋಸೆಸ್ಸು, ಮತ್ತಷ್ಟು ಅವಶ್ಯಕತೆ ಇರೋಲ್ಲ, ಕೆಲವೊಮ್ಮೆ ಸಣ್ಣದು, ಆದ್ರೆ ಒಂದೇ ಟೈಪ್ ಪ್ರಾಜೆಕ್ಟ್ ಬಂದುಬಿಡ್ತದೆ. ಆಗ ಒಂದು ಮಗು ತೀರಿ ಹೋಗಿತ್ತು. ನಾನಾಗ MLA ಆಗಿರಲಿಲ್ಲ, ಇನ್ನೊಬ್ಬರಿದ್ದರು. ಆಗ ಒಂದು ಮಗು ತೀರಿ ಹೋದದ್ದು ನ್ಯೂಸ್ ಆಗಿತ್ತು. ಸೊ ನಮಗೂ ಅದ್ರದ್ದೊಂದು ಪ್ರಶ್ನೆ ಇತ್ತು. ಆ ನ್ಯೂಸು ನಮ್ಮ ಅರುಣಾಚಲಂ ಸರಿಗೂ ಸಿಕ್ಕಿತ್ತು. ನಾನು ಈ CSR ಫಂಡ್ಗಳ ಓಡಾಟದಲ್ಲಿ ಈಗ ಸದ್ಯಕ್ಕೆ ಅನುದಾನ ಅದೊಂದೇ ಅಂತೇಳಿ ಓಡಾಡುವಾಗ ಅರುಣಾಚಲಂ ಸರ್ ಹತ್ರ ನಮ್ಮ ಊರಿನವರೊಬ್ಬರು ಕರ್ಕೊಂಡು ಹೋದ್ರು, ಅನುದೀಪ್ ಅಂತೇಳಿ ಹೇಳಿ. ಅವರಾಗ ಇದನ್ನು ಹೇಳಿದರು, ಈ ಕಾನ್ಸೆಪ್ಟನ್ನು ಒಂದೆರಡು ಮಾಡಿ ನೋಡೋಣ ಅಂತ ಹೇಳಿ ಒಂದೆರಡು ಕಡೆ ಮಾಡಿ ನೋಡಿದ್ರು. ತುಂಬ ಚೆನ್ನಾಗಿತ್ತು. ಅರುಣಾಚಲಂ ಸರ್ ಮತ್ತೆ ಅವ್ರ ಮಗ ರಮೇಶ್ ಅರುಣಾಚಲಂ ಅವರೇ ಸ್ವತಃ ಬಂದು ಬೆಂಗಳೂರಿಂದ ಬಂದು ಆ ಜಾಗವನ್ನು ನೋಡಿ ಅದನ್ನ ಆಯ್ಕೆ ಮಾಡಿ, ನಾವು ಗುರುತಿಸಿ ನಾವು ಸೆಲೆಕ್ಟ್ ಮಾಡಿರ್, ಪುನಃ ಅವರು ಅದನ್ನು ಸೆಲೆಕ್ಟ್ ಮಾಡ್ತಾರೆ ಹೇಗೆ ಮಾಡ್ಬೋದಂತ. ಲಾರಿ ಮತ್ತು ಬಸ್ಸಿದು ಚೆಸ್ಸಿ ಹಾಕಿ ಆ ಪ್ಲೇಟ್ಗಳನ್ನು ಹಾಕಿ ಅದನ್ನು ಮಾಡ್ತಾರೆ. ಒಂದು ನಮ್ಮಲ್ಲಿ ಮಳೆ ಹೆಚ್ಚು, ನೀರು ರಭಸೆ ಹೆಚ್ಚು ಆ ಸೀಸನ್ನಲ್ಲಿ, ಅದಾದ್ಮೇಲೆ ಓಕೆ. ಇದು ನಮಗೂ ಮತ್ತು ಅವರಿಗಿದ್ದಂಥ ಪ್ರಶ್ನೆ, ಅದು ಆಗ್ತದ ನಮ್ಮ ಮಳೆ ಮತ್ತು ಉಪ್ಪು ನೀರಿನ ವಾತಾವರಣಕ್ಕೆ ಕಬ್ಬಿಣ ಬದುಕಲ್ಲ. ಸಾಧಾರಣ ಪಿಲ್ಲರ್, ಟೆಲಿಫೋನ್ ಕಂಬ ಎಲ್ಲ ಹಾಕಿ ಪಿಲ್ಲರ್ ಮಾಡ್ತಾರೆ, ಪೂರ್ತಿ ಈ ರೀತಿ ಸ್ಟ್ರಕ್ಚರ್, ಅದು ಅವರೇ ಆರ್ಕಿಟೆಕ್ಟ್ ಅದು ಅದನ್ನು ಮಾಡಿರೋದು. ಆಗ್ತದ ಅಂತಿತ್ತು. ಒಂದು ಎಡಮುಗಿ ಅನ್ನುವಂಥ ವಿಲೇಜಲ್ಲಿ ಫಸ್ಟ್ ಸ್ಯಾಂಪಲ್ ಮಾಡಿದ್ರು. ದೊಡ್ಡ ರಭಸದ ನೆರೆ ಬಂತು, ಅದಕ್ಕೆ ಟಚ್ ಆಗುವಷ್ಟು ದೊಡ್ಡ ನೆರೆ ಬಂತು, ಏನೂ ಆಗ್ಲಿಲ್ಲ. ಸೊ ಅದರ ನಂತರ ಅದರ ಲೈಫಿನ ಬಗ್ಗೆ ನಮಗೆ ಖುಷಿ ಇದೆ. ಈಗ 10 ಜನ ಕೈ ಹಾಕ್ತಿದ್ದಾರೆ. ಬಟ್ ಆ ನೇಮ್ ಅರುಣಾಚಲಂ ಕಾಲು ಸಂಘ ಅಂತೇಳಿ, ಯಾಕಂದ್ರೆ ಅರುಣಾಚಲಂ ಸರ್ ಕಾನ್ಸೆಪ್ಟ್ ಅವ್ರು 50 ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿ ಅವರೇ ಹೇಳಿರೋದು. ಅದರ ನಂತರ ನಮ್ದು TNT ಇಂಡಸ್ಟ್ರೀಸ್ ಕಬ್ಬಿಣದ್ದು ಅವರು ಓನರ್ ಶ್ರೀಕಾಂತ್ ಸರ್ ಬಂದಿದ್ರು. ಸಾಮ್ಯತಾ ಫೌಂಡೇಶನ್ ಅಂತೇಳಿ ಹೇಳಿ ಮುರಳಿ ಸರ್ ಕರ್ಕೊಂಡು ಬಂದದ್ದು. ಅವ್ರು ಅವ್ರು ಫುಲ್ ಕಾಂಕ್ರೀಟ್ ಇದು ಮಾಡಿದ್ರು, ಅಂದ್ರೆ ಮೇಜರ್ ವೆಹಿಕಲ್ಗಳು ಓಡಾಡುವ ಹಾಗೆ ಮಾಡಿದ್ರು. ನಾವು ಈ ರೀತಿ ಊರಿನವರು ದಾನಿಗಳನ್ನ ಸೇರಿಸ್ಕೊಂಡು ಆ ಕಾಲು ಸಂಕ ಅನ್ನುವ ಸಮಸ್ಯೆ ಅದೊಂದು ಮುಕ್ತಾಯ, ಒಂದು ಇತಿಶ್ರೀ ಹಾಕಬೇಕು. ಆಮೇಲೆ ರಿಪೇರಿ ಮತ್ತೊಂದು ಮೇಂಟೆನೆನ್ಸ್ ಅದು ಆಮೇಲೆ ಬರ್ಬೋದು. ಇದುವರೆಗೂ ಸಮಸ್ಯೆ ಬಂದಿಲ್ಲ, ಅದು ಬರಲಿಲ್ಲ. ಈಗ ಆಯ್ತು 16 ಮಾಡಿದೆವು, ಎಲ್ಲವೂ ಚೆನ್ನಾಗಿದೆ, ನಡೀತಾ ಇದೆ. ಮತ್ತೆ ಇದನ್ನ ಒಂದು ಹಂತಕ್ಕೆ ತಗೊಂಡು ಹೋಗಿ ಪೂರ್ತಿ ಮಾಡ್ಬೇಕು ಅನ್ನೋ ಅಲ್ಲಿವರೆಗೆ ಒಂದು ಕಲ್ಪನೆ ಇಟ್ಟುಕೊಂಡಿದ್ದೇವೆ. ದೇವ್ರ ಸಹಾಯ ಇದ್ರೆ ಒಂದಷ್ಟೆಲ್ಲ ಆಗಿ ಆದ್ರೆ ಅದೊಂದು ಮಾಡಿ ಮುಗಿಸಿ ಬಿಡಬೇಕು. ಒಂದು ಸಮಸ್ಯೆ ಕಂಡಾಗ ಇಂಥದ್ದೊಂದು ಪರಿಹಾರ ದೇವರೆಲ್ಲಿಯೋ ಕೊಡ್ತಾನೆ, ಇಂಥವ್ರನ್ನ ನಮ್ಗೆ ದೇವ್ರು ಕೊಡ್ತಾರಲ್ಲ, ಅರುಣಾಚಲಂ ಸರ್ ಅಂತವ್ರು, ರಮೇಶ್ ಅರುಣಾಚಲಂ ಸರ್ ಅಂತವ್ರು, ಯಾರು ಹಣ ಕೊಟ್ಟು ನೀವು ಮಾಡ್ಕೊಳ್ಳಿ ಅಂತ ಹೇಳೋದಕ್ಕಿಂತ ಅವರೇ ಬಂದು ಎಕ್ಸಿಕ್ಯೂಟ್ ಮಾಡಿಸಿ ಕೊಟ್ಟು ಹೋಗುದು, ಅವ್ರು ಸಿಗುದು ಎಷ್ಟು ದೊಡ್ಡ ಲಕ್, ಅವರಿಗೆ ಆ ಮನಸ್ಸು ಬರೋದು ಎಷ್ಟು ದೊಡ್ಡ ವಿಷಯ. ಸೊ ಇಂಥದ್ದು ಸಿಕ್ಕಿದೆ, ಇಂಥದ್ದು ಆಗ್ತಾ ಇದೆ. ಕಾಲು ಸಂಘಗಳು ತುಂಬಾ ಮಾಡಿ ಮುಗಿಸ್ಬೇಕಂತಿದೆ. ಓಕೆ, ಇನ್ನು ಪಟ್ಟಣ ಪಂಚಾಯತಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೆಲ ಗ್ರಾಮಗಳನ್ನ ಹಾಗೇನೆ ಕಾಡು ಪ್ರದೇಶಗಳನ್ನ ಜೋಡಿಸಿರುವಂತದ್ದು, ಇದು ಹೋರಾಟ ಸ್ವಲ್ಪ ಜೋರಾಗಿ ನಡೀತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅತ್ಯಂತ ವೈಜ್ಞಾನಿಕವಾಗಿ ಅವತ್ತು ಪಟ್ಟಣ ಪಂಚಾಯತ್ ಕ್ರಿಯೇಟ್ ಆಗಿತ್ತು. ನಿಮಗೆ ಪಟ್ಟಣ ಪಂಚಾಯತ್ ಅಂತೇಳಿ ಹೇಳಿದ್ರೆ ಒಂದು 5-6 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾದೊಳಗೆ ಅಥವಾ ರೇಡಿಯಸ್ ಇದ್ರೆ ಅದೊಂದು ವ್ಯಾಪ್ತಿ ಅಂತ ಹೇಳುದು. ಇದು ನಿಮಗೆ 50 ಕಿಲೋಮೀಟರಿನ ವ್ಯಾಪ್ತಿಯವರೆಗಿನ ಕಥೆವರೆಗೂ ಉಂಟಿದ್ದು. ಸೊ ಅತ್ಯಂತ ಅವೈಜ್ಞಾನಿಕ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ದೊಡ್ಡ ದುರಂತ ಅಂದ್ರೆ ಅಲ್ಲಿ ಯಾರೋ ಫಾರೆಸ್ಟ್ ಸಮಸ್ಯೆ ಮತ್ತೊಂದಿದ್ದು 94C ಅಕ್ರಮ ಸಕ್ರಮ ಏನೋ ಮಾಡಿರ್ತಾರೆ. ಪಟ್ಟಣ ಪಂಚಾಯತ್ ಅಂತ ಬಂದ ತಕ್ಷಣ ಆ ವ್ಯವಸ್ಥೆಗಳೆಲ್ಲ ಔಟ್, ಅವ್ರು ಯಾರಿಗೂ ಮಾಡ್ಲಿಕ್ಕಾಗಲ್ಲ. ಒಂದು ನಾವು ಅದರನ್ನ ಲೀಗಲ್ ಫೈಟ್ ಮಾಡ್ಕೊಂಡು ಅವ್ರು ಮೊದಲಿದ್ದವ್ರಿಗೆ ಕೊಡ್ಲೇಬೇಕಂತ ಹೊರಟೆವು, ಇಲ್ಲ ಬೈಫರ್ಕೇಟ್ ಮಾಡಿ ಅಂತ ಹೇಳಿ ಹೊರಟೆವು. ನಮ್ಮ ಸಂಸದರಾದ ರಾಘಣ್ಣ ಅವರು ಅಧಿಕಾರಿಗಳಿಗೆ ಮಾತಾಡಿ ಬೈಫರ್ಕೇಶನ್ಗೆ ಸೂತ್ರ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಎಲ್ಲ ರೀತಿಯಿಂದ ಹೋರಾಟ ಆಗ್ತಿದೆ. ಎಲ್ಲ ಪಕ್ಷದವರು ಅದಕ್ಕೋಸ್ಕರ ಹೋರಾಟ ಮಾಡಿ ಅದನ್ನ ಬೈಫರ್ಕೇಟ್ ಮಾಡಬೇಕೆ ಅಂತೇಳಿ ಹೊರಟಿದ್ದಾರೆ. ಅದನ್ನ ಮಾಡ್ತೇವೆ. ಅದು ಬೈಫರ್ಕೇಶನ್ ಆಗ್ಲಿಲ್ಲ ಅಂದ್ರೆ ಅದು ದೊಡ್ಡ ದುರಂತ ಆಗಿ ಬಿಡ್ತದೆ, ಅವರೆಲ್ಲರ ಬದುಕಿಗೆ ಕೊಳ್ಳಿಟ್ಟಾಗ ಆಗ್ತದೆ. ಸೊ ಅದು ಬೈಫರ್ಕೇಟ್ ಆಗ್ತದೆ. ಎಷ್ಟು ಸಮಯ ಬೇಕಾಗಬಹುದು ಅಂತ ಅದು ಆಗುತ್ತಾ? ಅದೀಗ ರೀಸೆಂಟ್ ಅಲ್ಲಿ ಆರ್ಡರ್ ಆಗ್ಬೇಕಂತಿದೆ. ಇಲ್ಲದೆ ಇದ್ರೆ ನಮ್ಗೆ ಅದು ಯಾವ ಕೆಲಸಗಳಿಗೂ ಆಗಲ್ಲ. 5 ವರ್ಷದಿಂದ ಚುನಾವಣೆನೂ ಆಗ್ಲಿಲ್ಲ, ಜನರ ಸಮಸ್ಯೆ ಹೇಳಲಿಕ್ಕೂ ಇಲ್ಲ. ಅಂತ ಒಂದು ದುಸ್ಥಿತಿ ಬದಲಾಗಲೇಬೇಕದು ಬೇಗ ಆಗ್ತದೆ. ಯಾವ ಸಮಸ್ಯೆಯನ್ನ ಬೈಂದೂರಿನಲ್ಲಿ ಜನ ಅನುಭವಿಸ್ತಾ ಇದ್ದಾರೆ, ಅದು ರಸ್ತೆಗಳ ವಿಚಾರ ಆಗಿರಬಹುದು ಅಥವಾ ಮಳೆಗಾಲದಲ್ಲಿ ಅನುಭವಿಸ್ತಿರುವಂತ ಸಮಸ್ಯೆ ಆಗಿರಬಹುದು, ನೀವು ಯಾವ ರೀತಿ ಆ ಸಮಸ್ಯೆನ ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಜೊತೆಗೆ ನೀವು ಆಯೋಜಿಸಿರುವಂತಹ ಸಾಕಷ್ಟು ಯೋಜನೆಗಳೇನಿದೆ, ನಿಮ್ಮ ಕಾರ್ಯಕ್ರಮಗಳೇನಿದೆ, ಸೊ ಇದನ್ನ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯನ ನಮ್ಮ ಜೊತೆ ನೀವು ಚರ್ಚೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ದಿ ರಿಪೋರ್ಟರ್ ಚಾನಲ್ಗೆ ಮತ್ತೊಬ್ರು ವಿಶೇಷ ಅತಿಥಿ ಬರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.